ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ಇವತ್ತು ಬಂದಿರುವಂತ ನಮ್ಮ ಅತಿಥಿಯ ವ್ಯಕ್ತಿತ್ವ ಎಂತದ್ದು ಅಂತಂದ್ರೆ, ಅವರು ರಾಜಕೀಯದಲ್ಲಿ ಮತ್ತೆ ಟಿವಿನಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಟಿವಿ ಸ್ಕ್ರೀನ್ನಲ್ಲಿ ಮತ್ತೆ ರಾಜಕೀಯದ ವೇದಿಕೆಯಲ್ಲಿ ಇವರು ಗಳಿಸಿರುವಂತ ಯಶಸ್ಸಿದೆಯಲ್ಲ, ಅದು ಬಹಳನೇ ದೊಡ್ಡ ಮಟ್ಟದ್ದು. ಪ್ಲೀಸ್ ವೆಲ್ಕಮ್ ಆಕ್ಟರ್ ಮತ್ತೆ ಲೀಡರ್ ಸ್ಮೃತಿ ಇರಾನಿ. ಮತ್ತೆ ಆಪ್ಕೆ ಅದಾಲತ್ನ ಇವತ್ತಿನ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ನಮ್ಮ ಸೈನ್ಯದ ಎಂತ ಆಫೀಸರ್ ಅಂತಂದ್ರೆ, ಇವರು ಮೋಸ್ಟ್ ಡೆಕೋರೇಟೆಡ್ ಆರ್ಮಿ ಆಫೀಸರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ನಮ್ಮ ದೇಶಕ್ಕಾಗಿ ಯುದ್ಧ ಮಾಡಿದ್ದಾರೆ. ಇವರ ಶೌರ್ಯದ ಕಥೆಗಳು ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದೆ. ಇವರು ಸೆಕ್ಯೂರಿಟಿಯ ಎಕ್ಸ್ಪರ್ಟ್ ಆಗಿದ್ದಾರೆ. ಆತಂಕವಾದಿಗಳ ಜೊತೆ ಹೋರಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ರಿಟೈರ್ಡ್ ಮೇಜರ್ ಜನರಲ್ ವಿ.ಕೆ. ದತ್ತಾ. ಅದಾಲತ್ನ ಕಾರ್ಯಾಚರಣೆ ಶುರುವಾಗಲಿ. ಬನ್ನಿ, ಆಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಮೊದಲ ಆರೋಪ ಸ್ಮೃತಿ ಇರಾನಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ ಇವರು ಅವರ ವೇಷವನ್ನು ಬದಲಾಯಿಸುತ್ತಾರೆ ಎಂಬುದು. ಈಗ ನೋಡಿ, ಸಾಸ್ ಬಿ ಕಬಿ ಬಹುತಿ ಟೈಟಲ್ ಸಾಂಗ್ ಇದೆಯಲ್ಲ, ಅದರಲ್ಲಿ ಹೇಳ್ತಾರೆ ಸಂಬಂಧಗಳ ರೂಪ ಬದಲಾಗತ್ತೆ ಅಂತ. ಆದ್ರೆ ತುಂಬಾ ರೂಪ ಬದಲಾಯಿಸಿದ್ದು ನೀವೇನೆ. ಆದ್ರೆ ಇದು ಆರೋಪ ಹೇಗಾಗುತ್ತೆ? ಜನ್ಮ ಪಡೆದಾಗ ಮಗಳಾಗಿರ್ತಾಳೆ, ಮುಂದೆ ಹೋಗ್ತಾ ಹೋಗ್ತಾ ಮಹಿಳೆ ಆಗ್ತಾಳೆ, ಮದ್ವೆ ಆದ್ಮೇಲೆ ಹೆಂಡ್ತಿ ಮತ್ತೆ ಸೊಸೆ ಆಗ್ತಾಳೆ, ಸೊಸೆ ಬಂದ್ಲು ಅಂತಂದ್ರೆ ಅತ್ತೆ ಆಗ್ತಾಳೆ. ಇದಂತೂ ಮಹಿಳೆಯ ಸಾಮಾನ್ಯ ಜೀವನ ಅಲ್ವಾ? ಆದ್ರೆ ನಿಮ್ಮ ಕೇಸು ಸಾಮಾನ್ಯವಾದದ್ದಲ್ವಲ್ಲ. ನಿಮ್ಮ ಒಂದು ರೂಪ ಇದೆಯಲ್ಲ ಪಾರ್ಲಿಮೆಂಟ್ನಲ್ಲಿ, ಅದನ್ನ ನಾನು ನಮ್ಮ ಜನಗಳಿಗೆ ತೋರಿಸ್ತೀನಿ ಒಂದ್ಸಲ. ಅಲ್ಲಿ ನೀವು ಹೇಗಿರ್ತೀರಾ ಅಂತ. माफी मांगो इस देश से, माफी मांगो सोनिया गांधी आदिवासियों से, माफी मांगो औरतों से, माफी मांगो गरीब से. भारत की हत्या की बात पर कांग्रेस पार्टी ने ताली पीटी आज इस सदन में. इस बात का संकेत पूरे देश को दिया कि मन में गद्दारी किसकी है. You are not India because you define corruption in India. You are not India because you define incompetence. अगर हिम्मत हो राहुल गांधी में तो आकर भारत के ऊपर इस प्रकार का कटाक्ष करने वाले डीएमके के अपने साथी का खंडन करके बताएं. ನೋಡಿ, ಇದನ್ನ ಒಬ್ಬ ಸಾಮಾನ್ಯ ಮಹಿಳೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಇಲ್ಲಿ ಕೂತಿರೋ ಎಲ್ಲ ಮಹಿಳೆಯರಿಗೂ ಹೇಳ್ನೋಡಿ, ನಮ್ ದೇಶದ ಮೇಲೆ ಆರೋಪ ಹೊರಿಸಿದ್ರೆ ಅವರು ಸುಮ್ನೆ ಕೂತ್ಕೊಂಡು ತಮಾಷೆ ನೋಡ್ತಾರ? ನೀವು 3 ಇನ್ಸ್ಟೆನ್ಸಸ್ ತೋರ್ಸಿದ್ರಿ ಪಾರ್ಲಿಮೆಂಟ್ದು. ಮೊದಲನೇ ಇನ್ಸಿಡೆಂಟ್ ಏನಾಗಿತ್ತು? ಮಹಾಮಹಿಂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೆ ಕಲಂಕಿತರು ಅಂತ ಹೇಳಿ ಅವ್ರ ಪಾಪ ಮಾಡಿದ್ರು. ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ ಫೋರ್ಸಸ್ ಅಂತ ಅವ್ರಿದಾರೆ. ಅವ್ರಿಗೆ ಅವಮಾನ ಆದ್ರೆ ನಿಮ್ಗನ್ಸುತ್ತಾ ಜಡ್ಜು ಸುಮ್ನೆ ಕೂತ್ಕೊಂಡಿರ್ತಾರೆ ಅಂತ? ಖಂಡಿತ ಇಲ್ಲ. ಅವ್ರಿಗೆ ಅವಮಾನ ಯಾಕೆ ಮಾಡಿದ್ರು? ಯಾಕಂದ್ರೆ ಅವ್ರ ಮಹಿಳೆ ಅಂತ. ನಾವು ಸಭೆಯಲ್ಲಿ ಮಹಾಮಹಿಂ ರಾಷ್ಟ್ರಪತಿಯವ್ರ ಅವಮಾನ ತಡ್ಕೋತೀವಿ ಅಂತಂದ್ರೆ ನಮ್ಮೇಲದು ಕಳಂಕ. ಅವರು ದೇಶದ ಪ್ರಥಮ ನಾಗರಿಕರು. ಒಂದು ಬಡ ಕುಟುಂಬದಿಂದ ಒಬ್ಬ ಆದಿವಾಸಿ ಮಹಿಳೆ ಎಷ್ಟು ಕಷ್ಟಪಟ್ಟು ಅವ್ರ ಗಂಡನ್ನ ಕಳ್ಕೊಂಡ್ರು, ಅವ್ರ ಮಕ್ಕಳನ್ನ ಕಳ್ಕೊಂಡ್ರು. ಆದ್ರೂ ಕೂಡ ಅವರು ದೇಶ ಸೇವೆ ಮಾಡಕ್ಕೆ ಯಾವತ್ತೂ ಹಿಂಜರಿಲಿಲ್ಲ. ಸಭೆಯಲ್ಲಿ ಅವಮಾನ ಆದ್ರೆ ನಾವು ಸುಮ್ನೆ ಕುತ್ಕೊಂಡು ತಮಾಷೆ ನೋಡ್ಬೇಕು ಅಂತೀರಾ? ಎರಡನೇದಾಗಿ ನೀವು ಇಲ್ಲಿ ಕ್ಲಿಪ್ಸ್ ತೋರ್ಸಿದ್ರಲ್ಲ ಆಡಿಯನ್ಸ್ಗೆ, ಅದ್ರಲ್ಲಿ ನಾನ್ ಹೇಳಿದ್ರಲ್ಲೇನ್ ತಪ್ಪಿತ್ತು? ಡೆಲ್ಲಿಲಿ ಒಂದ್ ಯೂನಿವರ್ಸಿಟಿಗೆ ಹೋಗ್ ಹೇಳ್ತಾರೆ ಭಾರತವನ್ನ ಚೂರ್ ಮಾಡ್ತೀವಿ, ನಾವ್ ಸುಮ್ನೆ ಕುತ್ಕೋಬೇಕಾ? ಹಾಗಿದ್ದಾಗ ನಾನೇನು
ಮಹಿಳೆಯರೇನು, ಇಲ್ಲಿ ಎಷ್ಟು ಜನ ಆಡಿಯನ್ಸ್ ಕೂತಿದಾರಲ್ಲ, ಇವ್ರ ಮುಂದೆ ಏನಾದ್ರೂ ಆಗಿದ್ರೆ ನಿಮ್ಗನ್ಸತ್ತಾ ಇವ್ರು ಸುಮ್ನೆ ಕುತ್ಕೊಂಡ್ ತಮಾಷೆ ನೋಡ್ತಿದ್ರು ಅಂತ? ಖಂಡಿತ ಇಲ್ಲ, ನೀವೇ ಹೇಳಿ. ಮತ್ತಿದ್ರಲ್ಲಿ ಮಹಿಳೆ ಪುರುಷ ಅಂತ ಭೇದ ಭಾವ ಇಲ್ಲ. ಸಾಮಾನ್ಯ ಭಾರತದವರು ಈ 4-5 ಹುಡುಗರು ಕೂತಿದ್ದಾರೆ, ಇವ್ರನ್ನ ಕೇಳಿ. ನಮ್ ದೇಶಕ್ಕೆ ಯಾರಾದ್ರೂ ಬೈದ್ರೆ ಇವ್ರು ಸುಮ್ನೆ ಕುತ್ಕೊಂಡು ನಗ್ತಾ ಇರ್ತಾರ ಅಂತ? ಇಲ್ಲ, ನೀವು ಮಾಡಿದ್ದು ಬಹಳ ಒಳ್ಳೆ ಕೆಲಸನೇ. ನಿಮ್ಮ ಇನ್ನೊಂದು ರೂಪವನ್ನ ನಾನೀಗ ತೋರಿಸ್ತೀನಿ. ಪದ್ಮೇಶ್ವರಿ. ಇಲ್ಲಿ ನಾನಂತೂ ಹೇಗೆ ಸಂಸತ್ನಲ್ಲಿ ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತಲ್ಲ, ಹಾಗೆ ಇಲ್ಲೂ ಕೂಡ ನೀವು ಏನೂ ಹೇಳದೇ ಇದ್ರೂ ಕೂಡ ನಿಮ್ಮ ಪಾತ್ರ ಸಾಕಷ್ಟು ವಿಚಾರವನ್ನು ಹೇಳುತ್ತೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು, ಹೇಗೆ ರೂಪ ಬದಲಾಯಿತು ಅಂತ. ನೋಡಿ, ಸಭೆಯಲ್ಲಿ ಯಾರನ್ನ ನೀವ್ ನೋಡಿದ್ರಲ್ಲ, ಅವಳು ನಿಜವಾದವಳು, ಇವಳು ಕಾಲ್ಪನಿಕ ಪಾತ್ರ. ಸೊ ಸಭೆಯಲ್ಲಿ ನಾನು ನೈಜತೆಯನ್ನ ಎದುರಿಸ್ತಾ ಇದ್ದೆ. ಮತ್ತೆ ಇದನ್ನೇನ್ ನೀವ್ ನೋಡಿದ್ರಲ್ಲ, ಇಲ್ಲಿ ನಾನು ಕಾಲ್ಪನಿಕ ಪಾತ್ರವನ್ನ ನಿಭಾಯಿಸ್ತಾ ಇದ್ದೆ. ಒಂದ್ ಕಾಲ್ಪನಿಕ ಕಥೆಯಲ್ಲಿ ಒಂದು ಫ್ಯಾಮಿಲಿ ಇರುತ್ತಲ್ಲ, ಅಲ್ಲಿ ನಾನು ಸೊಸೆಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೆ. ಆ ಒಂದು ಫ್ಯಾಮಿಲಿಲಿ ಎಲ್ಲ ಚೆನ್ನಾಗೇ ಇದೆ ಅಂತ ಅಲ್ಲ. ನೋಡಿ, ಇಲ್ಲಿ ಶಾಟ್ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ತುಳಸಿ ಯಾರನ್ನ ಶೂಟ್ ಮಾಡ್ತಿದ್ದಾಳಲ್ಲ, ಅದು ಅವಳ ಸ್ವಂತ ಮಗ. ಮತ್ ಯಾಕ್ ಕೊಲೆ ಮಾಡ್ತಿದ್ದಾಳೆ? ಯಾಕಂದ್ರೆ ಅವನು ಒಂದ್ ಮಹಿಳೆನ ಬಲಾತ್ಕಾರ ಮಾಡಿದಾನೆ. ಸೊ ಒಂದು ಸಾಧಾರಣ ಭಾರತೀಯ ಮಹಿಳೆ ಒಂದು ನ್ಯಾಯದ ಬಗ್ಗೆ ಅಂತ ಮಾತ್ ಬಂದಾಗ ಹೇಗೆ ಅವಳು ತನ್ನ ಮಗನ್ ವಿರುದ್ಧನೇ ನಿಲ್ತಾಳೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ರೋಲ್ ರಿವರ್ಸಲ್ ಏನಿಲ್ಲ, ಎಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ನಿಭಾಯಿಸ್ತಾ ಇದ್ದೀನಿ, ಇನ್ನೇನೂ ಇಲ್ಲ. ಈ ಮಾತು ನಿಜಾನಾ? ಪ್ರಾರಂಭದಲ್ಲಿ ನಿಮ್ಮನ್ನ ಯಾರೂ ಆಕ್ಟರ್ ಅಂತ ಒಪ್ಕೊಳ್ತಾ ಇರ್ಲಿಲ್ಲ, ಸ್ಟಾರ್ ಅಂತ ಒಪ್ಕೊಳ್ತಾ ಇರ್ಲಿಲ್ಲ. ಮೊದಲನೇ ದಿನ ನೀವು ಹೋಗ್ತೀರಿ ಕ್ಯೂಂಕಿ ಸೆಟ್ಗೆ. ವಾಚ್ಮೆನ್ ನನ್ಗೆ ಅಲ್ಲೇ ತಡೆದು ಹೇಳಿದ್ದ, ನೀವು ಸೆಟ್ ಒಳಗ್ ಹೋಗಂಗಿಲ್ಲ ಅಂತ. ಸೊ ಇವಾಗೇನ್ ಅನ್ಸೋದಿಲ್ಲ ಹಾಗೆ, ಆದ್ರೆ ನಾನು ಚಿಕ್ಕವಳಿದ್ದಾಗ ಜೀನ್ಸ್, ಚಪ್ಪಲ್ಲು ಮತ್ತೆ ಒಂದ್ ಬ್ಯಾಗ್ ಹಾಕೊಂಡು ಓಡಾಡ್ತಿದ್ದೆ. ಮತ್ ಅಲ್ಲಿ ಹೋದಾಗ ನಾನು ಹೇಳ್ದೆ, ಅಣ್ಣ ಸ್ವಲ್ಪ ನೀವು ನನಗೆ ಒಳಗ್ ಹೋಗೋದಕ್ ಬಿಡಿ ಅಂತ. ಅವ್ನ್ ಕೇಳ್ದ ಏನ್ ಕೆಲ್ಸ? ಅದಕ್ಕೆ ನಾನು ಇಲ್ಲ, ನನ್ಗೆ ಒಳಗಡೆ ಶೂಟ್ ಇದೆ ಅಂತ. ಅದಕ್ಕೆ ಅವ್ನ್ ಹೇಳ್ದ ಸುಳ್ಳು ಹೇಳ್ಬೇಡ ಅಂತ. ಇಲ್ಲ, ನಾನ್ ನಿಜವಾಗ್ಲೂ ಆಕ್ಟ್ರೆಸ್ ಅಂದೆ ಅವನಿಗೆ. ಸೊ ಅವ್ನ್ ಕೇಳ್ದ ಏನ್ ಕೆಲ್ಸ ಒಳಗೆ? ಸೊ ನಾನಂದೆ ತುಳಸಿ ಇದ್ದಾಳಲ್ಲ, ತುಳಸಿ ಯಾರನ್ನೂ ಮೀಟ್ ಮಾಡಲ್ಲ ಅಂದ. ಅದಕ್ಕೆ ನಾನಂದೆ ಇಲ್ಲ, ನಾನೇ ಆ ಪಾತ್ರ ಮಾಡೋದು ಅಂದೆ. ಸೊ ಇದಾಯ್ತು. ಆದ್ರೆ ಇದು ಒಂದು ದೇವರ ಸಂಕೇತನೂ ಆಗಿರ್ಬೋದು ರಜತ್ ಅವ್ರೆ. ಎಲ್ಲೆಲ್ ನನ್ನ ತಡೆದಿದಾರೋ, ಯಾವ ಜಾಗದಲ್ಲಿ ನನ್ನ ತಡೆದಿದಾರೋ ಅಲ್ಲೇ ನಾನ್ ಎತ್ತರಕ್ಕೆ ಹೋಗಿದ್ದೀನಿ. ನೋಡಿ, ನಾನ್ ಕೇಳ್ಪಟ್ಟೆ ಏಕ್ತಾ ಕಪೂರ್ ಅವರು ಕೂಡ ನಿಮ್ಮನ್ನ ತಡೆದಿದ್ರು ಅಂತ. ಮೊದ್ಲು ನಾನಲ್ಲಿ ಹೋದಾಗ ನಾನು ತುಂಬಾ ಪಾತ್ರಗಳಿಗೆ ಆಡಿಷನ್ ಕೊಟ್ಟಿದ್ದೆ. ಮತ್ತೆ ನಾನೊಂದು ಕಾಂಟ್ರಾಕ್ಟ್ನ ಭರ್ತಿ ಮಾಡೋದಕ್ಕೆ ಬಾಲಾಜಿ ಆಫೀಸಿಗೆ ಹೋಗಿದ್ದೆ. ಅವತ್ ನನ್ ಹುಟ್ಟಿದಬ್ಬ ಆಗಿತ್ತು, ಈಗ್ಲೂ ನೆನ್ಪಿದೆ. ಮತ್ತೆ ನನ್ ತಂದೆ ನನ್ಗೊಂದು ಡೆಡ್ಲೈನ್ ಕೊಟ್ಟಿದ್ರು, ಈಗ್ಲೂ ನಿನಗೆ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನಾವು ಎಲ್ ಹೇಳ್ತೀವೋ ಅಲ್ಲಿ ನೀನ್ ಮದ್ವೆ ಮಾಡ್ಕೋಬೇಕು ಅಂತ. ಸೊ ನನ್ ತಲೆಯಲ್ಲಿ ಆ ಸ್ಟ್ರೆಸ್ ಇತ್ತು, ದೇವ್ರೇ. ಮತ್ತೆ ಅಪ್ಪ ನಾನ್ ಆಫೀಸ್ಗೆ ಹೋಗೋ ಅರ್ಧ ಗಂಟೆ ಮುಂಚೆ ಅವ್ರ ಡಿಸಿಷನ್ನ ಹೇಳ್ಬಿಟ್ಟಿದ್ರು. ಸೊ ನಾನಂದೆ, ಅಣ್ಣ ಕಾಂಟ್ರಾಕ್ಟ್ ಪೇಪರ್ಸ್ನ ಕೊಡಿ. ಯಾವುದೋ ಹೀರೋಯಿನ್ 3ನೇ ತಂಗಿ ರೋಲ್ ಆಗಿತ್ತು. ನಾನಂದೆ ಓಕೆ ಪರವಾಗಿಲ್ಲ ಕೊಡಿ ನನ್ಗೆ ಅಂತ. ಸೊ ಏಕ್ತಾ ಕಪೂರ್ ಅವ್ರ ಆಫೀಸಲ್ಲಿ ಕೂತಿದ್ರು, ಮತ್ತೆ ಒಬ್ಬ ಪಂಡಿತರ ಜೊತೆ ಕೂತಿದ್ರು, ಜನಾರ್ದನ್ ಅಂತ ಅವ್ರ ಹೆಸರು. ಸೊ ಅವರು ದೂರದಲ್ಲಿ ಕೂತು ಹೇಳಿದ್ರು, ಈ ಹುಡ್ಗಿ ಯಾರೇ ಇದ್ರೂನು ಅವಳನ್ನ ಹಿಡ್ಕೊಳ್ಳಿ ಅಂತ. ಅವ್ರು ಕೇಳಿದ್ರು ಯಾಕೆ? ಅವರು ಜನರ ಮುಖ ಓದ್ತಾರಂತೆ ಅಪ್ಯಾರೆಂಟ್ಲಿ. ಈ ಹುಡ್ಗಿ ತುಂಬಾ ಎತ್ತರಕ್ಕೆ ಹೋಗ್ತಾಳೆ ಜೀವನದಲ್ಲಿ ಅಂತ ಅಂದ್ರು. ಸೊ ಇವಳನ್ನ ತುಳಸಿಯಾಗಿ ಕಾಸ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ರು. ಸೊ ಆ ಕಾನ್ವರ್ಸೇಷನ್ ಅಂತೂ ನಾನ್ ಕೇಳಿಸ್ಕೊಂಡಿರ್ಲಿಲ್ಲ. ಏಕ್ತಾ ಹೊರಗಡೆ ಬಂದ್ರು. ಏನ್ ನಿನ್ ಹೆಸರು? ಸೊ ನಾನಂದೆ ಸ್ಮೃತಿ ಮಲ್ಹೋತ್ರಾ. ಮದ್ವೆಗೂ ಮುಂಚೆ ಮಲ್ಹೋತ್ರಾ ಆಗಿತ್ತು ನನ್ ಹೆಸರು. ಸೊ ಅವ್ರಂದ್ರು ಏನ್ ಸೈನ್ ಮಾಡ್ತಿದ್ಯಾ? ಸೊ ನಾನಂದೆ ಮ್ಯಾಡಮ್. ಸೊ ಅವ್ರ ಕಾಂಟ್ರಾಕ್ಟ್ ತಗೊಂಡು ಹರಿದ್ಬಿಟ್ರು. ಅಯ್ಯೋ, ನನ್ ಕೆಲ್ಸ ಹೊಟ್ಟೋಯ್ತಲ್ಲ ಅನ್ಕೊಂಡೆ. ಸೊ ಅವ್ರಂದ್ರು ಒಂದ್ ಹೊಸ ಪೇಪರ್ ತನ್ನಿ. ಸೊ ಅದ್ರ ಮೇಲೆ ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಅಂತ ಬರೆದ್ರು, ನನ್ ಹೆಸರು ಬರೆದ್ರು. ನನಗ್ ತುಂಬಾ ಟೆನ್ಷನ್ ಆಗಿತ್ತು, ನನ್ ಕೆಲ್ಸದ ಪೇಪರ್ನ ಅವರು ಹರಿದ್ಬಿಟ್ಟಿದ್ರು ಅಂತ.
ಸೊ ನಾನ್ ಸ್ಯಾಡ್ ಆಗಿರೋ ಮುಖ ನೋಡಿ ಅವ್ರು ಕೇಳಿದ್ರು ಏನ್ ಪ್ರಾಬ್ಲಮ್ ನಿನ್ಗೆ ಅಂತ. ಮೇಡಮ್ ನನ್ ಬರ್ಡೇ ಆಗಿತ್ತು, ಈ ಕೆಲ್ಸನೇ ನಾನ್ ನಂಬ್ಕೊಂಡಿದ್ದೆ, ಈ ಹುಡ್ಗಿ ಕೇಕ್ ತನ್ನಿ ಅಂದ್ರು. ನಾನ್ ಅನ್ಕೊಂಡೆ ಏನ್ ನಡೀತಿದೆ, ನೀನು ತುಳ್ಸಿ ಅಂದ್ರು. ನಾನ್ ಅನ್ಕೊಂಡೆ ಏನಿದು, ಅವ್ರಂದ್ರು ನಾನ್ ಇತಿಹಾಸ ಸೃಷ್ಟಿ ಮಾಡ್ತಿದೀನಿ ಅಂತ. ನಾನಂದೆ ಇತಿಹಾಸ ಅಲ್ಲ, ನನ್ಗೆ ಹೇಳಿ ಸ್ಯಾಲ್ರಿ ಎಷ್ಟ್ ಕೊಡ್ತೀರಾ ಅಂತ. ಸೊ ಅವರು ಇತಿಹಾಸ ರಚನೆ ಮಾಡೋದ್ರಲ್ಲಿ ಬ್ಯುಸಿ ಇದ್ರು, ನಾನು ಪೇಚಕ್ಗೋಸ್ಕರ. ಇತಿಹಾಸ ರಚನೆ ಮಾಡಿದ್ರಾ? ಹೌದು, ಖಂಡಿತ. ಇತಿಹಾಸ ರಚನೆ ಮಾಡಿದ್ರು. ಮತ್ತೆ ಇಲ್ಲಿ ಯಾರು ಚಿಕ್ಕೋರ್ ಕೂತಿದಾರಲ್ಲ ಅವ್ರಿಗೆ ಗೊತ್ತಿರಲ್ಲ, ದೊಡ್ಡವ್ರಿಗೆ ಗೊತ್ತಿರತ್ತೆ. ಆವಾಗೊಂದು ಅಮಿತಾಬ್ ಬಚ್ಚನ್ ಅವ್ರ ಶೋ ಶುರು ಆಗ್ಬೇಕು ಅಂತಿತ್ತು. ಅದಕ್ಕೆ ನಮ್ಗೆ ಒಂದ್ ಯಾವ್ ಥರ ಸ್ಲಾಟ್ ಕೊಟ್ಟಿದ್ರು ಅಂದ್ರೆ ಆ ಸ್ಲಾಟಲ್ಲಿ ಯಾರೂ ನೋಡ್ತಾನೂ ಇರ್ಲಿಲ್ಲ. ನಾನ್ ಅನ್ಕೊಂಡೆ 10:30 ರಾತ್ರಿಲಿ ಜಗತ್ತೇ ಮಲ್ಗಿರುತ್ತೆ, ಅವಾಗೇನ್ ಇತಿಹಾಸ ರಚನೆ ಮಾಡೋದು. ಆದ್ರೆ ನಿಧಾನವಾಗಿ ಜನರು ನೋಡಕ್ ಶುರು ಮಾಡಿದ್ರು, ಇಷ್ಟಪಟ್ರು, ನಮ್ಮನ್ನ ಎತ್ತರಕ್ ತಲುಪ್ಸಿದ್ರು. ಮೊದ್ಲಿಗೆ ನಿಮ್ಮನ್ನ ನೋಟಿಸ್ ಮಾಡಿದ್ದು ಊಲಾಲ ಅಂತ ಒಂದು ಶೋ ಇತ್ತಲ್ಲ ಅದ್ರಲ್ಲಿ ಅಲ್ವಾ? ಸರಿ, ನೀವು ಒಂದು OTTಲಿ ನೋಡಿರ್ಬೋದು ಅನ್ಸತ್ತೆ. ನೀಲಂನ ನೋಡಿದೀರಾ? ಆಕ್ಟರ್ ಆಗಿದ್ರು. ಹಾ, ನೀಲಂ ಕೊಠಾರಿನ ನೋಡಿದೀರಾ? ಸೊ ಒಂದಿವ್ಸ ಅವ್ರಿಗೆ ಹುಷಾರಿರ್ಲಿಲ್ಲ. ಸೊ ಅವ್ರಿಗೆ ಹುಷಾರಿಲ್ದಿರೋದ್ರಿಂದ ಪ್ರೊಡ್ಯೂಸರ್ ಹೇಳಿದ್ರು, ಒಂದು ಹುಡ್ಗಿ ಇದ್ಲಲ್ಲ ಹಿಂದಿ ಮಾತಾಡೋಳು, ಅವಳನ್ನ ಕರೀರಿ. ಸೊ ನಾನ್ ಹೋದೆ. ಅವ್ರು ಕೇಳಿದ್ರು, ನೀನು ಹಿಂದಿ ಓದ್ತ್ಯಾ ಅಂತ. ನಾನ್ ಅನ್ಕೊಂಡೆ ಇದೇನ್ ವಿಚಿತ್ರ ಪ್ರಶ್ನೆ. ಸೊ ಅವ್ರು ಹೇಳಿದ್ರು, ಈ ಆಕ್ಟರ್ಗ್ ಹುಷಾರಿಲ್ಲ, ನೀನ್ ಈ ರೋಲ್ ಮಾಡ್ಬೇಕಾಗತ್ತೆ, ಮಾಡ್ತೀಯಾ ನೀನು ಅಂತ ಕೇಳಿದ್ರು. ಅವ್ರಿಗನ್ಸಿರ್ಬೇಕು ಹೊಸ ಹುಡುಗಿ, ಟೈಮ್ ಆಗತ್ತೆ, ಯಾಕಂದ್ರೆ 9 ಗಂಟೆ ಶಿಫ್ಟ್ ಆಗಿತ್ತು ಅವ್ರದು. ನಾನಂತೂ ಪಟ ಓದಿ 1 ಗಂಟೆಲೆ ಕೆಲ್ಸ ಮುಗ್ದೋಯ್ತು, 8 ಗಂಟೆ ಉಳ್ದೋಯ್ತು. ಸೊ ಅವ್ರಂದ್ರು, ಲಾಭ ಮಾಡ್ತಿದಳಿ ಹುಡುಗಿ. ಸೊ ಎಲ್ಲಾ ಪ್ರೊಡ್ಯೂಸರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡ್ರು. ಅವ್ರು ಹೇಳಿದ್ರು, ಲಾಭ ಕೊಡ್ತಾಳೆ, ದುಡ್ಡು ಜಾಸ್ತಿ ತಗೊಳಲ್ಲ, ಚೆನ್ನಾಗ್ ಕೆಲ್ಸನೂ ಮಾಡ್ತಾಳೆ, ಇವಳಗ್ ಕೆಲ್ಸ ಕೊಡೋಣ. ಸೊ ಹಾಗ್ ಶುರು ಆಯ್ತು. ಎಲ್ರಿಗೂ ಕಾಲ್ ಮಾಡಿ ಹೇಳಿದ್ರು. ತುಂಬಾ ಫೇಮಸ್ ಆಕ್ಟರ್ ಇದಾರೆ, ಅರ್ಜುನ್ ಕಪೂರ್. ಅವರು ಅಜ್ಜಿ ಯಾರಿದ್ರಲ್ಲ, ಸತೀಶ್ ಓರಿ, ಮೋನಾ ಕಪೂರ್ ಅವರ ತಾಯಿಯವರು, ಅವ್ರು ಕರೆದ್ರು. ರಾಹುಲ್ ರವೇಲ್ ಅಂತ ಕೇಳಿರ್ಬೋದು, ಅವರು ಕರೆದ್ರು. ಮತ್ತೆ ಶೋಭಾ ಕಪೂರ್ ಅವರು ಕರೆದ್ರು. ಮತ್ತೆ ಕಾಲ್ ಬಂತು, ನಾವ್ ಜಿತೇಂದ್ರ ಕಡೆಯಿಂದ ಮಾತಾಡ್ತಿದೀವಿ ಅಂತ. ನಾನ್ ಅನ್ಕೊಂಡೆ, ಯಾವ್ ಜಿತೇಂದ್ರ? ಅವ್ರಂದ್ರು, ಆಕ್ಟರ್ ಜಿತೇಂದ್ರ. ಎಷ್ಟು ದಡ್ಡಿ ನಾನು. ನಾನ್ ಅನ್ಕೊಂಡೆ ನನ್ಗೇನು ಕಾಲ್ ಮಾಡಿದ್ರು ಅಂತ. ಅವ್ರಂದ್ರು, ಬನ್ನಿ ನೀವು ಟೆಸ್ಟ್ ಕರೀತಿದ್ದಾರೆ ಅಂದ್ರು. ಈ ಮಾತು ನಿಜನಾ? ನಿಮ್ಮ ಇಂಟರ್ವ್ಯೂ ತಗೊಂಡಿದ್ದು ಒಂದು ಗರಾಜಲ್ಲಿ ಇಂಟರ್ವ್ಯೂ ತಗೊಂಡ್ರು. ರಜನಿ ಸೀರಿಯಲ್ ಮಕ್ಕಳೆಲ್ಲ ನೋಡಿರಲ್ಲ, ಪ್ರಿಯಾ ಟೆಂಡೂಲ್ಕರ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ರು. ಸೊ ಅವ್ರು ಬಂದ್ರು. ಈ ಮಕ್ಕಳೆಲ್ಲ ಹೋಗಿ ಹಿಸ್ಟ್ರಿ ರಿವೈಸ್ ಮಾಡ್ತಾರೆ, ಅವ್ರು ಯಾರು ಅಂತ. ಅವ್ರು ಬಂದ್ರು, ಕೇಳಿದ್ರು ಇವ್ರು ಯಾರು ಅಂತ. ಅವ್ರಂದ್ರು, ಹೊಸ ಹುಡ್ಗಿ ಅಂತ. ಸೊ ಅವ್ರಂದ್ರು, ಆಲ್ ದ ಬೆಸ್ಟ್, ಚೆನ್ನಾಗ್ ಮಾಡು ಅಂತ. ನಾನಂತೂ ಕಣ್ ಬಿಟ್ಕೊಂಡ್ ನೋಡ್ತಿದ್ರೆ, ಇಷ್ಟು ದೊಡ್ಡ ಲೆಜೆಂಡ್. ಸೊ ನಾನ್ ಆ ಗರಾಜಲ್ಲಿ ನನ್ನ ಇಂಟರ್ವ್ಯೂನ ಕೊಟ್ಟೆ, ಫೇಲ್ ಆಗೋದೆ. ಸೊ ನಾನ್ ಹೇಳ್ದೆ ಅಲ್ವಾ, ಯಾವಾಗ್ಲೂ ಗೆಲ್ಲೋದ್ರಿಂದ ಅಲ್ಲ, ಸೋಲೋದ್ರಿಂದಾನೂ ಇತಿಹಾಸ ರಚನೆ ಮಾಡ್ಬೋದು ಅಂತ. ನೀವಂತೂ ಫೇಲ್ಯೂರ್ ತುಂಬಾ ನೋಡಿದೀರಾ. ನಾನು ಎಷ್ಟು ನಿಮ್ಮ ಹಿಸ್ಟ್ರಿ ನೋಡ್ತಾ ಹೋಗ್ತೀನೋ ಅಷ್ಟು ಸಿಗ್ತಾ ಹೋಗ್ತಾ ಇದೆ. ಮೀಕಾ ಅವರು ಒಂದು ಆಲ್ಬಮ್ ಮಾಡಿದ್ರು. ಮೀಕಾ ಗೊತ್ತಾ ಈ ಜನರೇಷನ್ಗೆ? ಸಾವನ್ ಮೇ ಲಗ್ ಗಯಿ ಆಗ್. ಸೊ ಸಾವನ್ ಅಲ್ಲ, ಆಗ್ ನಾನಾಗಿದ್ದೆ. ಚಿಕ್ಕ ಪಾತ್ರ ರಜತೋರೆ ನೋಡಿ. ಒಂದಂತೂ ನಾನು ಡೆಲ್ಲಿಯಿಂದ ಆಗಿದ್ದೆ. ನನ್ ಫ್ಯಾಮಿಲಿಯಲ್ಲಿ ಯಾರೂ ಯಾವತ್ತೂ ಆಕ್ಟಿಂಗ್ ಮಾಡಿರ್ಲಿಲ್ಲ. ನನ್ ತಂದೆ ತಾಯಿ ಈ ಡಿಸಿಷನ್ಗೆ ವಿರುದ್ಧವಾಗಿದ್ರು. ಊಟ ಮಾಡಕ್ಕೂ 2 ರೂಪಾಯಿ ಇರ್ಲಿಲ್ಲ. ಆ ಸಮಯದಲ್ಲಿ ಪೇಷನ್ಸಿಂದ, ಮರ್ಯಾದೆಯಿಂದ, ಫೇತ್ಫುಲ್ ಆಗಿ ಏನ್ ಕೆಲ್ಸ ಸಿಕ್ತಲ್ಲ, ಒಂದ್ ಎಕ್ಸ್ಟ್ರಾ ಆಗಿ ಕೆಲ್ಸ ಮಾಡೋದು ಇರ್ಬೋದು. ಕೆಲ್ಸ ಅದು ಶ್ರದ್ಧೆಯಿಂದ ಮಾಡಿದ್ರೆ ಯಾವಾಗಾದ್ರೂ ಒಂದ್ಸತಿ ಭಗವಂತನೇ ಹೇಳ್ತಾನೆ, ನೀನ್ ಶ್ರಮ ಪಟ್ಟಿದ್ ಸಾಕು, ಎಲ್ಲ ಒಳ್ಳೇದಾಗತ್ತೆ ಅಂತ. ಸೊ ಈ ತರ ಸುಮಾರ್ ಕೆಲ್ಸ, ಚಿಕ್ಕ ಕೆಲ್ಸಗಳನ್ನ ನಾನ್ ಮಾಡಿದೀನಿ. ಆದ್ರೆ ಜನ್ರಿಗ್ ಗೊತ್ತಿರ್ಲಿಲ್ಲ ಒಂದಿನ ಅದು ದೊಡ್ಡ ಇತಿಹಾಸ ಆಗತ್ತೆ ಅಂತ. ಆದ್ರೆ ನಾನ್ ಹಿಂದೆ ತಿರುಗಿ ನೋಡ್ದಾಗ ನನ್ ಜೀವ್ನನ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಒಂದು ಹೊಸಬ್ಳನ್ನ, ಒಬ್ಬ ಅನ್ನೋನ್ ವ್ಯಕ್ತಿಗೆ ಒಂದ್ ಅವಕಾಶ ಆದ್ರೂ ಕೊಟ್ರಲ್ಲ. ಸೊ ನನ್ ಜೀವನದ ಗುರಿ ಆಯ್ತು. ನನ್ನಿಂದ ಎಷ್ಟಾಗತ್ತೋ ಒಂದು ಯಂಗ್ಸ್ಟರ್ಗೋಸ್ಕರ, ಒಂದ್ ಆತರ ವ್ಯಕ್ತಿಗೆ ಯಾರತ್ರ ಒಂದು ಪವರ್ ಅಥವಾ ಕ್ರೆಡಿಬಿಲಿಟಿ ಇರೋದಿಲ್ವೋ ಅವ್ರಿಗ್ ಒಂದ್ ಅವಕಾಶ ಕೊಡ್ಬೇಕು. ಯಾಕಂದ್ರೆ ನನ್ಗೂ ಒಬ್ರು ಅವಕಾಶ ಕೊಟ್ಟಿದ್ರು. ನಿಮ್ಮ ಮಾಡ್ಲಿಂಗ್ ದಿನಗಳ ಫೋಟೋಸ್ ಅನ್ನ ನೋಡ್ತೀನಿ, ಬಹಳ ಮುಂಚಿಂದು. ಸ್ಟನ್ನಿಂಗ್ ಪಿಕ್ಚರ್ಸ್, ನಿಜವಾಗ್ಲು. ಸ್ಟನ್ನಿಂಗ್ ಅಂತೂ ಇಲ್ಲ ಅನ್ಸುತ್ತೆ. ಜನಗಳಿಗೆ ತೋರ್ಸೋದಾ? ಅಯ್ಯೋ ದೇವ್ರೇ. ಯಾಕಂದ್ರೆ ಸ್ಮೃತಿನೂ ಮುಂಚೆ ಸಣ್ಣ ಇದ್ದ. ಇದು ಮಿಸ್ ಇಂಡಿಯಾಗೆ ತೆಗ್ದಿರೋ ಫೋಟೋಸ್. ಇವತ್ ನೋಡಿದ್ರೆ ನನ್ಗನ್ಸೋದಿಲ್ಲ ನಾನ್ ಮಿಸ್ ಇಂಡಿಯಾ ಫೈನಲಿಸ್ಟ್ ಆಗಿದೆ ಅಂತ. ನೋಡಿ, ಎಲ್ಲ ವಿಚಾರಗಳನ್ನ ನಾವು ಆದ್ರೆ ನಾನು ಆಡಿಯನ್ಸ್ಗೆ ಹೇಳ್ಬೇಕು, ಒಂದ್ ಮಾತನ್ನ ರಜತೋರು ಕೂಡ ಹೇಳ್ತಾ ಇಲ್ಲ.
ಹೇಳ್ಬಿಡ್ಲಾ? ಇಲ್ಲಿ ನೋಡ್ತಿರೋದು ನೀವು 1998 ತೆಗ್ದಿರೋದು. ಮತ್ 1995 ಇಂದ 1997 ತನಕ ನಾನಿಲ್ಲಿ ಕೆಲ್ಸ ಮಾಡ್ತಿದ್ನಲ್ಲ, ಅಲ್ಲಿ ಬಾಸು ರಜತ್ ಅವ್ರಾಗಿದ್ರು. ಇವ್ರು ಯಾವತ್ತೂ ಸೊ ನಾವು ಕಂಪ್ಲೀಟಾಗಿ ಬಾಟಮ್ ಆಫ್ ದ ಪಿರಮಿಡ್ ಆಗಿದ್ವಿ, ಅವರು ಮೇಲಿದ್ರು. ಆವಾಗ ಇವರು ನ್ಯೂಸ್ ಓದ್ತಾ ಇದ್ರು. ಜಿ ನ್ಯೂಸ್ನಲ್ಲಿದ್ರು, ಮತ್ತೆ ಇವರು ಗೋವಾದಲ್ಲಿ ಸ್ಟಿಂಗರ್ ಆಗಿದ್ರು. ನಾನು ಸ್ಮೃತಿ ಇರಾನಿ ಅವರು. ಸೊ ಯಾರಿಗ್ ಗೊತ್ತಿತ್ತು ಒಂದ್ ದಿವಸ ನೀವು ನಿಮ್ ಬಾಸ್ ಮುಂದೆ ಕಟ್ಕಟೆಯಲ್ಲಿ ಕೂತಿರ್ತೀರಾ ಅಂತ, ಅಲ್ವಾ? ಸೊ ನನಗನ್ಸುತ್ತೆ ತುಂಬಾ ಜನ ನೀವಿವತ್ತು ಈ ಅದಾಲತ್ಗೆ ಬಂದಿದ್ದೀರಲ್ಲ, ಈ ಬಿಲ್ಡಿಂಗಲ್ಲಿದ್ದೀರಲ್ಲ, ಈ ಬಿಲ್ಡಿಂಗಿನ ಪಾಯನ ನಾನ್ ನೋಡಿದ್ದೀನಿ. ನಾನ್ ಯಾವಾಗ ರಾಜಕಾರಣಕ್ಕೋಸ್ಕರ ಮೊದಲನೇ ಸಲ ಡೆಲ್ಲಿಗ್ ಬಂದಿದ್ನಲ್ಲ, ಆವಾಗ ಅಲ್ಲಿ ಜನರನ್ನ ದೂರದಿಂದ ನೋಡ್ತಾ ರಜತ್ ಶರ್ಮಾ ಅವರಿದ್ರು. ಸಾಕಷ್ಟು ಹಳೆ ವಿಚಾರಗಳನ್ನ ಇವತ್ತು ನಾನ್ ನೆನಪು ಮಾಡ್ತಿದ್ದೀನಿ, ಯಾಕಂದ್ರೆ ನನಗ್ ಮಾತ್ರ ವಯಸ್ಸಾಗಿದೆ ಅಂತಲ್ಲ. ನಾನು ಕೂಡ ನಿಮ್ಮ ಸಾಕಷ್ಟು ಹಳೆ ವಿಚಾರಗಳನ್ನ ನೆನಪು ನಾನೀಗ ಆರೋಪ ಓದ್ತಾ ಇದ್ದೀನಿ ಅನ್ಸ್ತಿದೆ. ವಿನೋದ್ ಖನ್ನಾ ಅವರ ಜೊತೆಗೆ ನೀವೊಂದು ಸಿನಿಮಾ ಮಾಡಿದ್ರಿ. ಫಿಲಂ ಮಾಡಿರ್ಲಿಲ್ಲ, ಒಂದು ಟೆಲಿವಿಷನ್ ಸೀರಿಯಲ್ ಮಾಡಿದ್ದೆ. ಅದನ್ನ ನಾನು ಪ್ರೊಡ್ಯೂಸ್ ಮಾಡಿದ್ದೆ, ಬರ್ದಿದ್ದೆ ಕೂಡ, ಮೇರೆ ಅಪ್ನೆ. ಹೌದು. ವಿನೋದ್ ಖನ್ನಾ ಅವರ ಜೊತೆ ಕೆಲಸ ಮಾಡಿದಂತ ಅನುಭವ ಹೇಗಿತ್ತು? ತುಂಬಾನೇ ಎಸ್ಟ್ಯೂಟ್ ಆಕ್ಟರ್, ಅನುಭವ ಇರೋರು. ಮತ್ತೆ ಪಾಲಿಟಿಕ್ಸಲ್ಲೂ ಕೂಡ ಅವರು ಯಾವ ಥರ ಶ್ರದ್ಧೆಯಿಂದ ಮಾಡ್ತಿದ್ರು ಕೆಲಸ, ಮತ್ತೆ ಒಂದು ಇನ್ಕ್ಲಿನೇಷನ್ ಇತ್ತಲ್ಲ ಕೆಲ್ಸದ ಮೇಲೆ, ಅದನ್ನ ನಾವು ತುಂಬಾನೇ ಮೆಚ್ಚಬೇಕಾಗತ್ತೆ. ತುಂಬಾ ಡಿಸಿಪ್ಲಿನ್ ಆಗಿರ್ತಿದ್ರು, ಮತ್ತೆ ನೋ ನಾನ್ಸೆನ್ಸ್ ವ್ಯಕ್ತಿ ಆಗಿದ್ರು. ಮತ್ತೆ ಆ ಥರ ವ್ಯಕ್ತಿಯವ್ರ ಜೊತೆ ಕೆಲಸ ಮಾಡಿ ಮತ್ತೆ ಅವ್ರ ನೋ ನಾನ್ಸೆನ್ಸ್ ಆಟಿಟ್ಯೂಡ್ನ ಸಹಿಸ್ಕೊಳ್ಳೋದು ತುಂಬಾ ಕಮಾಂಡಬಲ್ ಆಗಿತ್ತು. ನೀವ್ ಹೇಳಿದ್ದು ನಿಜಾನೇ. ಖಂಡಿತವಾಗ್ಲೂ ರಾಜಕೀಯದಲ್ಲಿ ಮತ್ತೆ ಸಿನಿಮಾದಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ವಿನೋದ್ ಖನ್ನಾ ಅವರದ್ದು. ವಿನೋದ್ ಖನ್ನಾ ಅವ್ರದಿತ್ತು, ಹೇಮಾಜಿ ಅವ್ರದಿತ್ತು. ಇವತ್ತು ಕೂಡ ಹೇಮಾಜಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಶತ್ರು ಸರ್ ಈಗ ಬೇರೆ ಕಡೆ ಇದ್ದಾರೆ, ಆದ್ರೂ ನನ್ನ ಜೀವನದ ಮೊದಲನೇ ಅವಾರ್ಡ್ ಕೊಡೋದ್ರಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ನೀವೇನಾದ್ರೂ ಒಂದ್ ವೇಳೆ ನನ್ನ ಹಳೆ ವಿಡಿಯೋನ ತೆಗೆದು ನೋಡಿದ್ರೆ, ನಾನ್ ಜಡ್ಜ್ ಆಗಿ ಕೂತಿದ್ದೆ, ಹೇಗೆ ಜಡ್ಜ್ ಈಗ ಕೂತಿದಾರಲ್ಲ ಹಾಗೆ. ನಾನ್ ಜಡ್ಜ್ ಆಗಿ ಯಾರ್ ಮೇಲೆ ಟಿಪ್ಪಣಿ ಕೊಡ್ತಿದ್ದೀನಲ್ಲ, ಜಡ್ಜ್ಮೆಂಟ್ ಹೇಳ್ತಿದ್ದೀನಲ್ಲ, ಅವ್ರಿವತ್ತು ಪಂಜಾಬಿನ ಮುಖ್ಯಮಂತ್ರಿ. ಸೊ ಭಗವಂತ್ ಮಾನ್. ಹೌದು. ಸೊ ಟೆಲಿವಿಷನ್ ಮತ್ತೆ ಮೀಡಿಯಾ ಜಗತ್ತಿನಿಂದ ಪತ್ರಕರ್ತರಿರ್ಬೋದು, ಅಕಾಡೆಮಿಷಿಯನ್ಸ್ ಇರ್ಬೋದು, ಅಥವಾ ಆಕ್ಟರ್ಸ್ಗಳೇ ಆಗಿರ್ಬೋದು, ತುಂಬಾ ಆ ಥರ ಜನರಿದ್ದಾರೆ. ಅವರು ಈಗ್ಲೂ ಮೇನ್ ಸ್ಟ್ರೀಮಲ್ಲೇ ಇದ್ದಾರೆ. ಶತ್ರು ಅವರ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ನಿಜಕ್ಕೂ ಅದ್ಭುತವಾದದ್ದು. ನಾನದ್ರ ಬಗ್ಗೆ ಕಮ್ಮಿ ಮಾತಾಡಿದ್ರೇನೆ ಒಳ್ಳೆಯದು. ಆದ್ರೆ ಇದೆಲ್ಲ ಸ್ಟಾಲ್ವರ್ಡ್ಸ್. ನಾನು ದತ್ ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ. ಅವರು ಕಾಂಗ್ರೆಸ್ಸಲ್ಲಿದ್ರೂ ಕೂಡ ಅವ್ರದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಮತ್ತೆ ನನಗನ್ಸುತ್ತೆ ನೀವು ಅಮಿತ್ ಜಿ ಅವ್ರ ಬಗ್ಗೆನೂ ಕೂಡ, ಯಾಕಂದ್ರೆ ಎಲ್ರೂ ಹೇಳ್ತಾರೆ ಅವ್ರ ಮನ್ಸಿಗೆ ಬೇಜಾರಾಗಿತ್ತು ಅಂತ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ, ಅವರು ಕತ್ತಿಗಳೇನಾದ್ರೂ ಹೊರಗ್ ಬಂತು ಅಂದ್ರೆ ಅವ್ರ ಪ್ರಕಾರ ಅವರು ಶಾಂತಿ ದೂತರಾಗ್ಬೇಕು ಅಂತ ಬಯಸ್ತಾರೆ. ಮತ್ತೆ ನಾವು ಬಂದಿರೋ ಜನರೇಷನ್ ಹೇಗಿದೆ ಅಂದ್ರೆ, ಕತ್ತಿಗಳೇನಾದ್ರೂ ಹೊರಗ್ ಬಂತು ಅಂದ್ರೆ ರಕ್ತ ಆಗೋವರೆಗೂ ಕತ್ತಿಗಳು ವಾಪಸ್ ಹೋಗಲ್ಲ. ಮತ್ತಿದು ಒಂದು ಒಪಿನಿಯನ್ ಮತ್ತೆ ಅನುಭವದ ವ್ಯತ್ಯಾಸ ಆಗಿತ್ತು. પબ્લિક ಇಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. તો મોટા બેન મારું કહેવાનું એમ છે કે હવે અમે તુલસીનું કયું રૂપ જોઈશું, જે જૂનું હતું ઈ કે કોઈ નવા આપણે ગુજરાતીમાં જ વાત કરશું તો બધાને કેમ ખબર પડશે કઈ વાત થઈ? જ્યાં જાવ ત્યાં ગુજરાતી. હા, જ્યાં ગુજરાતી ત્યાં સદાકાળ ગુજરાત. પણ ಇವ್ರು ಕೇಳ್ತಿದ್ದಾರೆ ತುಳಸಿಯ ಯಾವ ರೂಪ ಕಾಣಿಸುತ್ತೆ ಅಂತ. ನಾನ್ ನಿಮ್ ಟ್ರಾನ್ಸ್ಲೇಟರ್ ಆಗ್ಬಿಟ್ಟಿದ್ದೀನಿ ನೋಡಿ. ಆದ್ರೆ ನನಗೇನನ್ಸುತ್ತೆ ಅಂದ್ರೆ, ನಿಮ್ ಪರ್ಮಿಷನ್ ಇದ್ರೆ ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ತೀನಿ. ઘરની વહુ જેમ હતી એમ જ છે. ಅದ್ರಲ್ಲೇನು ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. પણ ફરી મળીએ આપણે. ನಾವು ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. मी नागपूरमधून महाराष्ट्रमधून. बापरे, ही काय आजमाली लँग्वेजची टेस्टिंग चालली आहे का? नाव काय तुमचं दादा? प्रदीप नाव आहे. किती वर्ष झाले इकडे? मला 16 मध्ये आलो होतो इकडे. अरे वा. मला एक माझा प्रश्न आहे तुम्हाला, की महाराष्ट्रात आता मराठी भाषेवरून जे विवाद सुरू आहे, तर राज ठाकरे साहेब म्हणतात की जो हिंदी में बोलेगा त्याच्या कानाखाली वाजवेल. हे खरं आहे का? ನನ್ಗೇನನ್ಸುತ್ತೆ ಅಂದ್ರೆ, ನಾನ್ ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ ನೋಡಿ. ನನ್ನ ಅಜ್ಜಿ ಮಹಾರಾಷ್ಟ್ರನಾಗಿದ್ಲು, ನನ್ನ ಅಜ್ಜ ಪಂಜಾಬಿ ಆಗಿದ್ರು, ಪಾರ್ಟಿಷನ್ ಆದ್ಮೇಲೆ ಉತ್ತರ ಪ್ರದೇಶದಲ್ಲಿದ್ರು, ಮುರಾದಾಬಾದಲ್ಲಿ. ನನ್ನ ತಾತ ಬಂಗಾಲಿ ಆಗಿದ್ರು, ಮತ್ತೆ
ಮತ್ತೆ ಅಜ್ಜಿ ಯಾವಾಗ ಪಾರ್ಟಿಷನ್ ಆಯ್ತಲ್ಲ, ಇವಾಗ ಅದು ಬಾಂಗ್ಲಾದೇಶ್, ಅಲ್ಲಿಂದ ಅವ್ರು ಬಂದು ದುಬ್ಡಿ ಅಸ್ಸಾಮಲ್ಲಿದ್ರು. ನನ್ಗನ್ಸುತ್ತೆ ಒಬ್ರು ಆಕ್ಟ್ರು ತುಂಬಾ ಒಳ್ಳೆ ವಿಷಯನ ಹೇಳಿದ್ರು ರೀಸೆಂಟಾಗಿ. ಭಾಷೆ ಸಂವಾದದ ವಿಷಯ ಅಂತ, ತಾಳ್ಮೆಯ ವಿಷಯ ಅಂತ, ರಾಷ್ಟ್ರದ ಪ್ರತಿ ಅಭಿಮಾನದ ವಿಷಯ, ಮತ್ತೆ ನಮ್ಮ ರಾಷ್ಟ್ರವನ್ನ ವಿಧ ವಿಧವಾದ ಒಂದು ದಾರದಲ್ಲಿ ಪೋಣಿಸುವಂತ ಒಂದು ವಿಷಯ ಅಂತ. ಯಾವಾಗ ಅದು ವಿವಾದದ ವಿಷಯ ಆಗುತ್ತೋ ಅದರಿಂದ ನೋವು ಒಂದು ಸಮಾಜ, ಒಂದು ವರ್ಗ, ಒಂದು ಜಾತಿ, ಉಪಜಾತಿ ಅಥವಾ ಒಂದು ಪ್ರದೇಶಕ್ಕಲ್ಲ, ಇಡೀ ದೇಶಕ್ಕಾಗತ್ತೆ. ನಾವು ಭಾರತವನ್ನ ಮಾತೃಭೂಮಿ ಅಂತ ಹೇಳ್ದಾಗ ನೀವ್ ತಾಯಿ ಕೈಗ್ ನೋವು ಮಾಡಿ ಅಥವಾ ಒಂದು ತಲೆಗ್ ನೋವು ಮಾಡಿ, ಆದ್ರೆ ಮನ್ಸಿಗಂತೂ ನೋವಾಗೇ ಆಗತ್ತೆ. ಸೊ ನಾವು 16,000 ಡೈಲೆಕ್ಟ್ಸಲ್ಲಿ ಮಾತಾಡ್ತೀವಿ. 125 ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ಡ್ ಲ್ಯಾಂಗ್ವೇಜ್ ಇದೆ ನಮ್ದು. ಮತ್ ನಾವ್ ಈಗ್ಲೂ ಕೂಡ ಒಳ್ಳೆ ತಂದಿಂದ ಮುಂದಕ್ಕೆ ಹೋಗ್ತಿದೀವಿ. ಯಾಕೆ ಅಂದ್ರೆ ನಾವು ಎಲ್ಲಾ ಲ್ಯಾಂಗ್ವೇಜ್ನೂ ರೆಸ್ಪೆಕ್ಟ್ ಮಾಡ್ತೀವಿ. आणि मी तुम्हाला भेटते कार्यक्रम परत. ನಾವೀಗ ಗುಜರಾತಿ ಮರಾಠಿನಲ್ಲಿ ಕೇಳಿದ್ವಿ, ಯಾರಾದ್ರೂ ಬೆಂಗಾಲಿನಲ್ಲಿ ಕೇಳೋ ಹಾಗಿದ್ರೆ ಕೇಳಿ. ನೀವ್ ನೀವು ಬೆಂಗಾಲಿ- ಟೆಸ್ಟ್ ತಗೋತಿದ್ದೀರಾ, ಲ್ಯಾಂಗ್ವೇಜ್ ಟೆಸ್ಟ್? ಇವಾಗ ಲ್ಯಾಂಗ್ವೇಜ್ ಟೆಸ್ಟಿಂಗ್ ನಡೀತಾ ಇದೆ ಅಂತ ಅಂದ್ಮೇಲೆ আপনি কি বাঙালি? হ্যাঁ বাঙালি। এ মা, কোথা থেকে? নামটা কি আপনার? আমার নাম সানন্দা ব্যানার্জি। কোথা থেকে আপনি? কলকাতায়, এখন নয়ডাতে থাকি। আচ্ছা, তো আমার বাংলাতে- দাদু থাকতেন সল্ট লেকে। আচ্ছা, আমি অ্যাকচুয়ালি অরিজিনালি শান্তিনিকেতন থেকে। আরে বাবা, বাপের বাড়ি শ্বশুর বাড়ি দুটোই। আমার দাদু ছিলেন সল্টলেক থেকে, মানে দাদুর ভাই এরা সবাই ওখানে এখনো মামা থাকেন, আর পরিবারের 1-2 লোক দমদমে থাকে। ಓಕೆ, ನಾನು ಸ್ವಲ್ಪ ಕನ್ನಡದಲ್ಲೂ ಹೇಳ್ಬಿಡಿ ನಮ್ಗೆ. ಸೊ ಇವ್ರು ಹೇಳ್ತಿದ್ದಾರೆ, ಇವರು ಕಲ್ಕತ್ತಾದವರು, ಇವಾಗ ಇವರು ನೋಯ್ಡಾಲಿರ್ತಾರೆ, ಮತ್ತೆ ಇವರ ತಂದೆಯ ಪರಿವಾರ ಶಾಂತಿನಿಕೇತನಲ್ಲಿರ್ತಾರೆ. ಮತ್ತೆ ನಾನ್ ಇವ್ರಿಗೆ ನನ್ ಪರಿಚಯ ಕೊಟ್ಟೆ, ನನ್ನ ಅಜ್ಜ ಸಾಲ್ಟ್ ಲೇಕಲ್ಲಿ ಇರ್ತಿದ್ರು, ಮತ್ತೆ ನನ್ನ ಫ್ಯಾಮಿಲಿ ಕೆಲವು ಮೆಂಬರ್ಸ್ ದಮ್ದಮಲ್ಲೂ ಇದ್ದಾರೆ ಅಂತ. ನೀವಿವತ್ತು ನನ್ನ ಟ್ರಾನ್ಸ್ಲೇಟರ್ ಮಾಡಿದ್ರಲ್ಲ, ಖುಷಿ ಇದೆ ಅದಕ್ಕೆ. হ্যাঁ বলুন। আমি বাংলাতে একটা কোয়েশ্চেন জিজ্ঞেস করতে চাই, যে আমাদের যে বাংলার মহিলা মুখ্যমন্ত্রী, উনি মহিলা হওয়ার সত্ত্বেও বাংলাতে যে এত স্পেশালি হিন্দু মহিলাদের ওপর এত অত্যাচার হচ্ছে, সেটার কোনো বিচার নেই। এই ব্যাপারে আপনার কি মত? ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಇವರು ಬೆಂಗಾಲಿನ ಮುಖ್ಯಮಂತ್ರಿ ಇದಾರಲ್ಲ, ಅವರು ಮಹಿಳೆ ಆದ್ರೂ ಕೂಡ ಮಹಿಳೆಯರ ಚಿತ್ರಹಿಂಸೆನ ಹೇಗ್ ಸಹಿಸ್ಕೋತಾರೆ, ಮತ್ತೆ ವಿಶೇಷವಾಗಿ ಹಿಂದೂ ಮಹಿಳೆಯರ ಜೊತೆ ಯಾವ ಪ್ರಕಾರದ ದುರ್ವ್ಯವಹಾರ ಆಗುತ್ತಲ್ಲ, ಅದನ್ನ ಅವರು ಯಾಕ್ ತಡೆಯೋದಿಲ್ಲ ಅಂತ. ನನಗೇನನ್ಸುತ್ತೆ ಅಕ್ಕ ಅಂದ್ರೆ, ವಿಷಯ ಮಹಿಳೆ ಪುರುಷರದಲ್ಲ ಅಂತ. ನೀವ್ ಯಾವಾಗ ಒಂದು ಪವರ್ಫುಲ್ ಪೊಸಿಷನ್ ಅಲ್ಲಿ ಕೂತಿರ್ತಿರಲ್ಲ, ಆವಾಗ ನಿಮ್ಮ ಲಕ್ಷ್ಯ ಒಂದೇ ಆಗಿರತ್ತೆ, ಸಂವಿಧಾನದ ಸಂರಕ್ಷಣೆಯಲ್ಲಿ ಎಲ್ಲಾ ವರ್ಗ, ಎಲ್ಲಾ ಜಾತಿ, ಎಲ್ಲಾ ಧರ್ಮದ ಸಂರಕ್ಷಣೆ ಆಗ್ಬೇಕು ಅಂತ. ಪ್ರಧಾನ್ ಮಂತ್ರಿ ಆಗಿರೋಂಥವ್ರು ಅವರೇ ಹೇಳ್ತಾರೆ, ಯಾವ ಬಂಗಾಲದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಯಾವ ಬಂಗಾಲದ ಕಲ್ಚರಲ್ ವಿಚಾರಧಾರೆಯಲ್ಲಿ ದುರ್ಗಾ ಪೂಜಾ ಒಂದು ನೆಸೆಸಿಟಿ ಆಗಿದ್ದು, ಒಂದು ವೇ ಆಫ್ ಲೈಫ್ ಆಗಿದೆ. আমরা যে বলি না মহিলাটা ধর্ষিত হচ্ছে, ಮಹಿಳೆಯ ಬಲಾತ್ಕಾರ ಆಗುತ್ತಲ್ಲ, ಅದು ಬಂಗಾಳ ಆಗಿರ್ಲಿ ಅಥವಾ ದೇಶದಲ್ಲಾಗಿರ್ಲಿ ಯಾರೂ ಒಪ್ಕೊಳಕ್ಕಾಗಲ್ಲ. ನಾನೊಬ್ಳು ಕಾರ್ಯಕರ್ತೆ ಆಗಿದ್ದು ಬಂಗಾಳದಲ್ಲಿ ಆ ದೃಶ್ಯವನ್ನ ನೋಡಿದ್ದೀನಿ. ಬಹುಶಃ ಡೆಲ್ಲಿ ಮತ್ತೆ ನೋಯ್ಡಲ್ ಕೂತಿರೋ ಯೂತ್ಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು. ಒಬ್ಬ ಸಾಮಾನ್ಯ ಮನೆಯ ಹುಡುಗ, ಹಳ್ಳಿಯ ಹುಡುಗ, ಒಂದ್ವೇಳೆ TMC ಮಮತಾ ಅವ್ರ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಅವನ್ನ ಸಾರ್ವಜನಿಕವಾಗಿ ಗದ್ದೆಲಿ ಅವನಿಗೆ ನೇಣ್ ಹಾಕ್ತಾರೆ. ಯಾವ ಮಹಿಳೆ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಬೂತಲ್ ಕೆಲಸ ಮಾಡಿದ್ರಲ್ಲ, ಅದರ ರಿಸಲ್ಟ್ ಬಂದಾದ್ಮೇಲೆ ಅವ್ರನ್ನ ಕೂದ್ಲಿಂದ ಹಿಡ್ಕೊಂಡು ಸಾರ್ವಜನಿಕವಾಗಿ ಅವ್ರ ಬಲಾತ್ಕಾರ ಮಾಡಿದ್ರು. ಹಳ್ಳಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದಿಲ್ದೇ ಇದ್ದಾಗ ಆ ನಾಯಕರೆಲ್ಲ ಕೂತು ಎಲ್ಲಾರ ಮುಂದೆ ಹರಾಜ್ ಕೂಗಿದ್ರು, ನಿಮ್ಮನೆ ಹೆಣ್ಮಕ್ಳನ್ನ ರಾತ್ರಿ ನಮ್ ಜೊತೆ ಕಳ್ಸಿ, ಅವಾಗ ಮಾತ್ರ ನಿಮಗ್ ಮನೆಗ್ ಬರಕ್ ಬಿಡ್ತೀವಿ ಅಂದ್ರು. ಸೊ ಇದು ರಾಜಕೀಯದ ನೈಜತೆ. ಇದು ಭಾಜಪಾ ಕಾರ್ಯಕರ್ತರ ಜೊತೆ ಇದು ಬಂಗಾಳದಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲೂ ಆಯ್ತು. ರೀಸೆಂಟಾಗಿ ಪ್ರಧಾನ್ ಮಂತ್ರಿಯವರು ಒಬ್ಬ ಸಜ್ಜನನಿಗೆ ನಾಮಿನೇಟ್ ಆಗಿರೋದಕ್ಕೆ ಸಭೆಯಲ್ಲಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಮಹಾಮಹಿಂ ರಾಷ್ಟ್ರಪತಿ ಸ್ಥಾನಕ್ಕೆ ಅವರು ನಾಮಿನೇಟ್ ಆಗಿದ್ರು. ಅವರು ಸಂಘದ ಸ್ವಯಂ ಸೇವಕರಾಗಿದ್ರಿಂದ ಅವ್ರ 2 ಕಾಲ್ಗಳನ್ನು ಕಡಿದ್ಬಿಟ್ರು. ಕೇರಳದಲ್ಲಿ ನಮ್ಮ ಕಾರ್ಯಕರ್ತರ ಹತ್ಯೆ ಹೇಗಾಗಿದೆ ಅಂದ್ರೆ, ಯಾರಾದ್ರೂ ಸ್ಕೂಟರ್ ಓಡಿಸ್ತಿದ್ರೆ ದುಡಿಯೋದಕ್ಕೆ 2 ರೂಪಾಯಿಗೋಸ್ಕರ ಇಲ್ಲಿಂದ ಅವ್ರ ಕೈನ ಕಡ್ದಿದ್ದಾರೆ. ನೀನ್ ದುಡಿಯಲ್ಲ ಅಂದಾಗ ಪ್ರಶ್ನೆ ಹೇಗ್ ಮಾಡ್ತೀಯ ಅಂತ. ನಾನ್ 25 ವರ್ಷ ಈ ಥರ ಕಾರ್ಯಕರ್ತರ ಜೊತೆ ಕೆಲ್ಸ ಮಾಡಿದ್ದೀನಿ.
ರಜತ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪ್ರಧಾನಮಂತ್ರಿ ರೂಪದಲ್ಲಿ ನೋಡಿದ್ರು, ಮೋದಿಯವ್ರನ್ನ ಪ್ರಧಾನಮಂತ್ರಿ ರೂಪದಲ್ಲಿ ನೋಡಿದ್ರು. ನಾವಿದ್ದಿದ್ ಕಾಲದಲ್ಲಿ ನಮ್ ಹತ್ರ ಪವರೇ ಇರ್ಲಿಲ್ಲ. ಒಬ್ಬರನ್ನೊಬ್ಬರನ್ನ ಬಿಟ್ರೆ ನಮ್ ಜೊತೆ ಯಾರೂ ಇರ್ಲಿಲ್ಲ. ಮತ್ತೆ ಬಿಜೆಪಿಯಲ್ಲಿ ನನ್ನ ಸಂಬಂಧಗಳು ಏನು ಶುರು ಆಯ್ತಲ್ಲ, ಅದನ್ನ ನಾನ್ ಯಾವತ್ತೂ ಮರೆಯಕ್ಕಾಗಲ್ಲ. ನಾನ್ ಕೇಳ್ಪಟ್ಟೆ ಒಬ್ರು ಜಾರ್ಖಂಡ್ನ ಕಾರ್ಯಕರ್ತರನ್ನ ನೀವು ನಿಮ್ಮನೆಗೆ ಕರ್ಕೊಂಡು ಬಂದಿದ್ರಿ. ಆಶಾ ಅವರು ವಿದ್ಯಾರ್ಥಿ ಪರಿಷತ್ತಲ್ಲಿದ್ರು, ಮತ್ತೆ ಅವಳು 26 ವರ್ಷದ ಹುಡುಗಿಯಾಗಿದ್ಲು. ಅವಳಿಗೆ ಯಾರೋ ಹೇಳಿದ್ರು, ಆ ಟೈಮಲ್ಲಿ ನಾನು ಶೂಟಿಂಗ್ ಮಾಡ್ತಾ ಇದ್ದೆ ವಿಕ್ಟರ್ ಬ್ಯಾನರ್ಜಿ ಅವ್ರ ಜೊತೆ ಬಾಂಗ್ಲಾ ಒಂದ್ ಫಿಲ್ಮ್ಗೋಸ್ಕರ. ಅವ್ರಿಗೆ ಯಾರೋ ಹೇಳಿದ್ರು ನಾನ್ ಮಹಿಳೆ ಮೋರ್ಚೆಯ ರಾಷ್ಟ್ರೀಯ ಅಧ್ಯಕ್ಷಳಾಗಿದ್ದೆ 2011 ಹೇಳಿದ್ರು, ಆಶಾ ಸ್ಮೃತಿ ಇರಾನಿನ ಮೀಟ್ ಮಾಡು. ಅವಳು ಪೊಲಿಟಿಕಲ್ ಆಕ್ಟಿವಿಸ್ಟು, ಸ್ಟೂಡೆಂಟ್ ಆಕ್ಟಿವಿಸ್ಟ್ ಆಗಿದ್ರಿಂದ ಅವಳು ಹೇಳಿದ್ಲು ನಾನು ಆಕ್ಟರ್ನ ಮೀಟ್ ಮಾಡಲ್ಲ ಅಂತ. ಆಗ ಅವಳ್ದು ಹೊಸದಾಗಿ ಮದ್ವೆ ಆಗಿತ್ತು. ಅವಳ ಗಂಡ ಹೇಳಿದ್ರು ಇಲ್ಲ ಹೋಗ್ ಮೀಟ್ ಮಾಡೋಣ ಅಂತ. ಅವಾಗ ಅವಳು ಬಂದಿದ್ಲು ಕಲ್ಕಟ್ಟ ನನ್ನ ಮೀಟ್ ಮಾಡಕ್ಕೆ. ಸೊ ನಾನಂದೆ, ಆಶಾ ನೀನು ಬಿಜೆಪಿ ಜಾಯಿನ್ ಆಗಿ ಕೆಲ್ಸ ಮಾಡು. ಅವಳು ಜಾರ್ಖಂಡಿಂದ ಆದಿವಾಸಿ ಪರಿವಾರದವಳಾಗಿದ್ಲು. ನಾನ್ ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿ ಅವಳನ್ನ ಒಪ್ಪಿಸ್ದೆ ನಾನು. ಅವಳು ನನ್ ಜೊತೆ ನನ್ನ ಟೀಮಲ್ಲಿ ರಾಷ್ಟ್ರೀಯ ಮಂತ್ರಿ ಆಗಿದ್ಲು. ಅವಳ ಮದ್ವೆಯ ಮೊದಲನೇ ಆನಿವರ್ಸರಿಗೆ ಅವಳ ಗಂಡ ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ನಂತೆ. ನಡಿ ನಿನ್ಗೆ ಇವತ್ತೇನಾದ್ರೂ ಗಿಫ್ಟ್ ಕೊಡಿಸ್ತೀನಿ ಅಂತ, ಮದ್ವೆ ಆನಿವರ್ಸರಿ ಅಂತ. ಅವಳನ್ನ ಶಾಪಲ್ ಬಿಟ್ಟು ಅವರು ಹೋದ್ರಂತೆ ಏನೋ ತಗೊಳಕ್ಕೆ ಅವ್ರಿಗೋಸ್ಕರ. ಆಶಂಗೊಂದು ಫೋನ್ ಬಂತು. ನಕ್ಸಲೈಟ್ಸ್ ಫೋನ್ ಮಾಡಿದವಳಿಗೆ, ನಿನ್ ಗಂಡನ್ನ ಸಾಯಿಸಿದೀವಿ, ದೊಡ್ಡ ಮಂತ್ರಿ ಅಲ್ವಾ ನೀನು, ನಿನ್ ಗಂಡನ್ ಡೆಡ್ ಬಾಡಿ ತಗೊಂಡ್ ಹೋಗು ಬಾ. ನೀವ್ ಇಮ್ಯಾಜಿನ್ ಮಾಡಿ, 26 ವರ್ಷದ ಹುಡುಗಿ ಒಂದ್ ಫೋನ್ ಬಂದ್ರೆ ನೀನು ನಕ್ಸಲೈಟ್ಸ್ ವಿರುದ್ಧ ಜಾರ್ಖಂಡ್ ರಸ್ತೆಗಳಲ್ಲಿ ಹೋರಾಡಿ, ಹಳ್ಳಿಗಳಲ್ಲಿ ಹೋರಾಡಿ, ಗುಮ್ಲಾ ದುಮ್ಕಾ ಈ ಥರ ಜಾಗಗಳಲ್ಲಿ ಅವಳು ಕೆಲಸ ಮಾಡ್ತಾಳೆ. ಅವಳಿಗೆ ನಿನ್ ಗಂಡನ್ ಕೊಂದಿದೀವಿ, ಬಾಡಿ ತಗೊಂಡೋಗು. ಸೊ ಆಬ್ವಿಯಸ್ಲಿ ಅವಳು ಶಾಕ್ಗೆ ಹೊಟ್ಟೋಗಿದ್ಲು. ಮತ್ತೆ ನಮ್ಮ ಕಾರ್ಯಕರ್ತೆ ಅವಳು, ನಮ್ ಮನೆ ಭಾಗ ಅವಳು. ಮತ್ತೆ ನೀವೊಂದು 26 ವರ್ಷದ ಹುಡುಗಿನ ಈ ಥರ ಸ್ಥಿತಿಲ್ ನೋಡಕ್ ಇಷ್ಟಪಡಲ್ಲ. ಅದಕ್ಕೆ ನಾನಂದೆ, ಆಶಾ ಬಾ ನನ್ ಜೊತೆ. ಮುಂಬೈಲಿ ನನ್ ಜೊತೆ ಇದ್ಲವಳು. ಎಲ್ಲಿ ತನಕ ಅವಳು ಗಟ್ಟಿಯಾಗಿ ಅವಳ ಕಾಲ್ಮೇಲೆ ಅವಳು ನಿಂತ್ಕೊಳ್ಳಲ್ವೋ ಅಲ್ಲಿ ತನಕ ಅವಳು ನನ್ ಜೊತೆನೇ ಇದ್ಲು. ನಾನ್ ಕೇಳ್ದೆ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ. ಅವಳಂದ್ಲು ಮಂತ್ರಿ ಆಗ್ಬೇಕು ಅಂತ. ಯಾಕಂದ್ರೆ ನನ್ ಜೊತೆ ಏನಾಯ್ತಲ್ಲ ಬೇರೆಯವ್ರ ಜೊತೆ ಆಗ್ಬಾರ್ದು ಅಂದ್ಲು. ಮತ್ತೆ ರಜತೋರೆ ಅವಳಿಗೆ 26 ವರ್ಷ. ನಾವ್ ಕೇಳಿದ್ವಿ ನಿನಗೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೋದಾ ಅಂತ ಅಂದ್ವಿ. ಅವಳಂದ್ಲು ಖಂಡಿತ ಇಲ್ಲ, ನನ್ನಿಂದಾಗಿ ನನ್ ಫ್ಯಾಮಿಲಿ ಇನ್ನೊಂದ್ ವ್ಯಕ್ತಿ ಜೀವ ಹೋಗ್ಬಾರ್ದು, ನನ್ ಜೀವನ ಪೂರ್ತಿ ಮದ್ವೆ ಆಗಲ್ಲ ಅಂದ್ಲು. ಅವಳು ಎಲೆಕ್ಷನ್ನಲ್ಲಿ ಹೋರಾಡಲು, ರಾಂಚಿಯಲ್ಲಿ ಮೇಯರ್ ಆದ್ಲು 2 ಸಲ, ಭಾಜಪಾಲಿ ರಾಷ್ಟ್ರೀಯ ಮಂತ್ರಿ ಆದ್ಲು, ಈಗ ಕಮಿಷನಲ್ಲಿ ಮೆಂಬರ್ ಆಗಿದ್ದಾಳೆ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಾಜಕಾರಣದಲ್ಲಿ ತುಂಬಾ ಜನ ಮಂತ್ರಿಗಳು ಕಾಣಿಸ್ಕೋಬೋದು ನಿಮ್ಗೆ, ಆದ್ರೆ ನೀವು ಪರ್ದೆನ ಸ್ವಲ್ಪ ಸರ್ಸ್ ನೋಡಿದ್ರೆ ಎಷ್ಟೋ ಜನರ ಜೀವನ ಈ ಥರ ಸಂಘರ್ಷದಿಂದ ಕೂಡಿದೆ. ಮತ್ತೆ ಆಶಾ ಪಾರ್ಟಿ ಆಶಾನ ಬಂಗಾಲಿನ ಉಸ್ತುವಾರಿ ಕೂಡ ಮಾಡಿದ್ದಾರೆ. ಈಗ ನೋಡಿ, ನಿಮ್ಗೆ ಬೆಂಗಾಲಿ ಗೊತ್ತಿದೆ, ಗುಜರಾತಿ ಗೊತ್ತಿದೆ, ಮರಾಠಿ ಗೊತ್ತಿದೆ, ಪಂಜಾಬಿ ಕೂಡ ಗೊತ್ತಿದೆ, ನಿಮ್ಗೆ ಹಿಂದಿನಲ್ಲಿ ಕೂಡ ಮಾತನಾಡ್ತೀರಿ. ಇಲ್ಲ ಈಗ ಯಾರಾದ್ರೂ ಹಿಂಬಾಲಿಸೋದ್ ಬಿಟ್ರು? ಜರ್ಮನ್ ಆಗಿತ್ತು. ರಜತ್ ಅವರು ಸ್ವಲ್ಪ ಈಗ ಜರ್ಮನ್ ಆಡಿಯನ್ಸ್ ಎಲ್ಲಿಂದ ಕರ್ಕೊಂಡ್ ಬರ್ಲಿ? ಆಪ್ಕಿ ಅದಾಲತ್ನ ಶೋ ಇದೆಯಲ್ಲ, ಅದನ್ನ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆನ್ ಏರ್ ಮಾಡಿದ್ದೀವಿ. ಅದರಲ್ಲಿ ಗುಜರಾತಿ ಇದೆ, ಬೆಂಗಾಲಿ ಇದೆ, ಮರಾಠಿ ಇದೆ, ತಮಿಳ್, ತೆಲುಗು ಇದೆ. ನಾನ್ ನಿಮ್ಮನ್ನ ಕೇಳೋದೇನು ಅಂತಂದ್ರೆ, ಈ 3 ಭಾಷೆಗಳಲ್ಲಿ ನೀವು ನನ್ನ ಪರವಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬಿಡಿ ಆಪ್ಕಿ ಅದಾಲತ್ ನೋಡಿ ಫ್ರೀಯಾಗಿ ಪ್ರೊಮೋ ಮಾಡಿಸ್ತಿದ್ದಾರೆ. আপনারা সবাই আপকি আদালত বাংলায় দেখুন, আমি আপনাকে অনুরোধ জানাচ্ছি. આપ સૌ આવીને રજતજીનું આપકી અદાલત ગુજરાતીમાં જો એવી મારી વિનંતી. आणि नागपूर काय बोलायचं आहे यांना? बोला, रजतजीचा प्रोमो करा तुम्ही पण. मराठीत बघा आपकी अदालत रजत शर्मावर. ಬಹಳ ಧನ್ಯವಾದಗಳು. ನಿಮ್ಮ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಆಪ್ಕಿ ಅದಾಲತ್ ತಲುಪುತ್ತೆ. ಸಾಕಷ್ಟು ಜನ ತಮ್ಮ ಭಾಷೆಗಳಲ್ಲೇ ನೋಡ್ತಾ ಇದ್ದಾರೆ, ಆದ್ರೆ ಈ ಪ್ರಮೋಷನ್ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸ್ಮೃತಿ ಇರಾನಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಕಾಂಗ್ರೆಸ್ನವ್ರಿಗಂತೂ ತುಂಬಾನೇ ಸಂತೋಷ ಆಗಿರುತ್ತೆ. ಒಳ್ಳೇದಾಯ್ತು ಈಕೆ ಟಿವಿಗೆ ಹೋಗಿದ್ದಾರೆ. ಹಿಂಬಾಲಿಸೋದ್ ಬಿಟ್ರು. ಅವ್ರು ಹೇಳ್ತಾ ಇದ್ದಾರೆ ಹಸು ನೀರ್ ಕುಡಿಯಕ್ ಹೋಗಿದೆ. ಸೊ ನೀವ್ ನನ್ಗೆ ಹಸು ಅಂತಿದ್ದೀರಾ, ನೀರ್ ಅಂತಿದ್ದೀರಾ? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಅವರಿಗೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ,
ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ ಇವರು ಕನ್ಫ್ಯೂಷನ್ ಹುಟ್ಟು ಹಾಕುತ್ತಾರೆ ಎಂಬುದು. ನೋಡಿ, ನೀವ್ ಯಾವಾಗ ಇದನ್ನ ಅನೌನ್ಸ್ ಮಾಡಿದ್ರಲ್ಲ, ಸಾಸ್ ಬಿ ಕಬಿ ಬಹುತಿನಲ್ಲಿ ಮತ್ತೆ ತುಳಸಿಯಾಗಿ ಬರ್ತಿದ್ದೀರಿ ಅಂತ, ಇಲ್ಲೊಂದು ತುಂಬಾ ದೊಡ್ಡ ಕನ್ಫ್ಯೂಷನ್ ಇದೆ. ಕಾಂಗ್ರೆಸ್ನವ್ರಿಗಂತೂ ತುಂಬಾನೇ ಸಂತೋಷ ಆಗಿರತ್ತೆ, ಒಳ್ಳೇದಾಯ್ತು ಈಕೆ ಟಿವಿಗೆ ಹೋಗಿದ್ದಾರೆ, ಹಿಂಬಾಲ್ಸೋದ್ ಬಿಟ್ರು. ಅವ್ರು ಹೇಳ್ತಾ ಇದ್ದಾರೆ ಹಸು ನೀರ್ ಕುಡಿಯಕ್ ಹೋಗಿದೆ. ಸೊ ನೀವ್ ನನ್ಗೆ ಹಸು ಅಂತಿದ್ದೀರಾ, ನೀರ್ ಅಂತಿದ್ದೀರಾ? ಯಾಕಂದ್ರೆ ಒಂದ್ ವೇಳೆ ನೀವ್ ಹಸು ಅಂತ ಹೇಳ್ತಿದ್ರೆ ನನ್ ಫಿಸಿಕಾಲಿಟಿ ಮೇಲೆ ಹೇಳ್ತಾ ಇದ್ದೀರಾ, ಒಂದ್ ವೇಳೆ ನೀರು ಅಂತ ಹೇಳ್ತಿದ್ರೆ ನೀವ್ ಹೇಳ್ತಿದ್ದೀರಾ ನಾನೆಷ್ಟು ಪ್ರಬುದ್ಧವಾಗಿದ್ದೀನಿ ಅಂತ. ನಾನಂತೂ ನಿಮ್ಮ ಪ್ರಬುದ್ಧತೆ ಬಗ್ಗೆ ಮಾತನಾಡ್ತಾ ಇದ್ದೀನಿ, ನಿಮ್ಮ ಫಿಸಿಕಲ್ ಬಗ್ಗೆ ಖಂಡಿತವಾಗ್ಲೂ ಯಾರು ಹೋಗ್ಲಿ ಬಿಡಿ, ಮಾತನಾಡಬಾರ್ದು. ಈ ಮುಖಾಂತರ ಜನರಿಗೆ ಗೊತ್ತಾಗಿದೆ ನಾನು ಹಸು ಅಲ್ಲ ಅಂತ. ನಾನಂತೂ ನಿಮ್ಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ. ಏನಂದ್ರೆ, ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಸಾಕಷ್ಟು ವೆಯ್ಟ್ ಅನ್ನ ಕಡಿಮೆ ಮಾಡಿದ್ದೀರಾ. ನಾನು ಹೇಳ್ತಾ ಇದ್ದೆ ಕನ್ಫ್ಯೂಷನ್ ಇದೆ ಅಂತ. ಕಾಂಗ್ರೆಸ್ನ ಜನಗಳು ತುಂಬಾ ರಿಲೀಫ್ ಆಗಿದ್ದಾರೆ, ನೀವು ಇಲ್ಲ ಅಂತ. ಮತ್ತೆ ನೋಡಿ ರಜತ್ ಅವರೇ, ಯುದ್ಧ ಭೂಮಿ ಮೇಲೆ ತುಂಬಾ ಜನ ಶಿಖರಕ್ಕೇರ್ತಾರೆ ಅಥವಾ ಅವರು ಸೋತ್ ಹೋಗ್ತಾರೆ. ಆದ್ರೆ ಯುದ್ಧ ಭೂಮಿ ಮೇಲೆ ನಿಮ್ ವ್ಯಾಲ್ಯೂ ಎಷ್ಟಿರ್ಬೇಕು ಅಂತಂದ್ರೆ, ಶತ್ರು ಕೂಡ ಗರ್ವ ಪಡ್ಬೇಕು ನಿಮ್ಮನ್ನ ಸೋಲ್ಸಿದ್ಮೇಲೆ. ನಿಮ್ ವ್ಯಾಲ್ಯೂ ಎಷ್ಟಿರ್ಬೇಕು ಅಂದ್ರೆ ಶತ್ರುಗೂ ಪ್ರೌಡ್ ಫೀಲ್ ಆಗ್ಬೇಕು, ನಾನು ಇವ್ರನ್ನ ಸಾಯಿಸಿದ್ದೀನಿ ಅಂತ. ಆದ್ರೆ ಶತ್ರುಗೂನೂ ಇದ್ ಗೊತ್ತಿದೆ, ದೇವ್ರ ಕೃಪೆ ನನ್ಮೇಲೆ ಎಷ್ಟಿದೆ ಅಂದ್ರೆ, ನಿಮ್ಗೆ ಯಾವಾಗೆಲ್ಲ ಅನ್ಸುತ್ತಲ್ಲ ನೀವ್ ನನ್ನ ಸಾಯಿಸಿದ್ದೀರಾ ಅಂತ, ನಾನ್ ಮತ್ತೆ ಬಂದಿರ್ತೀನಿ. ಕಾಂಗ್ರೆಸ್ನವರಂತೂ ತಮ್ಮ ಅಫಿಷಿಯಲ್ ಟ್ವಿಟರ್ನ ಮುಖಾಂತರ ನಿಮ್ಗೆ ಹೇಳಿದ್ದಾರೆ, ಗುಡ್ ಲಕ್ ಸ್ಮೃತಿ ಇರಾನಿ. ನೋಡಿ ರಜತ್ ಅವರೇ, ನೀವು ನನ್ ಜೀವನದ ಒಂದು ಪ್ರಮುಖ ಪಾತ್ರರಾಗಿದ್ದೀರಾ, ಮೀಡಿಯಾದಲ್ಲಿ ನನ್ ಸೀನಿಯರ್ ಸ್ಥಾನದಲ್ಲಿದ್ದು. ನೀವು ಕಾಂಗ್ರೆಸ್ನವರು ಹೂ ಇಸ್ ಸ್ಮೃತಿ ಅಂತ ಹೇಳಿರೋಂಥ ಕ್ಷಣನೂ ಕೂಡ ನೋಡಿದಿರಾ. ಇವತ್ತವ್ರ ಅಫಿಷಿಯಲ್ ಹ್ಯಾಂಡಲ್ ಇಂದಾನೆ ಗುಡ್ ಲಕ್ ಅಂತ ಬಂದಿರೋದು. ಒಬ್ಬ ಶತ್ರುವನ್ನು ಕೂಡ ಗುಡ್ ಲಕ್ ಹೇಳೋದಕ್ಕೆ ಒತ್ತಾಯ ಮಾಡಿದೀನಿ ಅಂತಂದ್ರೆ ಯೋಚನೆ ಮಾಡಿ, ಭಾರತದ ಆ ಮಹಿಳೆಯ ಛಲ ಎಷ್ಟಿರ್ಬೋದು. ಯಾರೋ ಒಬ್ರು ಬರ್ದಿದ್ದಾರೆ, ಮತ್ತೆ ಟಿವಿಗೆ ವಾಪಸ್ ಬಂದಿದ್ದಾರೆ ಅಂದ್ರೆ ಕೊನೆಗೂ ಮನೆಗ್ ಬಂದ್ರಲ್ಲ. ಗೊತ್ತಿಲ್ಲ ಅವರು ಯಾಕೆ ಈ ತರ ಹೇಳಿದ್ರು ಅಂತ. ಯಾರಿಗೆ ಕ್ಷಮತೆ ಇದ್ದು 25 ವರ್ಷ ಮೀಡಿಯಾ ಮತ್ತೆ ಟೆಲಿವಿಷನ್ ಅದ್ರ ಜೊತೆಗೇನೆ ಪೊಲಿಟಿಕ್ಸಲ್ಲೂ ಕೂಡ ಇದ್ದು, ಏನು ಬ್ಯಾಕ್ಗ್ರೌಂಡ್ ಇಲ್ದೇನೆ ನಿಮ್ಮ ಹಾರ್ಡ್ ವರ್ಕಿಂದ ಶ್ರಮ ಪಟ್ಟು, ಯಾರು ಕಷ್ಟಕರ ಸನ್ನಿವೇಶದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ರಾಷ್ಟ್ರದ ಸಮ್ಮಾನಕ್ಕೋಸ್ಕರ ಕೆಲ್ಸ ಮಾಡಿರ್ತಾರೋ, ಈ ತರ ಒಬ್ಬ ಬುದ್ಧಿಜೀವಿ ವ್ಯಕ್ತಿಗೆ ಕಾಂಗ್ರೆಸ್ ಅವರು ದಡ್ರು ಅಂತ ಹೇಳ್ತಾರೆ ಅಂದ್ರೆ ನಾನ್ ದಡ್ಡಿನೇ. ನಾನು ಮೇಲಿಂದ ಕೆಳಗೆ ಈ ದೇಶ ಮತ್ತೆ ಈ ಸಮಾಜವನ್ನ ನೋಡಿದ್ದೀನಿ. ಒಂದ್ ವೇಳೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಈ ಥರ ವ್ಯಕ್ತಿಗಳು ಯಾರು ದುಡಿತಾರೋ, ಸಾಮಾನ್ಯ ಪರಿವಾರದಿಂದ ಬರ್ತಾರೋ, ಮತ್ತೆ ಯಾರು ಮಹಿಳೆಯರಾಗಿರ್ತಾರೋ, ಮತ್ತೆ ಸಾಮಾನ್ಯ ಪರಿವಾರದಿಂದ ಬಂದಿರ್ತಾರಲ್ಲ, ಅವರಿಗೆ ನಾವು ದಡ್ರು ಅನ್ಸ್ತೀವಿ ಅಂದ್ರೆ ಅವ್ರಿಗೆ ಗೊತ್ತು. ಅದಕ್ಕೆ ಅವರು ಇನ್ನೂ 15 ವರ್ಷಗಳ ಕಾಲ ಶತ್ರು ಆಗೇ ಇರ್ತಾರೆ. ನೋಡಿ, ಅವ್ರಿಗೆ ಅನ್ಸಿರ್ಬೋದು ಅಮೇಠಿನಲ್ಲಿ ಸ್ಮೃತಿ ಇರಾನಿ ಅವರಿಗೆ ಸೋಲಾಗಿದೆ, ಮತ್ತೆ ನಿಮ್ಮ ಪೊಲಿಟಿಕಲ್ ಕರಿಯರ್ ಮುಗ್ದೋಯ್ತು ಅಂತಾನೆ ಅನ್ಕೊಂಡಿರ್ತಾರೆ. ಸೋಲು ನಂದು 2014 ಆಗಿತ್ತು ಅಮೇಥಿಯಲ್ಲಿ. ಬಹುಶಃ ಮರ್ತೋಗಿದ್ದಾರೆ ಅನ್ಸುತ್ತೆ. 2004 ನಾನು ಸೋತೋಗಿದ್ದೆ ಚಾಂದ್ನಿ ಚೌಕಲ್ಲಿ. ನೀವೇ ಯೋಚನೆ ಮಾಡಿ, 2004 ನಾನು ಆ ಚುನಾವಣೆ ಗೆದ್ದಿದ್ರೆ ನಿಮ್ ಮುಂದೆ ಕೂತಿರೋ ಸ್ಮೃತಿ ಇರಾನಿ ಆಗಿರ್ತಿದ್ನ ಇವತ್ತು? ನನ್ ಹಣೆ ಬರಹನ ಯಾವತ್ತೂ ಗೆಲುವು ಅನ್ನೋದ್ ಬರ್ದೇ ಇಲ್ಲ. ಎಷ್ಟೋ ಸಲ ನನ್ ಸೋಲಿಂದನೂ ಕೂಡ ನನ್ ಹಣೆ ಬರಹನ ಹೊಸ ರೀತಿಲಿ ಬರ್ದಿದ್ದೀನಿ. ನಿಮ್ಮ ಪಾರ್ಟಿಯವರ ಕನ್ಫ್ಯೂಷನ್ನ ದೂರ ಮಾಡ್ಬೇಡಿ. ಅವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ಬಿಟ್ಟು ಹೋಗ್ಬೇಡಿ, ನಮ್ಮ ಹೃದಯ ತುಂಬಿಲ್ಲ ಅಂತ. ನನ್ ಪಾರ್ಟಿಲಿ ಕನ್ಫ್ಯೂಷನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇದೆ ಸ್ಮೃತಿ ಇರಾನಿ ಬಗ್ಗೆ. ಯಾವಾಗೆಲ್ಲ ಸಮಾಜದ ಮುಂದೆ, ರಾಷ್ಟ್ರದ ಮುಂದೆ ಚಾಲೆಂಜಸ್ ಬರುತ್ತಲ್ವಾ, ಮತ್ ಯಾವಾಗೆಲ್ಲ ಪಾರ್ಟಿಯ ಮಾಧ್ಯಮದಿಂದ ಸಮಾಜ ಮತ್ತೆ ರಾಷ್ಟ್ರದ್ದು ಸೇವೆಯ ಅವಕಾಶ ಸಿಕ್ಕಾಗ, ಮತ್ ಯಾವಾಗೆಲ್ಲ ನಾವ್ ಸ್ಮೃತಿಗೆ ಹೇಳ್ತೀವೋ ಆವಾಗೆಲ್ಲ ಅವಳ ರೆಸ್ಪಾನ್ಸಿಬಿಲಿಟಿನ ಚೆನ್ನಾಗಿ ನಿರ್ವಹಿಸ್ತಾಳೆ. ಇದೀಗ ಮತ್ತೊಂದ್ಸಲ ಸಾಸ್ ಬಿ ಕಬಿ ಬಹುತಿ ಸೆಟ್ನಲ್ಲಿದ್ದೀರಾ. ಹೌದು, ನಿಮ್ ಮುಂದೆ ಹೊಸ ಚಾಲೆಂಜ್ ಇದೆ. ತುಂಬಾ ಸಲ ಜನರಿಗನ್ಸುತ್ತೆ ನಾವು ಮೀಡಿಯಾದವರು ತುಂಬಾ ಇನ್ಸ್ಯುಲರ್ ಅಂತ, ನಮಗೆ ಸಮಾಜದಲ್ಲಿ ಏನ್ ನಡೀತಿದೆ ಅಂತ ಅರಿವೇ ಇಲ್ಲ ಅನ್ಕೋತಾರೆ. ತುಂಬಾ ಕಮ್ಮಿ ಜನಕ್ ಮಾತ್ರ ಗೊತ್ತಾಗುತ್ತೆ ಇದು. ಆರ್ಟಿಸ್ಟ್ ಇರ್ತಾರಲ್ಲ, ಒಂದ್ ಕ್ಯಾರೆಕ್ಟರ್ನ ನಿಭಾಯಿಸ್ತಾರಲ್ಲ ಟೆಲಿವಿಷನ್ ಅಲ್ಲಿ ಅಥವಾ ಥಿಯೇಟರ್ ಅಲ್ಲಿ, ಅಥವಾ ನಿಮ್ಮಂತ ಮಹಾನ್ ಭಾವರು ಮೀಡಿಯಾ ಅಂತ ಮಾಧ್ಯಮದಿಂದ ಸಮಾಜವನ್ನ ಗೈಡ್ ಮಾಡ್ತಾರೆ ಮತ್ತೆ ಎಚ್ಚರಿಸ್ತಾರೆ. ಅವ್ರಿಗೆ ಅವ್ರದೇ ಆದಂತ ಯೋಚನೆ ಮತ್ತೆ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಎಲ್ಲೋ ಒಂದ್ ಕಡೆ ದೇಶದ ಎದೆ ಬಡಿತದಲ್ಲಿ ಅವ್ರ ಎದೆ ಬಡಿತಾನೂ ಸೇರಿರುತ್ತೆ. ದೇಶದ ಹೃದಯ ಮತ್ತೆ ಎದೆ ಬಡಿತದಲ್ಲಿ ಸೇರೋಂತ ಅವಕಾಶ ಎಷ್ಟ್ ಜನರಿಗೆ ಸಿಗುತ್ತೆ ಹೇಳಿ? ಇವತ್ ನಾನು ಯಾವಾಗ ಆರ್ಟಿಸ್ಟ್ಗಳ ಮಧ್ಯೆ ಹೋಗ್ತೀನಲ್ಲ, ಅಲ್ಲಿ ಇಲ್ಲಿರೋ ಯೂತ್ಸ್ ಹಾಗೇನೆ ಹೊಸ ಆರ್ಟಿಸ್ಟ್ಗಳ್ದು ಒಂದು ಗ್ರೂಪ್ ಇದೆ.
ಅವ್ರು ಯಾವಾಗ ನನ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೋ ಸ್ಕ್ರಿಪ್ಟ್ ಬಗ್ಗೆ ಕಮ್ಮಿ ಚರ್ಚೆ ಆಗತ್ತೆ, ಸಂಸ್ಥೆಯಲ್ಲಿ ಏನ್ ನಡೀತಿದೆ ಮತ್ತೆ ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿದೆ, ದೇಶದ ಇತಿಹಾಸ ಏನು ಮತ್ತೆ ದೇಶದ ಭವಿಷ್ಯ ಹೇಗಿರ್ಬೇಕು, ಈ ಥರ ಟಾಪಿಕ್ ಮೇಲೂ ಚರ್ಚೆ ಆಗತ್ತೆ. ಇದು ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ 2014ರಲ್ಲೂ ಕೂಡ ನೀವು ಸೆಟ್ಟಲ್ಲಿದ್ರಿ, ನಿಮ್ಗೊಂದು ಫೋನ್ ಬರುತ್ತೆ ಮತ್ತೆ ನೀವು ನಾನು ಶಿಮ್ಲಾದಲ್ಲಿ ರಿಷಿ ಕಪೂರ್ ಸರ್ ಜೊತೆ ಒಂದು ಫಿಲಂ ಮೇಲೆ ಕೆಲಸ ಮಾಡ್ತಿದ್ದೆ. ಆಗ ಬೆಳಗ್ಗೆ ನನ್ಗೊಂದು ಕಾಲ್ ಬಂತು, ನೀವು ಡೆಲ್ಲಿಗ್ ಬರ್ಬೇಕಾಗತ್ತೆ, ಮಧ್ಯಾಹ್ನ ಒಂದು ಶಪಥ ತಗೋಬೇಕು ಅಂತ. ಸೊ ನನ್ನ ಅಂತಿಮ ಕ್ಷಣಗಳಿತ್ತಲ್ಲ ಕ್ಯಾಮ್ರಾನ ಫೇಸ್ ಮಾಡಿರೋ ಅಂಥದ್ದು, ಅದು ಸ್ವರ್ಗೀಯ ರಿಷಿ ಕಪೂರ್ ಜೊತೆ ಆಗಿತ್ತು. ಮತ್ತೆ ರಿಷಿ ಕಪೂರ್ ಅವರು ನಿಮ್ಗೆ ಸಲಹೆ ಕೊಟ್ಟಿದ್ರಾ? ಅವ್ರು ಹೇಳಿದ್ರು ನನ್ಗೆ, ನೀನೇನು ಯೋಚನೆ ಮಾಡ್ಬೇಡ, ಸಮಯ ವ್ಯರ್ಥ ಮಾಡ್ಬೇಡ, ಮತ್ತೆ ಕ್ರೂವಲ್ಲಿರೋ ಅಂಥ ಬೇರೆ ವ್ಯಕ್ತಿಗಳು ಕೂಡ ತುಂಬಾ ಸಂತೋಷಪಟ್ರು. ಮತ್ ನನ್ಗೆ ಹೇಳಿದ್ರು ಕೂಡ ಬೇಗ ಬ್ಯಾಗನ್ ತಗೊಂಡು ಡೆಲ್ಲಿಗ್ ಹೋಗು ಅಂತ. ಯಾಕಂದ್ರೆ ರಾಷ್ಟ್ರ ಸೇವೆಗಿಂತ ದೊಡ್ಡ ಸೇವೆ ಮತ್ತೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ. ಅಂದ್ರೆ ಈಗ ಅಂಥದ್ದೊಂದು ಅವಕಾಶ ಬರೋದಿಲ್ಲ ಅಂತ ಹೇಳ್ತೀರಾ? ಮತ್ತೆ ನಿಮ್ಗೊಂದು ಫೋನ್ ಬಂದು ನೀವು ಸೆಟ್ಟಿಂದ ಹೊರಟು ಮತ್ತೆ ಕಾಣಿಸ್ಕೊಳ್ಳೋದು ಪ್ರಮಾಣ ವಚನ ತಗೊಳ್ತಾ? ನೋಡಿ, ಅವಕಾಶನ ನಾನ್ ಹುಡ್ಕಲ್ಲ, ಅವಕಾಶ ನನ್ನ ಹುಡುಕತ್ತೆ. ಅದಕ್ಕೆ ಯಾವ ಅವಕಾಶ ಯಾವಾಗ ನನ್ನ ಹುಡ್ಕೊಂಡ್ ಬರುತ್ತೆ ಅಂತ ನಾನಂತೂ ಹೇಳಕ್ಕಾಗಲ್ಲ. ಆದ್ರೆ ನಾನ್ ಒಂದಂತೂ ಹೇಳ್ಬಲ್ಲೆ, ಅವಕಾಶ ನನ್ನ ಹುಡ್ಕೊಂಡ್ ಬಂದಾಗ ನಿಮಗೆಲ್ಲಾರ್ಗೂನೂ ವಿಚಿತ್ರನೂ ಅನ್ಸಲ್ಲ ಮತ್ತೆ ಬೇಜಾರೂ ಆಗಲ್ಲ. ಯಾವೊಂದು ಟ್ಯಾಲೆಂಟ್ಗೋಸ್ಕರ ಮೀಡಿಯಾಲಿ ಮತ್ತೆ ಪೊಲಿಟಿಕ್ಸಲ್ಲಿ ನನ್ ಹೆಸರಿದ್ಯೋ ಆ ಬೆಂಚ್ ಮಾರ್ಕಿಂದ ನಾನ್ ಕೆಳಗಿಳಿಯಲ್ಲ ಅಂತ ಇವತ್ ಆಪ್ಕಿ ಅದಾಲತಲ್ಲಿ ಪ್ರಾಮಿಸ್ ಮಾಡ್ತೀನಿ. ತುಂಬ ಸಲ ನೋಡಿ, ನಾವು ಸಾಕಷ್ಟು ಫಿಲ್ಮ್ ಸ್ಟಾರ್ಗಳನ್ನ, ಅಮಿತಾಬ್ ಬಚ್ಚನ್ ಅವರು ರಾಜಕೀಯಕ್ಕೆ ಬಂದಿದ್ರು, ಅವ್ರಿಗೆ ತುಂಬಾನೇ ನಿರಾಸೆ ಆಯಿತು. ಮತ್ತೆ ಅವ್ರು ಹೇಳ್ತಾರೆ, ಇದೊಂದು ಸೆಸ್ ಪೂಲ್, ನಾನು ಯಾವತ್ತೂ ರಾಜಕೀಯಕ್ಕೆ ಬರೋದಿಲ್ಲ. ರಾಜೇಶ್ ಖನ್ನಾ ಅವರು ಕೂಡ ರಾಜಕೀಯಕ್ಕೆ ಬಂದಿದ್ರು, ಅವರು ಕೂಡ ನಿರಾಶರಾಗಿ ವಾಪಸ್ ಹೋದ್ರು. ನಾನ್ ರಾಜಕಾರಣಕ್ ಬಂದಿಲ್ಲ, ನಾನ್ ರಾಷ್ಟ್ರೀಯ ನೀತಿಲ್ ಸೇರ್ಕೊಂಡೆ. ಡಿಫ್ರೆನ್ಸ್ ಇದೆ. ಯಾಕಂದ್ರೆ ರಾಜಕಾರಣಕ್ ಬಂದ್ರೆ ನೀವು ನಿಮಗೋಸ್ಕರ ನೀವೇನೋ ಹುಡುಕ್ತಾ ಇರ್ತೀರಾ. ಆದ್ರೆ ರಾಷ್ಟ್ರೀಯ ನೀತಿಗ್ ನೀವು ಸೇರ್ಕೊಂಡ್ರೆ ನೀವು ರಾಷ್ಟ್ರಕ್ಕೋಸ್ಕರ ಹೊಸ ಅವಕಾಶಗಳು ಮತ್ತೆ ಹೊಸ ಶಿಖರಾನ ಹುಡುಕ್ತಾ ಇರ್ತೀರಾ. ಅದಕ್ಕೆ ಡಿಫ್ರೆನ್ಸ್ ಇದೆ ಅಂದೆ. ನಮ್ಗೋಸ್ಕರ ಮಾಡ್ಕೊಳ್ಳೋ ಅಂಥದ್ದು ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೋಸ್ಕರ ಜೀವಿಸೋದು, ಬೇರೆಯವ್ರಿಗೋಸ್ಕರ ಸೇವೆಯನ್ನ ಮಾಡೋದು, ಈ ಥರ ಸೌಭಾಗ್ಯ ಮತ್ತೆ ಅವಕಾಶ ತುಂಬಾ ಕಮ್ಮಿ ಜನಕ್ ಸಿಗುತ್ತೆ. ನಾನ್ ನಂಬೋದೇನಂದ್ರೆ, ನಿಮಗೊಂದ್ ವೇಳೆ ಅವಕಾಶ ಸಿಕ್ಕಿದೆ ಅಂದ್ರೆ ನೀವು ನಿಮ್ಮ ಸರ್ವಸ್ವಾನು ಅರ್ಪಿಸ್ಬೇಕು ಅಂತ ನಂಬಿದ್ದೀನಿ ನಾನು. ನನ್ನ ಜೀವನದ ಅತಿದೊಡ್ಡ ಸಾಧನೆ ಏನಂದ್ರೆ, ನಾನು ಬಿಜೆಪಿಗ್ ಬಂದಿದ್ದು ಸ್ಮೃತಿ ಇರಾನಿಯಾಗಿ, ಆದ್ರೆ ಇವಾಗ ಎಲ್ಲಾರ್ಗೂ ಅಕ್ಕ ಆಗಿದ್ದೀನಿ. ನೋಡಿ, ನಿಮ್ಮ ಕೊಡುಗೆ ಅಂತೂ ತುಳಸಿ ಕ್ಯಾರೆಕ್ಟರ್ನ ರೂಪದಲ್ಲೂ ಸಾಕಷ್ಟಿದೆ. ಆಕೆ ಕೂಡ ಜನಗಳಿಗೆ ಹೊಸ ರೀತಿಯಲ್ಲಿ ಯೋಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಾವೊಂದು 150 ಜನ ಇದ್ವಿ ಶೋ ಅಲ್ಲಿ. ಸೊ ನಾವ್ಯಾವಾಗ ಮೊದಲನೇ ಸಲ ಶೋ ಮಾಡಿದ್ವಲ್ಲ, ಬಹುಶಃ ಏಕ್ತಾ ಕಪೂರ್ನ ಬಿಟ್ಟು ಬೇರೆ ಯಾರ ಹತ್ರನೂ ಅವ್ರ ಮನೆ ಅಂತ ಇರ್ಲಿಲ್ಲ, ಅಥವಾ ಒಂದು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಒಂದ್ ಗಾಡಿ ಅಂತಾನೂ ಇರ್ಲಿಲ್ಲ. ಸೊ ನಾನ್ ಯಾವಾಗ ನನ್ ಆಡಿಯನ್ಸ್ನ ಮೀಟ್ ಮಾಡ್ತೀನಲ್ಲ, ಅವ್ರಿಗ್ ನಾನ್ ಆಭಾರಿಯಾಗಿ ಇರ್ತೀನಿ. ನಿಮ್ಮಿಂದಾಗಿ 150 ಫ್ಯಾಮಿಲಿಗಳು ಜೀವನ ಮಾಡ್ತು ಅಂತ. ಈಗ್ಲೂ ನಾವ್ ಯಾವಾಗ ವಾಪಸ್ ಕ್ಯೂಕಿ ಸಾಸ್ ಬಿ ಕಭಿ ಬಹುತಿ ಮಾಡ್ತಿದೀವಲ್ಲ, ಅದೊಂದ್ ಪಾತ್ರ ಅಲ್ಲ, ಅದೊಂದ್ ಬರೀ ಸೀರಿಯಲ್ ಅಲ್ಲ, ಎಷ್ಟೋ ಜನದ ದಿನಕೂಲಿ ಅದು. ಅದು ಆಡಿಯನ್ಸಿಂದಾಗಿ ನಡೆಯುತ್ತೆ ಮತ್ತೆ ಬೆಳೆಯುತ್ತೆ. ಸೊ ನೀವ್ ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ನೀವ್ ಟಿವಿ ಆನ್ ಮಾಡ್ತಿರಲ್ಲ, ಯಾರ್ದೋ ಒಬ್ರ ಮನೇಲಿ ಕಿಚನಲ್ಲಿ ಗ್ಯಾಸ್ ಆನ್ ಆಗುತ್ತೆ. ನನಗೆ ಏನಂತ ಹೇಳಿದ್ರು ಅಂದ್ರೆ, ಆ ಸಮಯದಲ್ಲಿ ಸ್ಮೃತಿ ಇರಾನಿ ಅವರಿಗೆ 1800 ರೂಪಾಯಿ ಪ್ರತಿದಿನ ಸಿಕ್ತಿತ್ತು. ಹಾ, ನನಗೆ 1600 ರೂಪಾಯಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ತಿಂಗ್ಳಿಗ್ ಸಿಗ್ತಾ ಇತ್ತು. ಸೊ ನಾನಿದನ್ನ ಸೈನ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನೀವ್ ತಿಂಗ್ಳಿಗೆ ಎಷ್ಟು ದುಡಿತೀರೋ ಅಷ್ಟು ನೀವು ಒಂದಿನದಲ್ಲೇ ದುಡಿಬೋದು ಅಂತ. ಸೊ ನನ್ ಗಮನ ಎಲ್ಲ ಅದೇ ಮಾತಲ್ಲಿತ್ತು. ಜೀವನ ನಡ್ಸಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಒಳ್ಳೆ ಪೇಚೆಕ್ ಸಿಗ್ತಾ ಇದೆ ಇಲ್ಲಿ ನನ್ಗೆ, ಈ ಕೆಲ್ಸನ ಮಾಡ್ಲೇಬೇಕು ಅನ್ಕೊಂಡೆ. ಆದ್ರೆ ಏಕ್ತಾ ಆ ಕಡೆ ತುಂಬಾ ಇಮೋಷನಲ್ ಆಗ್ತಾ ಇದ್ರು, ನಾನ್ ಇತಿಹಾಸನ ರಚನೆ ಮಾಡ್ತಿದೀನಿ, ನಿನಗೆ ಗೊತ್ತಿಲ್ಲ ಅಂತ. ಆವಾಗ ನಾನಂದೆ, ನನ್ಗೆ ಪೇಚೆಕ್ ಬಿಟ್ರೆ ಏನು ಗೊತ್ತಾಗ್ತಿಲ್ಲ ಅಂತ. ನಾನ್ ಕೇಳ್ಪಟ್ಟೆ, ಈಗ ಪ್ರತಿದಿನದ 1800 ರೂಪಾಯಿಗೆ 18 ಲಕ್ಷ ಆಗಿದೆ. ಇಲ್ಲ, 18 ಲಕ್ಷ ಅಂತೂ ಆಗಿಲ್ಲ. ಆದ್ರೆ ಒಂದ್ ವೇಳೆ ಆದ್ರೂ ಕೂಡ ಅದ್ರಲ್ಲೇನ್ ತಪ್ಪಿದೆ. ಯಾಕಂದ್ರೆ ನಮ್ ಫೀಲ್ಡಲ್ಲಿ ಮಹಿಳೆಯರಿಗೆ ಪುರುಷರಿಗಿಂತ ಕಮ್ಮಿ ದುಡ್ಡು ಸಿಗುತ್ತೆ. ಸೊ ಎಲ್ಲಿ ತನಕ ನಾನ್ ಫೀಲ್ಡಲ್ಲಿದ್ನೋ ಅಲ್ಲಿ ತನಕ ನಾನು ಎಲ್ಲರಿಗಿಂತ ಹೈಯೆಸ್ಟ್ ಪೇಡ್ ಆಕ್ಟರ್ ಆಗಿದ್ದೆ. ಮತ್ತೆ ನಾನು ಇದನ್ನ ಕ್ಯಾಮ್ರಾ ಮುಂದೆ ಹೇಳೋದ್ರಲ್ಲಿ ಏನೂ ಕಷ್ಟಪಡ್ತಿಲ್ಲ, ಯಾಕಂದ್ರೆ ನನ್ ಟ್ಯಾಕ್ಸ್ನ ನಾನ್ ಕಟ್ತೀನಿ. ಮತ್ತೆ ನಾನು ಇಷ್ಟಪಡ್ತೀನಿ, ನನ್ನಂತ ಯಾವ್ದೇ ಒಬ್ಬ ಮಹಿಳೆ ನಿಮ್ಮ ಕಾರ್ಯಕ್ರಮ ಇವತ್ ನೋಡ್ತಾ ಇದ್ರೆ, ಅಥವಾ ಇಲ್ಲೇ ಯಾವ್ದಾದ್ರು ಮಹಿಳೆ ಕುತ್ಕೊಂಡಿದ್ರೆ, ಅವ್ರ ಫೀಲ್ಡಲ್ಲಿ ಹೋಗಿ ಹೇಳ್ಬೇಕು. ಒಂದ್ ವೇಳೆ ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂದ್ರೆ, ಒಂದ್ ವೇಳೆ ನನ್ ಕಂಪನಿನ ನಾನು ಮುಂದುವರಿಸ್ಬೋದು ಅಂತಂದ್ರೆ, ನನಗೆ ಪುರುಷನ ಸಮಾನವಾಗಿ ನನ್ ಸ್ಯಾಲರಿ ಬೇಕು, ಅಥವಾ ಅವ್ರಿಗಿಂತ ಚೆನ್ನಾಗ್ ಮಾಡಿದ್ರೆ ಅವ್ರಿಗಿಂತ ಬೆಟರ್ ಆಗಿರೋ ಕಾಂಟ್ರಾಕ್ಟ್ ಬೇಕು. ನೀವೇನು ತುಳಸಿ ಪಾತ್ರವನ್ನ ಮಾಡಿದ್ರಲ್ಲ,
ಅದರಿಂದ ಒಂದು ಇಮೇಜ್ ಆಗಿತ್ತು. ಅದರಿಂದ ರಾಜಕೀಯದಲ್ಲಿ ಏನಾದ್ರೂ ಅನುಕೂಲ ಆಯ್ತಾ? ಖಂಡಿತ ಇಲ್ಲ, ನಷ್ಟ ಆಯ್ತು. ಯಾಕಂದ್ರೆ ಯಾವಾಗ ನಾನು ಪ್ರಮುಖವಾಗಿ ರಾಜಕಾರಣಕ್ಕೆ ಬಂದಲ್ಲ, ಆವಾಗ ಆಕ್ಟರ್ಸ್ ಮೇಲೆ ಒಪಿನಿಯನ್ ಇತ್ತು ಅವ್ರು ಸೀರಿಯಸ್ ಆಗಿರಲ್ಲ ಅಂತ, ಅವ್ರಿಗೆ ಲೆಜಿಸ್ಲೇಟ್ ಮಾಡಕ್ ಬರಲ್ಲ ಅಂತ, ಮತ್ತೆ ದೇಶದ ಕಾನೂನನ್ನ ಫಾಲೋ ಮಾಡಕ್ ಬರಲ್ಲ ಅಂತ. ಒಂದ್ ವೇಳೆ ಒಂದ್ ಮಂತ್ರಾಲಯದಲ್ಲಿದ್ದಾರೆ ಅಂದ್ರೆ ಗಂಭೀರವಾಗಿ ಅವ್ರ ರೆಸ್ಪಾನ್ಸಿಬಿಲಿಟಿನ ನಿರ್ವಹಿಸಲ್ಲ ಅಂತ, ಸಮಯ ಕೊಡೋದಿಲ್ಲ, ಮತ್ತೆ ಜನರನ್ನ ಭೇಟಿ ಮಾಡಲ್ಲ, ಬಡವರ ಕೆಲ್ಸ ಮಾಡಲ್ಲ ಅಂತ. ನಾನು ಯಾವ ಕಾಂಟೆಕ್ಸ್ಟಲ್ಲಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಹೇಮಾ ಮಾಲಿನಿ ಅವರಿದ್ದಾರೆ, ಬಹಳ ದೊಡ್ಡ ಬಿಜೆಪಿಯ ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಅವರು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ. ಅವರು ಪಬ್ಲಿಕ್ ಮೀಟಿಂಗಿಗೆ ಹೋದಾಗ ಜನರು ಅವ್ರನ್ನ ಕೇಳ್ತಾರೆ, ಶೋಲೆ ಒಂದು ಡೈಲಾಗ್ ಹೇಳಿ, ಮತ್ತೆ ಅವ್ರು ಹೇಳ್ತಾರೆ, ಚಲ್ ಧನ್ನೋ ಆಜ್ ತೆರಿ ಬಸಂತಿ ಕಾ ಇಜ್ಜತ್ ಕಾ ಸವಾಲ್ ಹೇ. ಮತ್ತೆ ನೀವು ಹೋದಾಗ ಇಲ್ಲ, ನಿಮ್ಮನ್ಯಾರು ಡೈಲಾಗ್ ಹೇಳಿ ಅಂತ ಟೆಲಿವಿಷನಲ್ಲಿ ಕೇಳ್ತಾ ಯಾವತ್ತೂ ಇರ್ಲಿಲ್ಲ? ನನ್ ಮರ್ಯಾದೆಗೆ ಒಂದೇನು ಪ್ರಶ್ನೆ ಬಂದಿಲ್ಲ. ನೋಡಿ, ಹೇಮಾಜಿಯವರು ಆಕ್ಟರ್ ಆಗಿ ಎಷ್ಟು ವರ್ಷಗಳ ಕಾಲ ಇದ್ರಲ್ಲ, ಅವರು ಐಕಾನಿಕ್ ಡೈಲಾಗ್ಸ್ಗೋಸ್ಕರ, ಫಿಲ್ಮ್ಗೋಸ್ಕರ ಅವ್ರನ್ನ ಗುರ್ತಿಡಿತಾರೆ. ಮತ್ತಿವತ್ತು ಕೂಡ ಅವ್ರನ್ನ ಅದೇ ದೃಷ್ಟಿಯಿಂದ ನೋಡ್ತಾರೆ, ಯಾಕಂದ್ರೆ ಅವ್ರದ್ದು ಒಂದು ವಿಭಿನ್ನವಾದ ಗುರ್ತಿದೆ. ದೇಶದ ಒಂದು ಕಲ್ಚರಲ್ ಚಿತ್ರದ ಮೇಲೆ ಯಾವ್ದು ಮೀಡಿಯಾದಿಂದ ಉತ್ಪನ್ನ ಆಗುತ್ತಲ್ಲ ಅದು. ನನ್ ಸೀರಿಯಲಲ್ಲಿ ಯಾವ್ದು ಐಕಾನಿಕ್ ಡೈಲಾಗ್ಗಳೇ ಇರ್ಲಿಲ್ಲ. ನಾವು ಒಂದು ಸಾಮಾನ್ಯ ಪರಿವಾರ, ಒಂದು ಸಾಮಾನ್ಯ ಮಹಿಳೆಯ ಜೀವನವನ್ನ ತೋರ್ಸೋ ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತೆ ನಾನು ರಾಜಕಾರಣದಲ್ಲೂ ಒಂದು ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೆ. ನನ್ನ ಯಾರಾದ್ರೂನು ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂತ ಗುರ್ತಿಸಿದ್ರೆ ಅವರು ಸ್ಮೃತಿ ಇರಾನಿಯನ್ನ ನೋಡ್ತಾರೆ. ಯಾವ್ದೋ ಒಂದು ಪಾತ್ರದ ಮಾಧ್ಯಮದಿಂದ ಜನರ ಯೋಚನೆನ ಮುಸ್ಕಾಕಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಯಾಕಂದ್ರೆ ನಾನು ಫೇಕ್ ಮಾಡಕ್ಕೆ ಇಷ್ಟಪಡಲ್ಲ. ರಾಜಕಾರಣ ಅನ್ನೋದು ಫೇಕ್ ಮಾಡೋಂತ ಒಂದು ಸ್ಥಳ ಅಲ್ಲ. ಮತ್ತೆ ಅದ್ರಲ್ಲಿ ಇನ್ನೊಂದೇನು ಅಂದ್ರೆ, ನನ್ ವಯಸ್ಸು ಕೂಡ ಕಮ್ಮಿ ಇತ್ತು. ಸೊ ಚಿಕ್ಕ ವಯಸ್ಸವ್ರು ಇರ್ತಾರಲ್ಲ, ಅವರಿಗೆ ಯೂಶಲಿ ಹೇಳ್ತಾರೆ ಮೊದ್ಲು ಅನುಭವ ತಗೊಳ್ಳಿ ಆಮೇಲ್ ಮಾಡಿ ಅಂತ. ಅದಕ್ಕೆ ಯಂಗ್ಸ್ಟರ್ಸ್ ಹೇಳ್ತಾರೆ ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ಅನುಭವ ಹೇಗ್ ಸಿಗುತ್ತೆ ಅಂತ. ಒಂದೇನಂದ್ರೆ, ನಾನು ಚಿಕ್ಕ ವಯಸ್ಸವಳು, ಅದ್ರ ಮೇಲಿಂದಾಗಿ ಮಹಿಳೆ, ಅದ್ರ ಮೇಲಿಂದಾಗಿ ಸೀರಿಯಲ್ ಮಾಡೋಂತ ಮಹಿಳೆ. ನನಗೆ ತುಳಸಿ ಆಗಿರೋದು ಅಂದ್ರೆ ಅಡ್ವಾಂಟೇಜ್ ಸೀರಿಯಲ್ನ ಅಲ್ಲ. ಕಡಿಮೆ ವಯಸ್ಸಿನ ಮಹಿಳೆನ ನಿತಿನ್ ಗಡ್ಕರಿ ಅವರು ಮುದುಕಿ ಅನ್ಕೊಂಡಿದ್ರು. ಹಾ. ಸೊ ನಾನು ಯುವ ಸಂಘಟನೆಯಲ್ಲಿ ಉಪಾಧ್ಯಕ್ಷಳಾಗಿದ್ದೆ 2003ರಲ್ಲಿ. ಮತ್ತೆ ನನ್ನ ಒಂದು ಸಹ ಉಪಾಧ್ಯಕ್ಷರಿದ್ರಲ್ಲ, ಅವರಿವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದಾರೆ, ದೇವೇಂದ್ರ ಫಡ್ನವಿಸ್. ಮತ್ತೆ ಪರ್ಬನಿಯಿಂದ ಸುಜಿತ್ ಸಿಂಗ್ ಠಾಕೂರ್ ನನ್ನ ಅಧ್ಯಕ್ಷರಾಗಿದ್ರು. ಮತ್ತೆ ಇಬ್ರು ಮಹಾಮಂತ್ರಿಗಳು ಇವತ್ತವರು MLC ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ. ಸೊ ನಿತಿನ್ ಅವರು ಎಲ್ಲಾರ್ನೂ ಕರೆದು ಕೇಳಿದ್ರು, ನಿಮ್ಮೆಲ್ಲಾರ್ ತಲೆ ಕೆಟ್ಟು ಹೋಗಿದೆ, ಆ ಮುದುಕಿನ ನೀವು ಯುವ ಸಂಘಟನೆಯಲ್ಲಿ ಯಾಕೆ ಪದಾಧಿಕಾರಿಯಾಗಿ ಮಾಡಿದೀರಾ ಅಂತ. ಸೊ ಇವ್ರು ಎಲ್ಲಾರು ಹೋಗಿ ನಿತಿನ್ ಅವ್ರಿಗೆ ಹೇಳ್ಬೇಕಾಯ್ತು, ಇವ್ರು 70 ವರ್ಷದ ತುಳಸಿ ಪಾತ್ರ ಮಾಡಿದಾರಷ್ಟೇ, ಆದ್ರೆ ಇವ್ರು ಸ್ಮೃತಿ ಇರಾನಿ 25 ವರ್ಷ. ಸೊ ಆಗ ನಿತಿನ್ ಅವ್ರಿಗೆ ಸಂತೋಷ ಆಯ್ತು, ಸರಿ ಸರಿ ಹಾಗಾದ್ರೆ ಅಂತ. ಇಲ್ಲ ಅಂದ್ರೆ ಯುವ ಸಂಘಟನೆಯಲ್ಲಿ 70 ವರ್ಷದವ್ರು ಏನ್ ಮಾಡ್ತಿದ್ದಾರೆ. ಆದ್ರೆ ನೀವ್ ಏನೇ ಹೇಳಿ, ತುಳಸಿ ಪಾತ್ರ ಇದೆಯಲ್ಲ, ಅದು ಜಗತ್ತಿನಾದ್ಯಂತ ಎಲ್ರಿಗೂ ಪರಿಚಿತ ಆಗಿದೆ. ಜನ ಹೇಳ್ತಾ ಇದ್ರು, ನೀವು ಮದೀನಾಗ್ ಹೋಗಿದ್ದಾಗ ಅಲ್ಲೂ ಕೂಡ ತುಳಸಿನ ಗುರ್ತಿಸುವಂತ ಜನಗಳು ಬಂದಿದ್ರು. ನಾನು ಮಂತ್ರಿಯಾಗಿ ಮದೀನಾಗ್ ಹೋಗಿದ್ದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾನು ಭಾರತೀಯ ವೇಷಭೂಷಣದಲ್ಲಿ ಹೋಗಿದ್ರಿಂದ ಇದು ಚಿಂತಾಜನಕವಾಗಿತ್ತು. ನನ್ನ ವೇಷಭೂಷಣ, ನನ್ನ ಬಿಂದಿ, ಸಿಂಧೂರ, ಮಂಗಳಸೂತ್ರ. ಯಾಕಂದ್ರೆ ಈ ತರ ಒಂದು ವೇಷಭೂಷಣದಲ್ಲಿ ಒಬ್ಬ ಭಾರತೀಯ ಮಹಿಳೆಯನ್ನ ನೀವ್ ನೋಡಲ್ಲ. ಯಾಕಂದ್ರೆ ಅದು ಒಂದು ಪಾವನವಾದಂತ ಜಾಗ ಮುಸಲ್ಮಾನ್ರಿಗೆ. ನನಗೆ ಅನುಮತಿ ಕೊಟ್ಟಿದ್ರು, ನಿಮ್ದು ಏನು ವೇಷಭೂಷಣ ಇದೆಯಲ್ಲ ಅದ್ರಲ್ಲಿ ನೀವ್ ಹೋಗ್ಬೋದು ಅಂತ. ನಮಗೇನು ಪ್ರಾಬ್ಲಮ್ ಇಲ್ಲ, ನಿಮಗ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಂದ್ರು. ಮತ್ತೆ ಅಲ್ಲಿ ಸೆಕ್ಯೂರಿಟಿ ತುಂಬಾನೇ ಇತ್ತು. ಯಾರಾದ್ರೂ ಒಂದ್ ವೇಳೆ ಕನ್ಫ್ರಂಟೇಷನ್ಗೋಸ್ಕರ ಬಂದ್ರೆ, ನೀವ್ ಈ ತರ ಯಾಕೆ ಉಡುಪು ಹಾಕಿದ್ದೀರಾ ಅಥವಾ ಪ್ರಶ್ನೆ ಮಾಡಕ್ ಬಂದ್ರೆ, ಅಥವಾ ಸಿಟ್ಟು ತೋರ್ಸಕ್ಕೆ ಸ್ಮೃತಿ ಇರಾನಿ ಹತ್ರ ಬಂದ್ರೆ, ಆ ಸಮಯದಲ್ಲಿ ಸೆಕ್ಯೂರಿಟಿ ಹತ್ರನೇ ಇರಬೇಕು ಅಂತ. ಸೊ ನಾನ್ ಯಾವಾಗ ಮುಂದೆ ಹೋಗ್ತಾ ಇದ್ನೋ ಆವಾಗ ಒಂದು ಗುಂಪು ನನ್ ಮುಂದೆ ಓಡ್ಕೊಂಡ್ ಬಂತು. ಆಗ ಸೆಕ್ಯೂರಿಟಿ ಅವರೆಲ್ಲ ಅಲರ್ಟ್ ಆದ್ರು, ಈ ವೇಷಭೂಷಣ ನೋಡಿ ಅವರಿಗೆ ಸಿಟ್ಟು ಬಂದಿದ್ಯೇನೋ ಅಂತ. ಸಡನ್ ಆಗಿ ಆ ಗುಂಪಿಂದ ಕರೆದ್ರು ತುಳಸಿ. ಆಗ ನಾನ್ ಸೆಕ್ಯೂರಿಟಿಗೆ ಹೇಳ್ದೆ, ನನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಿಲ್ಲ, ನನ್ ಆಟೋಗ್ರಾಫ್ ಕೇಳಕ್ ಬಂದಿದ್ದಾರೆ ಅಂತ. ಆಗ ಸೆಕ್ಯೂರಿಟಿ ಕೇಳಿದ್ರು, ತುಳಸಿ ಅಂದ್ರೇನು? ಅದಕ್ಕೆ ನಾನಂದೆ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಇವಾಗ ಯಾರು ಬರ್ತಿದ್ರಲ್ಲ ಅವರು ಬೇರೆ ಬೇರೆ ರಾಷ್ಟ್ರದಿಂದ ಬರ್ತಾ ಇದ್ರು. ಯಾಕಂದ್ರೆ ಅವರು ಅವ್ರ ಪಿಲ್ಗ್ರಿಮೇಜ್ಗೋಸ್ಕರ ಹೋಗ್ತಾ ಇದ್ರು. ಅವ್ರು ಎಲ್ರೂ ನನ್ನ ಭೇಟಿ ಮಾಡಿದ್ರು ಅಲ್ಲಿ. ನನಗ್ ಹೇಳಿದ್ರು ಸ್ವಾಹಿಲಿಯಲ್ಲಿ, ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಡಬ್ಬಾಗಿತ್ತು. ಅಫ್ಘಾನಿಸ್ತಾನ್ ಜನರು ಕೂಡ ಅಲ್ಲಿದ್ರು. ಅವ್ರು ಹೇಳಿದ್ರು ನನಗೆ, ಅವರು ಟೋಲೋ ಟಿವಿಯಲ್ಲಿ ತುಳಸಿ ಪಾತ್ರನ ನೋಡಿದ್ರು. ಮತ್ತೆ ಯಾರ್ ನನ್ ಪಾತ್ರಕ್ಕೆ ಡಬ್ಬಿಂಗ್ ಮಾಡಿದ್ರಲ್ಲ ಅಫ್ಘಾನಿಯಲ್ಲಿ, ಅವಳು ಚುನಾವಣೆಯಲ್ಲಿ ನಿಂತಿದ್ಲು ಅಂತ. ನಾನಂದೆ ಓಕೆ, ಥ್ಯಾಂಕ್ ಯು. ನಾವೀಗ ಏನು ಪಾತ್ರವನ್ನ ನೋಡಿದ್ವಲ್ಲ, ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ, ಅದು ಕೂಡ ಐಕಾನಿಕ್ ಪಾತ್ರನೇನಾ?
ಇದನ್ ಕೇಳ್ಬೇಕು ಅಂದ್ರೆ ನೀವು ಕಟ್ಕಟೆಯಲ್ಲಿ ಏಕ್ತಾನೂ ಕೂರಿಸ್ಬೇಕು. ಯಾಕಂದ್ರೆ ಒಂದಂತೂ ಸತ್ಯ, ಚಾನಲ್ಲೇ ಆಗಿರ್ಲಿ ಅಥವಾ ಏಕ್ತಾ ಕಪೂರೇ ಆಗಿರ್ಲಿ, ಅವ್ರಿಗ್ ಗೊತ್ತಿದೆ ನನ್ನ ಜೀವನ 1.5 ದಶಕದಿಂದ ಸಮಾಜದ ಮೇಲಿದೆ ಅಂತ. ಮತ್ತೆ ಏನಂತ ಅಂದ್ರೆ ಇವತ್ತಿನ ಜನ್ರೇಷನ್ ಅವರ ಟಾಪಿಕ್ಸ್ ಕೂಡ ನಮ್ಮ ಜನ್ರೇಷನ್ ಜೊತೆ ಬಂದಾಗ ಹೇಗೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಮನೇಲಿ, ಹೇಗೆ ಪ್ರಾಬ್ಲಮ್ಸ್ ಆಗುತ್ತೆ ಮನೇಲಿ. ಯಂಗ್ಸ್ಟರ್ಸ್ಗನ್ಸುತ್ತೆ ಅಯ್ಯೋ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಏನ್ ನಡೀತಾ ಇದೆ ಅಂತ, ಸ್ನ್ಯಾಪ್ಚಾಟಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೇನ್ ಗೊತ್ತು. ಮತ್ತೆ ತಂದೆ ತಾಯಿಯ ಒಂದು ಪ್ರಾಬ್ಲಮ್ಸ್ ಏನಿದೆಯಲ್ಲ, ಅವರೊಂದು ಟೆನ್ಷನ್ಗಳೇನಿದೆಯಲ್ಲ, ಮತ್ತೆ ನಮ್ಗಿಂತ ಹಿಂದಿನ ಜನ್ರೇಷನ್ ಏನಿದೆಯಲ್ಲ, ಆಗ ಅವ್ರು ಹೇಳ್ತಾರೆ ನೋಡಿದ್ಯಾ ಮಕ್ಳು ದೊಡ್ಡೋರಾದ್ಮೇಲೆ ಎಷ್ಟ್ ಕಷ್ಟ ಅಂತ ಈಗ ಗೊತ್ತಾಗ್ತಿದ್ಯಾ. ಸೊ 3 ಜನ್ರೇಷನ್ದು ಒಂದು ಕಾನ್ಫ್ಲುಯೆನ್ಸ್ ಇದೆ, ಕಾನ್ಫ್ಲಿಕ್ಟೂ ಇದೆ, ಎಲ್ಲೋ ಒಂದ್ ಕಡೆ ಸಮಾಗಮಾನೂ ಕೂಡ ಇದೆ. ನನಗನ್ಸುತ್ತೆ ಅದನ್ನ ಆಡಿಯನ್ಸ್ ನೋಡಿದ್ರೆ ಅವ್ರಿಗೂ ಚೆನ್ನಾಗನ್ಸುತ್ತೆ ಅಂತ. ನಾವೀಗ ಸದ್ಯಕ್ಕೆ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಸ್ಮೃತಿ ಇರಾನಿ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನೀವು ಚಿಕ್ಕವರಿದ್ದಾಗ ರಸ್ತೆಯಲ್ಲಿದ್ದಂತ ಎಲ್ಲ ಹುಡುಗರು ಸ್ಮೃತಿ ಇರಾನಿಗೆ ಹೆದರ್ಕೊಳ್ತಾ ಇದ್ರು. ನೀವು ದಾದಾಗಿರಿ ನಡೆಸ್ತಾ ಇದ್ರಿ. ಹೆದರ್ಕೋತಾ ಇದ್ರು, ಹುಡುಗರು ಹೆದರ್ಕೋತಾ ಇರ್ಲಿಲ್ಲ. ಡಿಫ್ರೆನ್ಸ್ ಇದೆ. ಎಲ್ಲ ಹುಡುಗ ರೌಡಿ ಆಗಿರಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ಹೆದರಿಸಿಕೊಂಡು ಇಟ್ಟುಕೊಳ್ಳುತ್ತಾರೆ ಎಂಬುದು. ನೀವು ಚಿಕ್ಕವರಿದ್ದಾಗ ರಸ್ತೆಯಲ್ಲಿದ್ದಂತ ಎಲ್ಲ ಹುಡುಗರು ಸ್ಮೃತಿ ಇರಾನಿಗೆ ಹೆದರ್ಕೊಳ್ತಾ ಇದ್ರು. ನೀವು ದಾದಾಗಿರಿ ನಡೆಸ್ತಾ ಇದ್ರಿ. ಪೋಲಿಗಳು ಹೆದರ್ಕೋತಾ ಇದ್ರು, ಹುಡುಗರು ಹೆದರ್ಕೋತಾ ಇರ್ಲಿಲ್ಲ. ಡಿಫ್ರೆನ್ಸ್ ಇದೆ. ಎಲ್ಲ ಹುಡುಗ ರೌಡಿ ಆಗಿರಲ್ಲ. ನೀವ್ ಹೇಳ್ತಾ ಇದ್ರೆ ಯಾರು ತುಂಟಾಟ ಮಾಡ್ತಿದ್ರು, ಯಾರು ಗುಂಡಾಗಿರಿ ಮಾಡ್ತಿದ್ರು? ತುಂಟಾಟ ಅಲ್ಲ, ತುಂಟಾಟ ಮತ್ತೆ ಗುಂಡಾಗಿರಿ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇದೆ. ಹುಡುಗಿರ್ನ ಚುಡಾಯಿಸ್ತಿದ್ರಲ್ಲ, ಅವ್ರಿಗೆ ನನ್ ಕಂಡ್ರೆ ಹೆದರ್ಕೆ. ಒಂದ್ ವೇಳೆ ಸ್ಮೃತಿಗ್ ಗೊತ್ತಾದ್ರೆ ಸರಿಯಾಗಿ ಹೊಡಿತಾಳೆ ಅಂತ. ನೀವು ನಿಜಕ್ಕೂ ಹೊಡಿತಾ ಇದ್ರ? ಹಾ, ಇಲ್ಲಿ ಒಂದು ಕಲೆ ಇದೆ, ಕಟ್ಟಿದೆ. ಒಂದಿನ ಒಬ್ಬ ಹುಡುಗನ್ಗೆ ನಾನು ಹೊಡೆದಿದ್ದೆ. ಯಾಕಂದ್ರೆ ನಮ್ ರೋಡಿನ ಹುಡುಗಿರೆಲ್ಲ ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಆ ರೋಡಿನ ಒಂದ್ ಪಾಯಿಂಟ್ನ ಕವರ್ ಮಾಡಿಟ್ಕೋತಾರೆ, ನಮ್ಗೆ ಟ್ಯೂಷನ್ಗೆ ಹೋಗಕ್ ಬಿಡಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಅವ್ರು ನಮ್ಮನ್ನ ಚುಡಾಯಿಸ್ತಾರೆ ಅಂತ. ಸೊ ಹುಡುಗಿರ್ ಹೇಳಿದ್ರು, ಸ್ಮೃತಿ ಪ್ಲೀಸ್ ಏನಾದ್ರೂ ಮಾಡು. ಮತ್ತೆ ಸಿಚುವೇಶನ್ ಹೇಗಿತ್ತು ಅಂದ್ರೆ, ಆ ಕಾಲದಲ್ಲಿ ನಾವು ತಮ್ಮ ತಂದೆ ತಾಯಿಗೆ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಅವರು 35-40 ವರ್ಷದ ಹಿಂದೆ ಅವರು ಹೇಳ್ತಿದ್ರು, ಆ ಕಡೆಯಿಂದ ಯಾಕೆ ಹೋಗ್ತೀರಾ ನೀವು ಅಂತ. ಆವಾಗ ಲೋಯರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮೊದಲನೇ ರಿಯಾಕ್ಷನ್ ಏನ್ ಬರೋದು ಅಂದ್ರೆ, ನೀವ್ಯಾಕೆ ಸುಮ್ನೆ ಕೊಚ್ಚೆ ಕಲ್ಲು ಹಾಕ್ತೀರಾ ಅಂತ, ಅವಾಯ್ಡ್ ಮಾಡಿ ಅಂತ. ನಾನ್ ಹೇಗಿದ್ದೆ ಅಂದ್ರೆ, ನಾವ್ಯಾಕೆ ಅವಾಯ್ಡ್ ಮಾಡ್ಬೇಕು. ಸೊ ಅವ್ರು ಕೇಳಿದ್ರು ಏನ್ ಮಾಡೋಣ. ಸೊ ನಾನಂದೆ ಸರಿ, ನೆಕ್ಸ್ಟ್ ಟೈಮ್ ತೊಂದ್ರೆ ಕೊಟ್ರೆ ನನ್ಗೆ ಹೇಳು ಅಂತ. ನನಗಿಂತ ಅವರು 3-4 ವರ್ಷ ದೊಡ್ಡೋರಾಗಿದ್ರು ಹುಡುಗರು. ಸೊ ಹುಡುಗರು ಹುಡುಗಿರು ಇಬ್ರು ಎದುರು ಬದ್ರಾದ್ವಿ. ಸೊ ನಂದೊಂದು ಪ್ರಾಬ್ಲಮ್ ಆಗಿತ್ತು. ನಮ್ ತಾಯಿ ಶಿಫ್ಟಿಂದ ಮಧ್ಯಾಹ್ನನೇ ಬಂದಿದ್ರು. ಅವ್ರೇನಾದ್ರೂ ಎದ್ರೆ ತುಂಬಾ ಹೊಡಿತಾರೆ ಅಂತ ಗೊತ್ತಿತ್ತು. ಸೊ ನಾನಂದೆ ಒಂದ್ ಕೆಲ್ಸ ಮಾಡಿ, ಅಮ್ಮನ್ನ ಲಾಕ್ ಮಾಡ್ಬಿಡಿ ಅಂದೆ. ನಾನಂದೆ ಹೊಡೆದಾಟ ಏನಾದ್ರೂ ಆದ್ರೆ ಅಮ್ಮ ಮಲ್ಗಿರ್ತಾರೆ ಬಿಡು ಅಂತ. ಸೊ ಎಷ್ಟು ಗಲಾಟೆ ಆಯ್ತು ಹೊಡೆದಾಟದಲ್ಲಿ ಅಂದ್ರೆ, ಹುಡುಗ ನನ್ನ ಕಾಲರ್ ಹಿಡ್ಕೊಂಡಿದ್ದ, ನಾನು ಹುಡುಗನ್ನ ಕಾಲರ್ ಹಿಡ್ಕೊಂಡಿದ್ದೆ. ಬ್ಯಾಲ್ಕನಿಯಿಂದ ಅಮ್ಮ ಬಂದ್ರು ಕೂಗಾಡ್ಕೊಂಡು. ನಮ್ಮಮ್ಮ ಹೇಳಿದ್ರು, ಅಯ್ಯೋ ಹುಡುಗಿ ಬಿಟ್ಬಿಡು ಅವಳ್ನ. ನನಗ್ ತುಂಬಾ ಎಂಬ್ಯಾರಸ್ಮೆಂಟ್ ಆಯ್ತು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ, ಹುಡುಗಿ ಅಂತ ಹಿಡ್ಕೊಂಡಿಲ್ಲ, ನಾನು ಅವನ್ನ ಹೊಡಿತಿರೋದಕ್ಕೆ ಅವ್ನ್ ಹಿಡ್ಕೊಂಡಿದ್ದಾನೆ. ಅವ್ನ್ ನನಗ್ ಹೆಂಗೆ ಹೊಡ್ದ ಅಂದ್ರೆ ಇಲ್ಲಿ ಕಟ್ಟಾಗೋಯ್ತು ನನ್ಗೆ. ಮತ್ತೆ ಅದಾದ್ಮೇಲೆ ಹುಡುಗಂಗ್ ಏಟ್ ಬಿದ್ದಿದಂತೂ ಬಿತ್ತು. ಮತ್ತೆ ಮನೆಗ್ ಹೋದ್ಮೇಲೆ ನನಗ್ ಹೊಡೆದ್ರಲ್ಲ. ನೀನೇನು ಲೀಡರಾ ಅಲ್ಲಿ? ಇಲ್ಲ ಲೀಡರ್ ಏನಲ್ಲ, ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದೆ. ಅಪ್ಪಂಗೇನಕ್ಕೆ ಹೇಳಿಲ್ಲ ನೀನು? ಯಾರ್ ತಂದೆ ತಾಯಿಗೂ ಹೇಳಿರ್ಲಿಲ್ಲ ನಾವು. ಮತ್ತೆ ಇವತ್ತು ಯಾರೆಲ್ಲ ಇಲ್ಲಿ ಹುಡುಗಿರ್ ಕೂತಿದಾರಲ್ಲ, ಅವ್ರು ಎಲ್ಲಾರ್ಗೂ ಹೇಳ್ಕೊಡ್ತಾರೆ, ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಿದ್ದೀರಾ ಬ್ಯಾಗ್ ಮುಂದೆ ಇಟ್ಕೊಳ್ಳಿ. ಒಂದ್ ವೇಳೆ ಜಾಸ್ತಿ ಹುಡುಗರಿದ್ರೆ ಆ ಬಸ್ಸಿಗೆ ಹತ್ಬೇಡಿ. ಇದು ನಮ್ ಜೀವನದ ಕೂಡ ಒಂದು ನಿಜಾಂಶ ಆಗಿತ್ತು. ನನಗ್ ಯಾವಾಗ್ಲೂ ಮನ್ಸಲ್ಲಿತ್ತು, ನಾನು ವಿಕ್ಟಮ್ ಆಗಕ್ಕಾಗಲ್ಲ ರಜತ್ ಅವ್ರೆ. ಮೊದ್ಲೇ ನೀವು ಗುರುಬತ್ತಲ್ಲಿ ಹುಟ್ಟಿರೋದು, ಅದ್ರ ಮೇಲೆ ಇಷ್ಟೊಂದ್ ಕಷ್ಟಗಳಿದೆ. ಅದ್ರ ಮೇಲಿಂದ ರೋಡಲ್ಲಿ ಹೋಗೋರೆಲ್ಲ ಕೆನ್ನೆಗೆ ಹೊಡೆದ್ರೆ ಹೇಗೆ?
ಅದಕ್ಕೆ ನನ್ ತಂದೆ ಹೇಳ್ತಿದ್ರು, ನಿನಗೆ ಏನಕ್ಕೆ ಲೀಡರ್ ಆಗ್ಬೇಕು ಅಂತಿದೆ ಅಂತ, ನಿನಗೆ ಯಾಕೆಲ್ಲಾರ್ಗೂ ಉತ್ತರ ಕೊಡ್ಬೇಕು ಅಂತ. ಗುರುಬತ್ನ ವಿಚಾರವಾಗಿ ನಾನು ಓದಿದ್ದೆ, ನಿಮಗೆ 7 ವರ್ಷ ಇದ್ದಾಗ ನೀವು ನೀರ್ ತರೋದಕ್ಕೆ ಅಂತ ಹೋಗ್ತಾ ಇದ್ರಿ ಬಕೆಟ್ ತಗೊಂಡು, ಆಗ್ಲೂ ಕೂಡ ಜಗಳ ಮಾಡ್ತಿದ್ರಂತೆ. ಇಲ್ಲ ಇಲ್ಲ, ನಾನ್ ಡೆಲ್ಲಿಲಿ ಟ್ಯಾಂಕರ್ ಬರೋ ಅಂಥ ದಿನಗಳನ್ನು ನೋಡಿದ್ದೀನಿ. ಆವಾಗ ನನಗೆ ಒಂದು ರೆಡ್ ಕಲರ್ ಬಕೆಟ್ನ ನನ್ನ ಕೈಯಲ್ಲಿ ಹಿಡಿಸ್ತಿದ್ರು, ಇವಾಗ್ಲೂ ನನಗೆ ನೆನಪಿದೆ. ಸೊ ನೀವೆಷ್ಟು ಬುದ್ಧಿವಂತರಾಗಿದ್ದೀರಾ, ಎಷ್ಟು ಶಕ್ತಿಶಾಲಿಯಾಗಿದ್ದೀರಾ ಅನ್ನೋದು ಆ ಟ್ಯಾಂಕರಿಂದ ನೀರ್ ತಗೊಂಬರ್ಬೇಕಾದ್ರೆ ಗೊತ್ತಾಗುತ್ತೆ. ಒಂದ್ ವೇಳೆ ನೀವು ಹಳ್ಳಿಲಿದ್ರೆ ಬಾವಿಯಿಂದ ನೀರ್ ಎಳಿಬೇಕಾದ್ರೆ ಗೊತ್ತಾಗುತ್ತೆ. ಬೇರೆಯವ್ರ ಜಗಳ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ತಾಯಿಗೋಸ್ಕರ ಒಂದು ಬಕೆಟಿನ ನೀರಿದೆಯಲ್ಲ ಅದು ಶಾಂತಿಯಿಂದ ಮನೆಗ್ ಬಂದ್ರೆ ಸಾಕಾಗಿತ್ತು. ಯಾಕಂದ್ರೆ ಬೇರೆಯವ್ರ ಜಗಳದಿಂದ ಅಲ್ಲ, ತಾಯಿ ಹೊಡಿತಾರೆ ಅಂತ ತುಂಬಾ ಭಯ ಇತ್ತು. ಮತ್ತೆ ನೀವು ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡಿದ್ದೀರಾ, ರಸ್ತೆನಲ್ಲಿ ಪುಸ್ತಕ ಮಾರಿದ್ದೀರಾ. ತಂದೆ ಮಾರ್ತಿದ್ರು. ಡೆಲ್ಲಿಲಿ ಧೋಲಕ್ವಾ ಅಂತ ಒಂದು ಏರಿಯಾ ಇತ್ತು. ಅಲ್ಲಿ ಆರ್ಮಿ ಕ್ಲಬ್ಬಿನ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಡೆಲ್ಲಿಗೆ ಯಾರು ಎಷ್ಟ್ ಜನ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ದಿನ ಕೆಲ್ಸ ಮಾಡಕ್ಕೆ, ಆ ಬಸ್ ಸ್ಟ್ಯಾಂಡ್ ಇಂದ ಅವರು ಹೋಗ್ತಿದ್ರು. ಇವಾಗಂತೂ ಗುರ್ಗಾಂವ್ ಸಿಟಿ ಆಗ್ಬಿಟ್ಟಿದೆ, ಆವಾಗ ಗ್ರಾಮೀಣ ಆಗಿತ್ತು. ನಮ್ ತಂದೆ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಬುಕ್ನ ಸೆಲ್ ಮಾಡ್ತಿದ್ರು. ಮತ್ತೆ ಶಾಂತಿನಿಕೇತನಲ್ಲಿ ಅಲ್ಲಿ ನಮ್ ತಂದೆ ಇಂಗ್ಲಿಷ್ ಬುಕ್ನ ಸೆಲ್ ಮಾಡ್ತಾ ಇದ್ರು. ಸೊ ನಾನ್ ಯಾವಾಗ್ಲೂ ಕೇಳ್ತಿದ್ದೆ, ಅಲ್ಲಿ ಇಂಗ್ಲಿಷು ಇಲ್ಲಿ ಹಿಂದಿ ಯಾಕೆ ಸೆಲ್ ಮಾಡ್ತೀರಾ ಅಂತ. ಸೊ ಅವ್ರು ಹೇಳಿದ್ರು, ಆ ಬಸ್ ಸ್ಟಾಪಿಂದ ದಿನಕೂಲಿ ಮಾಡೋರು ಮನೆಗ್ ಹೋಗ್ತಾರೆ ಅಂದ್ರು. ಸೊ ಅವ್ರಿಗೋಸ್ಕರ ಸೆಕೆಂಡ್ ಹ್ಯಾಂಡ್ ಹಿಂದಿ ಬುಕ್ನ ಇಟ್ಕೋತೀನಿ, ಮತ್ತೆ ಇಲ್ಲಿ ಡೆಲ್ಲಿಯ ಶ್ರೀಮಂತರು ಬರ್ತಾರೆ, ಅದಕ್ಕೆ ನಾನು ಇಂಗ್ಲಿಷ್ ಬುಕ್ನ ಇಲ್ಲಿ ಇಟ್ಕೋತೀನಿ ಅಂದ್ರು. ಸೊ ನಾನಾಗ ಅಪ್ಪಂಗೆ ಹೇಳ್ದೆ, ಒಂದಿಸ ನಮ್ಮನೆ ಅಲ್ಲಿದ್ರೆ ಒಂದಿನ ನಾನು ಇವ್ರು ಏನ್ ಯೂನಿಫಾರ್ಮ್ ಹಾಕ್ತಾರಲ್ಲ ಅವರಲ್ಲಿ ನಾನೂ ಒಬ್ಳಾಗಿ ಅವರು ನನಗೆ ಸಲ್ಯೂಟ್ ಮಾಡ್ತಾರಲ್ಲ ಆಗ. ನಮ್ ತಂದೆ ಏನೂ ಹೇಳ್ತಿರ್ಲಿಲ್ಲ. ಅದೂ ಆಯ್ತು, ಮನೆನೂ ತಗೊಂಡ್ವಿ ಅಲ್ಲೇನೆ. ಮತ್ತೆ ಸಮ್ಮಾನದ ಜೊತೆ ಸ್ವೀಕಾರ ಕೂಡ ಮಾಡಿದ್ದಾರೆ. ಮತ್ತೆ ಒಂದು ದಿನ ನಿಮ್ಮನ್ನ ಮನೆಯಿಂದ ಖಾಲಿ ಮಾಡಿಸ್ತಾರೆ. 7 ವರ್ಷ ಇದ್ದಾಗ ಮನೆ ಖಾಲಿ ಮಾಡಿಸಿದ್ರು. ಮತ್ತೆ ಹೇಳಿದ್ರು ನನಗೆ, ಬೇಗ ಬೇಗ ಊಟ ಮಾಡು, ನಾವು 3 ಜನ ಮಕ್ಕಳು, ನಾನೇ ದೊಡ್ಡೋಳು. ಅನ್ನ ಮತ್ತೆ ದಾಲ್ನ ನಾವು ತಿಂತಾ ಇದ್ವಿ. ನಮ್ ತಾಯಿ ಎಲ್ಲ ಗಂಟು ಮೂಟೆ ಕಟ್ತಿದ್ರು, ಮಕ್ಳು ತಿಂದ್ರೆ ಹೊರಡೋಣ ಅಂದ್ರು. ಸೊ ಆಗಿನ ಟೈಮಲ್ಲಿ ಸೈಕಲ್ ರಿಕ್ಷಾ ಅಂತ ಇತ್ತು ಒಂದು. ಆಗಿನ ಟೈಮಲ್ಲಿ ಗ್ಯಾಸ್ ಸಿಲಿಂಡರ್ ಅಂದ್ರೆ ತುಂಬಾ ದೊಡ್ಡ ವಿಷಯ. ತಂದೆ ಕಾಂಗ್ರೆಸ್ಸಲ್ಲಿದ್ದಿದ್ರಿಂದ ನಮ್ಮ ಮನೇಲಿತ್ತು, ಇಡೀ ಏರಿಯಾದಲ್ಲೇ ದೊಡ್ಡ ವಿಷಯ ಆಗಿತ್ತು ಇವ್ರ ಮನೇಲಿ ಗ್ಯಾಸ್ ಸಿಲಿಂಡರ್ ಇದೆ ಅಂತ. ಸೊ ತಾಯಿ ಹತ್ರ ಗ್ಯಾಸ್ ಸಿಲಿಂಡರು, ಲಗೇಜು ಮತ್ತೆ 2 ಮಕ್ಕಳು. ನಾನ್ ನಿಂತ್ಕೊಂಡು ಮನೆನ ನೋಡ್ತಾ ಇದ್ದೆ. ಅಮ್ಮ ಹೇಳಿದ್ರು, ಮನೆ ಏನ್ ನೋಡ್ತಿದ್ಯಾ ನೀನು ಅಂತ. ನಾನಂದೆ, ಒಂದಿನ ಈ ಮನೆ ನಾನು ಖರೀದಿಸ್ತೀನಿ. ಸೊ ಒಂದಿನ ತುಳಸಿ ಎಲ್ಲ ಮಾಡಿ ಮಂತ್ರಿ ಎಲ್ಲ ಆದ್ಮೇಲೆ ಒಂದಿನ ಹೋಗಿ ಆ ಮನೆ ಮುಂದೆ ನಿಂತಿದ್ದೆ. ಸೊ ತಾಯಿ ಅಂದ್ರು, ನಿಜವಾಗ್ಲೂ ತಗೋಬೇಕಾ? ಸೊ ನಾನಂದೆ, ಯಾರೋ ದುಃಖನ ಖರೀದಿ ಮಾಡ್ತಾರೆ ಅಂದ್ರೆ ಅವ್ರಕ್ಕಿಂತ ದಡ್ರಿಲ್ಲ ಅಂತ. ಆದ್ರೆ ನಾನ್ ಹೇಳಿದ್ನಲ್ಲ, ಅಷ್ಟು ಯೋಗ್ಯತೆ ಆಗತ್ತೆ ಅಂತ ನಂದು, ಅಷ್ಟಂತೂ ಆಯ್ತು. ಯಾವತ್ತು ನೀವು ರಾಷ್ಟ್ರಪತಿ ಭವನದಲ್ಲಿ ನಿಂತು ಪ್ರಮಾಣ ವಚನವನ್ನ ಸ್ವೀಕರಿಸ್ತಿರೋ ಅವತ್ತು ನಿಮ್ಗೇನಾದ್ರೂ ನೆನಪಾಯ್ತಾ? 7 ವರ್ಷದ ಹುಡುಗಿ ಇದ್ದಾಗ ನಾನು ಏನೆಲ್ಲ ನೋಡ್ಬಂದೆ. ಯಾವ ಆರ್ಮಿ ಕ್ಲಬ್ ಮುಂದೆ ಕೂತ್ಕೊಂಡು ಬುಕ್ನ ಸೆಲ್ ಮಾಡಿದ್ನಲ್ಲ, ಅದೇ ಆರ್ಮಿಯ ಸುಪ್ರೀಂ ಕಮಾಂಡರ್ ಮುಂದೆ ನಿಂತ್ಕೊಳ್ಳೋ ಅಂಥದ್ದು ಒಂದು ಪ್ರೌಢಾಗಿರೋ ವಿಷಯ. ಸೊ ನಾನು ದಿಲ್ಲಿನ ರೋಡಿಂದಾನೂ ನೋಡಿದ್ದೀನಿ, ರಾಷ್ಟ್ರಪತಿ ಭವನದಿಂದಾನೂ ನೋಡಿದ್ದೀನಿ. ಇದೆರಡೂ ವಿಷಯ ಮತ್ತೆ ಜರ್ನಿ, ಇದು ನನ್ನ ಬಗ್ಸಿಲ್ಲ. ನನ್ ಬೆನ್ನಿನ ಮೂಳೆ ಹೇಗಿತ್ತೋ ಹಾಗೇ ಇದೆ. ಯಾರ್ ಮುಂದೆನೂ ಕೈ ಒಡ್ಡಿಲ್ಲ, ವ್ಯಾಲ್ಯೂಸ್ ಮೇಲೆ ಕಾಂಪ್ರಮೈಸ್ ಆಗ್ಲಿಲ್ಲ. ಯಾರ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಎಷ್ಟೇ ಕಷ್ಟ ಬಂದ್ರೂ ಕೂಡ. ನಾನೇನ್ ನಂಬ್ತೀನಿ ಅಂದ್ರೆ, ಯಾರೋ ನನ್ಗೆ ಕೊಡೋಂಥ ಕಷ್ಟಗಳು ನನ್ನ ಸ್ವಭಾವನ ಚೇಂಜ್ ಮಾಡೋ ಹಾಗೆ ಮಾಡ್ತು ಅಂತ ಅಂದ್ರೆ ನಾನಿದ್ದು ಏನು ಉಪಯೋಗ? ನಾರ್ಮಲಿ ರಿಜೆಕ್ಷನ್ ಆದಾಗ ಜನರಿಗೆ ತುಂಬಾ ನೋವಾಗುತ್ತೆ. ನೀವು ಕೆಲಸ ಕೇಳ್ಕೊಂಡು ಜೆಟ್ ಏರ್ವೇಸ್ಗೆ ಹೋಗ್ತೀರಿ, ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ನಿಮಗೆ ಪರ್ಸನಾಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ. ಹಾ, ಅದಕ್ಕೆ ಏರ್ಲೈನ್ ಕೂಡ ಕ್ಲೋಸ್ ಆಗೋಯ್ತು. ಇಲ್ಲ, ನನ್ಗನ್ಸುತ್ತೆ ನಿಮ್ ಜೀವನದಲ್ಲಿ ಏನೆಲ್ಲ ಆಗುತ್ತಲ್ಲ, ನನ್ ತಾಯಿ ಹೇಳಿದಾರೆ, ಏನಾದ್ರೂ ಒಂದ್ ಕಾರಣ ಇದ್ಕೊಂಡೇ ಆಗತ್ತೆ ಅಂತ. ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ನೀವ್ ದೇವ್ರನ್ನ ಯಾವಾಗ ಕೇಳ್ಕೋತೀರಲ್ಲ, ದೇವ್ರೆ ನನಗೆ ಉನ್ನತಿ ಕೊಡು, ಆವಾಗ ದೇವ್ರ ನಿಮ್ಗೆ ಕಾಲ್ ಮಾಡಿ ಹೇಳಲ್ವಲ್ಲ, ಇಲ್ಲಿ ದುಡ್ಡಿದೆ ಇಲ್ಲಿಂದ ತಗೊಂಬಿಡು. ದೇವ್ರ ನಿಮ್ಗೆ ಎಷ್ಟು ಶಕ್ತಿ ಕೊಡ್ತಾನೆ ಅಂದ್ರೆ ನೀವಷ್ಟು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಪಡೆಯೋದಕ್ಕೆ. ನೀವ್ ದೇವ್ರನ್ನ ಕೇಳ್ಕೋತಿರಲ್ಲ ಪೇಷನ್ಸ್ ಬೇಕು ಅಂತ, ದೇವ್ರ ಹೇಳಲ್ವಲ್ಲ ನೀವು ಇವತ್ತಿಂದ ಗಂಭೀರವಾಗಿರ್ತೀರಾ ಅಂತ. ದೇವ್ರ ನಿಮ್ಗೆ ಎಷ್ಟು ಕಷ್ಟ ಕೊಡ್ತಾನೆ ಅಂದ್ರೆ ನಿಮ್ಗದ್ರಿಂದ ಪೇಷನ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಎಲ್ಲಿ ತಲುಪ್ಬೇಕಲ್ಲ ಅದಕ್ಕೆ ದಾರಿ ಕೊಡ್ತಾನೆ ಭಗವಂತ. ಸುಲಭವಾಗಿರಲ್ಲ. ಲೆಜೆಂಡ್ಸ್ ಮತ್ತೆ ಲೆಗಸಿ ಬೇಗ ಮಾಡಕ್ಕಾಗಲ್ಲ.
ಅದ್ರ ಹಿಂದೆ ಸಂಘರ್ಷ ಅಂತೂ ಇದ್ದೇ ಇರುತ್ತೆ. ನೋಡಿ, ಇಷ್ಟೆಲ್ಲ ಕಷ್ಟಗಳಾಗತ್ತೆ, ಸಂಕಷ್ಟಗಳು ಎದುರಾಗತ್ತೆ, ನೋವಾಗತ್ತೆ. ಆಗ ಧೈರ್ಯ ಎಲ್ಲಿಂದ ಬರುತ್ತೆ? ಬಡತನಕ್ಕಿಂತ ಹೆಚ್ಚಾಗಿ ಧೈರ್ಯ ಕೊಡೋ ಅಂತ ಒಂದು ಸ್ಥಿತಿ ಇರಲ್ಲ. ನಾನು ಡಿಸೈಡ್ ಮಾಡಿದ್ದೆ, ಕಷ್ಟದಲ್ಲಿ ನಾನು ಹುಟ್ಟಿದ್ದೀನಿ, ಕಷ್ಟಗಳನ್ನ ಎದುರಿಸ್ತೀನಿ. ಆದ್ರೆ ಪ್ರಯತ್ನ ಏನಿರುತ್ತೆ ಅಂದ್ರೆ ಸತ್ತಾಗ ಸಂತುಷ್ಟವಾಗಿರ್ಬೇಕು ಅಂತ. ಏನ್ ಅನ್ಕೊಂಡ್ನೋ ಅದ್ ಮಾಡಿದೀನಿ. ಈ ಮಾತು ನಿಜನಾ? ನಿಮ್ಮ ಮನೆಯಲ್ಲಿ ಒಂದು ಮಿನಿ ಇಂಡಿಯಾನೇ ಇತ್ತಂತೆ, ಬೇರೆ ಬೇರೆ ರೀಜನ್ನ ಬೇರೆ ಜನಗಳಿದ್ರು. ಬೇರೆ ಪಾರ್ಟಿ ಜನರಿದ್ರು. ಒಬ್ರು ಮಹಾರಾಷ್ಟ್ರದಿಂದ, ಒಬ್ರು ಬಂಗಾಳದಿಂದ, ಅಜ್ಜಿ ಮತ್ತೊಬ್ರು ಮಹಾರಾಷ್ಟ್ರದವರು, ಅಜ್ಜ ಪಂಜಾಬ್ನವರು. ಪಾರ್ಟಿಷನ್ ಆದ್ಮೇಲೆ ಮುರಾದಾಬಾದಲ್ಲಿದ್ರು ಅವರು. ಇನ್ನೊಂದಜ್ಜಿ ದುಬಡಿ ಅಸ್ಸಾಮಲ್ಲಿ, ಇನ್ನೊಂದಜ್ಜ ಬಂಗಾಲ್ದಿಂದ. ಎಲ್ಲಿ ಮದ್ವೆ ಆಯ್ತಲ್ಲ ಅದು ಪಾರ್ಸಿ ಫ್ಯಾಮಿಲಿ ಗುಜರಾತಿಂದ ಮುಂಬೈಲ್ ಶಿಫ್ಟ್ ಆದ್ರು. ಒಂದು ಒಳ್ಳೆ ಮಿಕ್ಸ್ ಆಗಿದೆ ಇದು. ಮತ್ತೆ ನಮ್ಮನೇಲಿ ಒಬ್ಳು ಸೊಸೆ ಇದ್ದಾಳೆ, ಅವಳು ಸೌತ್ ಇಂಡಿಯಾದವಳು. ಒಂದ್ ಒಳ್ಳೆ ಮಿನಿ ಇಂಡಿಯಾ ನಮ್ಮನೇಲಿದೆ. ಕರೆಕ್ಟಾಗಿ ಹೇಳಿದ್ರಿ ನೀವು. ಆದ್ರೆ ಎಲ್ಲಾ ಪೊಲಿಟಿಕಲ್ ಥಾಟಿನ ಜನರು ಕೂಡ ಇದ್ದಾರೆ. ಯಾಕಂದ್ರೆ ಅಪ್ಪ ಕಾಂಗ್ರೆಸ್ನವರು, ತಾಯಿ ಸಂಘದಿಂದ, ನಾನು ಭಾಜಪಾದಿಂದ, ಮತ್ತೆ ಒಬ್ರು ಚಿಕ್ಕತ್ತೆ ಇದ್ದಾರೆ, ಅವರು NCPಯಿಂದ. ಅವರು ತೀರ್ ಹೋದ್ರು. ಮತ್ತೆ ಅವ್ರ ಎಕ್ಸ್ ಹಸ್ಬೆಂಡ್ ಇದ್ದಾರಲ್ಲ, ಅವರು CPM ಅಲ್ಲಿದ್ದಾರೆ. ಸೊ ನಮ್ಮನೇಲೆ ಯಾವಾಗ ಎಲ್ರೂ ಸೇರ್ತಾರಲ್ಲ, ಹಾಗ್ ನೋಡಕ್ ಹೋದ್ರೆ 12 ವರ್ಷದಿಂದ ನನ್ ಪಾರ್ಟಿನೇ ಇರೋದು ಸರ್ಕಾರದಲ್ಲಿ. ಸೊ ಚೆನ್ನಾಗಿ ಮಾತಿನ ಸುರಿಮಳೆ ಆಗುತ್ತೆ, ನಿಮ್ ಮುಂದೆ ಯಾರಿಗ್ ಜಗಳಗಳಾಗುತ್ತೆ. ಮಾತಾಡೋದಕ್ಕಾಗತ್ತೆ? ದೊಡ್ಡೋರಲ್ಲ, ಹೇಳ್ಬೋದು ಅವರು. ರಾಜನೀತಿ ತುಂಬಾ ಕಷ್ಟನಾ ಅಥವಾ ಆಕ್ಟಿಂಗ್ ಮಾಡೋದ್ ಕಷ್ಟನಾ? ನೀವ್ ಮಹಿಳೆ ಎರಡರಲ್ಲೂ ಆಗೋದ್ ಕೆಲಸ ಕಷ್ಟ. ಮಾಡಿದೀರಾ, ಮತ್ ಎರಡರಲ್ಲೂ ಸಫಲರಾಗಿದ್ದೀರಾ. ಒಂದ್ ಮಹಿಳೆ ಆಗೋದ್ ತುಂಬಾನೇ ಕಷ್ಟ. ಆ ರಾಜಕಾರಣ ಮತ್ತೆ ಆಕ್ಟಿಂಗ್ ಕಷ್ಟ ನೀವ್ ಅಲ್ಲ. ಹೇಳಿದ್ ಮಾತ್ ಮತ್ correct ಯಾವ ಆಗಿತ್ತು. ಮಹಿಳೆಯ ಬಾಯಿ ಕತ್ರಿ ತರ ಓಡುತ್ತೋ ಅದು ಕಷ್ಟ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ಪದೇ ಪದೇ ಸೋಲನ್ನ ಕಾಣ್ತಾ ಇದ್ದಾರೆ. ಪ್ರಶ್ನೆ ಎಲ್ಲಿ ಉದ್ಭವ ಆಗತ್ತೆ ಅಂತಂದ್ರೆ, ಇದು ಸ್ಟ್ರಾಟಜಿಕ್ ಫೇಲ್ಯೂರಾ, ಪ್ಲಾನ್ಡ್ ಫೇಲ್ಯೂರಾ? ಸೊ ಇವಾಗ ಪ್ರಶ್ನೆ ಏನು ಅಂತ ಅಂದ್ರೆ, ಇದ್ರ ಬಗ್ಗೆ ನಿಮಿಗ್ ಏನ್ ಅನ್ಸತ್ತೆ ಅಂತ. ಸರ್, ನಾನ್ ರಾಹುಲ್ ಗಾಂಧಿನೂ ಅಲ್ಲ, ಜ್ಯೋತಿಷಿನೂ ಅಲ್ಲ. ಇದಕ್ ಉತ್ತರ ಬರೀ ಇಬ್ರೇ ಕೊಡಕ್ಕಾಗತ್ತೆ. ರಜತ್ ಶರ್ಮಾ, ಇಂಡಿಯಾ ಟಿವಿ, ಆಪ್ಕಿ ಅದಾಲತ್. ನೀವ್ ಅವ್ರನ್ನ ಇಲ್ಲಿ ಕರಿಬೇಕಾಗತ್ತೆ. ಡಿಫ್ರೆನ್ಸ್ ಏನು ಅಂದ್ರೆ, ನೀವೊಂದು ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂದ್ರೆ ನೀವ್ ಫೇಲಿಯರ್ನ ಅಫೋರ್ಡ್ ಮಾಡ್ಬೋದು. ಒಂದ್ವೇಳೆ ನೀವು ಆ ಬ್ಯಾಕ್ಗ್ರೌಂಡಿಂದ ಇಲ್ಲ ಅಂದ್ರೆ ನೀವು ಪ್ರತಿ ಸಲ ನಿಮ್ಮನ್ನ ರೀಇನ್ವೆಂಟ್ ಮತ್ತೆ ರೆಲೆವೆಂಟ್ ಆಗಿಟ್ಕೋಬೇಕಾಗತ್ತೆ. ನೀವು ನಿಮ್ಮನ್ನ ರೀಇನ್ವೆಂಟ್ ಮತ್ತೆ ರೆಲೆವೆಂಟ್ ಆಗಿ ಇಟ್ಕೊಳ್ಲಿಲ್ಲ ಅಂದ್ರೆ, ಪೊಲಿಟಿಕ್ಸ್ ಆಗಿರ್ಲಿ, ಮೀಡಿಯಾ ಆಗಿರ್ಲಿ, ಅಥವಾ ಸಮಾಜದಲ್ಲಿರೋ ಯಾವುದೇ ಪ್ರೊಫೆಷನ್ ಆಗಿರ್ಲಿ, ನೀವದ್ರಲ್ಲಿ ರಿಡೆಂಟೆಂಟ್ ಆಗೋಗ್ತೀರಾ. ರಾಹುಲ್ ಅವ್ರ ಮೇಲೆ ರಿಡೆಂಟೆನ್ಸಿ ಇದು ಬರ್ಡನ್ ಇಲ್ಲ. ಅವ್ರಿಗೋಸ್ಕರ ಅವ್ರ ಹೆಸರೇ ಸಾಕಾಗಿರತ್ತೆ. ಆದ್ರೆ ನಮ್ಮಂಥವ್ರಿಗೆ ಪ್ರತಿದಿನಾನೂ ಒಂದ್ ಸಂಘರ್ಷ ಆಗಿರತ್ತೆ. ಪ್ರತಿದಿನ ಒಂದ್ ಹೊಸ ಗುರಿಯಿಂದ ಶುರು ಆಗತ್ತೆ. ನೀವ್ ಹೇಳ್ತಾ ಇದ್ರಿ, ನಾನು ಜ್ಯೋತಿಷಿ ಅಲ್ಲ ರಾಜಕೀಯದಲ್ಲಿ. ಆದ್ರೆ ರೇಖಾ ಗುಪ್ತಾ ಅವ್ರಿಗೆ 1 ವರ್ಷಕ್ಕೆ ಮುಂಚೆನೆ ಹೇಳಿದ್ರಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ. ಅವರಂತೂ ಮನೆಯಲ್ಲಿ ಕೂತಿದ್ರು. ನಮ್ಮ ಕಾರ್ಯಕರ್ತರದ್ದು ಸ್ವಭಾವನೇ ಇರಲ್ಲ ಅವ್ರಿಗೋಸ್ಕರ ಒಂದು ಸ್ಥಾನನ ಹುಡ್ಕೊಳ್ಳೋದಕ್ಕೆ. ಸೊ ರೇಖಾ ಜೊತೆ ನಾನು 15 ವರ್ಷ ಕೆಲ್ಸ ಮಾಡಿದೆ, ನಾನು ಕಾರ್ಯಕರ್ತಳಾಗಿ. ಅವಳ್ದು ಯಾವತ್ತೂ ಸ್ವಭಾವನೇ ಇರ್ಲಿಲ್ಲ, ಏಯ್ ನನ್ಗಿದು ಬೇಕು, ನಾನಿಲ್ಲಿ ಹೋಗ್ಬೇಕು ಅಂತ. ಅವಳ ಸ್ವಭಾವ ಹೇಗಿತ್ತು ಅಂದ್ರೆ, ಅಯ್ಯೋ ಅಕ್ಕ, ಈ ಕಾರ್ಯಕ್ರಮ ಸಿಕ್ಕಿದೆ, ನಾವಿಬ್ರು ಜೊತೆಗೆ ಹೇಗ್ ಮಾಡೋಣ ಅಂತ. ಆದ್ರೆ ನನಗ್ ಆಸೆ ಇತ್ತು, ರೇಖಾ ಯಾವ್ದೋ ಒಂದ್ ಸಂಘಟನೆಯ ಪದವಿಯಲ್ಲಿ ಇರಬೇಕು ಅಂತ. ವಾನತಿ ಶ್ರೀನಿವಾಸನ್ ನಮ್ಮ ಮಹಿಳೆಯ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷೆ. ನಾವಿಬ್ರು 2007 ಇಂದ ಒಟ್ಟಿಗೆ ಕೆಲ್ಸ ಮಾಡ್ತಾ ಇದೀವಿ. 1 ತಿಂಗಳು ನಾನು ವಾನತಿ ಹಿಂದೆ ಎಡು ಬಿಡದೆ ಹಿಂದೆ ಬಿದ್ಬಿಟ್ಟೆ. ನಾನಂದೆ, ವಾನತಿ ಪ್ಲೀಸ್ ಇವಳನ್ನ ಮಾಡು, ಒಂದಿವ್ಸ ಇವಳು ದಿಲ್ಲಿ ಮುಖ್ಯಮಂತ್ರಿ ಆಗ್ತಾಳೆ ನೋಡು ಅಂತ. ರೇಖಾ ತಲೆ ಹೊಡ್ಕೊಂಡ್ಲು, ಅಕ್ಕ ಏನ್ ಮಾತಾಡ್ತಿದ್ಯಾ? ನಾನಂದೆ, ವಾನತಿ ಪ್ಲೀಸ್ ಮಾಡು ಅಂತ. ಯಾವತ್ತು ರೇಖಾ ಪ್ರಮಾಣ ವಚನ ಆಯ್ತಲ್ಲ, ಆವಾಗ ಕೇಳಿದ್ಲು, ಅಕ್ಕ ಬರ್ತ್ಯಾ? ನಾನಂದೆ, ರೇಖಾ ಇವಾಗ ನೀನ್ ಮುಖ್ಯಮಂತ್ರಿ ಆಗಿದ್ಯಾ, ಅಕ್ಕನ್ ಕೆಲ್ಸ ಇಲ್ಲಿ ತನಕ ಅಷ್ಟೇ ಇದ್ದಿದ್ದು. ಸೊ ನಾನ್ ಯಾವಾಗ ವಾನತಿನ, ರೇಖಾನ ಈ ತರ ಪದವಿಗಳಲ್ಲಿ ನೋಡ್ತೀನಲ್ಲ. ಇನ್ನೊಂದು ರಾಜಕೀಯದ ಜ್ಯೋತಿಷದ ಬಗ್ಗೆ ಹೇಳ್ತೀನಿ. ಅಯ್ಯೋ ದೇವ್ರೆ, ನೀವು ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಸಾಕಷ್ಟು ವರ್ಷಗಳ ಮುಂಚೆನೆ ಹೇಳಿದ್ರಿ ಚೀಫ್ ಮಿನಿಸ್ಟರ್ ಆಗ್ತೀರಾ ಅಂತ. ಅದು ಹಾಗೆ ನನ್ ಬಾಯಿಂದ ಬಂದ್ಬಿಟ್ಟಿತ್ತು. ನಾನು ದೇವೇಂದ್ರ ಒಂದ್ ಫ್ಲೈಟಲ್ಲಿ ಹೋಗ್ತಾ ಇದ್ವಿ. ನಾವು ಬರೀ ಒಂದು 17-18 ವರ್ಷದವ್ರಿದ್ವಿ ಅಷ್ಟೇ. ಆಗಂತೂ ಮಹಾರಾಷ್ಟ್ರದಲ್ಲಿ ದಿಗ್ಗಜರಾಗಿರೋ ಅಂಥ ಪ್ರಮೋದ್ ಮಹಾಜನ್ ಅವರು, ಗೋಪಿನಾಥ್ ಮುಂಡೆ ಅವರು, ನಿತಿನ್ ಅವರು,
ಅವರೆಲ್ಲ ಪವರ್ಫುಲ್ ಆಗಿದ್ರು. ಅವ್ರ ಅಂಡರ್ ನಾವು ಕೆಲ್ಸ ಮಾಡಿದೀವಿ. ಏನೋ ಗೊತ್ತಿಲ್ಲ, ದೇವೇಂದ್ರ ನೀನು ಒಂದಿನ ಮುಖ್ಯಮಂತ್ರಿ ಆಗ್ತೀಯಾ? ದೇವೇಂದ್ರ ನನ್ಗೆ ಹೇಳ್ದ, ಹುಚ್ಚಿಡ್ದಿದ್ಯಾ? ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಳಗೆ ನಾವು ಕೆಲ್ಸ ಮಾಡ್ತಿದೀವಿ. ನಾನಂದೆ, ಯಾರು ಗೊತ್ತು? ಆದ್ರೆ ಸೊ ನಾನ್ ಹೇಳದ್ನಲ್ಲ, ಬಿಜೆಪಿಯಲ್ಲಿ ನಮ್ ಬಗ್ಗೆ ಅಂತ ಅಲ್ಲ, ನಮ್ ಜೊತೆಲಿರೋರ್ ಬಗ್ಗೆ, ನಮ್ ಜೊತೆ ಕೆಲ್ಸ ಮಾಡೋರ್ ಬಗ್ಗೆ ಈ ಥರ ಭಾವನೆ ಇಟ್ಕೊಳ್ಳೋದು ನಮ್ದೇನೋ ಆಗತ್ತೆ ಬಿಡು, ಆದ್ರೆ ನೀನೇನೋ ಆಗ್ತೀಯಾ. ಸೊ ಇವಾಗ ವಿಷ್ಣುದೇವ್ಜಿ ಅವರು ಸಿಎಂ ಆಗಿದಾರಲ್ಲ ಛತ್ತೀಸ್ಗಢಲ್ಲಿ, ಅವ್ರನ್ನ ನೋಡ್ತೀನಿ, ಭಜನ್ ಲಾಲ್ ಜಿ ಅವ್ರನ್ನ ನೋಡ್ತೀನಿ, ರೇಖಾನ ನೋಡ್ತೀನಿ. ಮನ್ಸಲ್ಲಿ ನನ್ಗೆ ಏನೋ ಖುಷಿ. ಅಶ್ವಿನ್ ಅಣ್ಣನೂ ಕೂಡ ಗವರ್ನರ್ ಆಗಿದ್ದಾರೆ. ಅಶ್ವಿನ್ ಅಣ್ಣನ್ ಜೊತೆ ಬಂಗಾಲಲ್ಲಿ ಎಷ್ಟು ವರ್ಷಗಳು ಕೆಲಸ ಮಾಡಿದೀನಿ. ಹಾಗೆ ಸಂತೋಷ್ ಗಂಗ್ವಾರ್ ಅವರು ಜಾರ್ಖಂಡಿನ ಗವರ್ನರ್ ಅವರು, ಅವ್ರ ಜೊತೆ ಎಷ್ಟು ವರ್ಷ ಕೆಲಸ ಮಾಡಿದೀನಿ. ಪ್ರಹ್ಲಾದ್ ಜೋಶಿ ಅವರು ಇವಾಗ ಅವರು ಮಂತ್ರಿ ಆಗಿದ್ದಾರೆ, ಮುಂಚೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಉಮಾಭಾರತಿ ಅವರು ಕಾರಾವಾಸಲ್ಲಿದ್ರಲ್ಲ, ಅವ್ರ ರಿಲೀಸ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇತ್ತು. ಸೊ ಹುಬ್ಳಿಗ್ ಹೋಗಿದ್ದೆ ಮೀಟ್ ಮಾಡಕ್ಕೆ. ಅಲ್ಲಿ ಧಾರವಾಡಿನ ಮಂತ್ರಿ ನನ್ನ ಕರ್ಕೊಂಡ್ ಹೋಗಕ್ಕೆ ಅಂತ ಬಂದಿದ್ರು. ಸೊ ಮೊದಲನೇ ಸಲ 2003 ಅಲ್ಲೇನೆ. ನೀವೇ ನನ್ನ ನೋಡಿದಿರ ಹಾಗೆ. ಯಾರ್ನ ನಾವು ಅಟಲ್ ಬಿಹಾರಿ ವಾಜಪೇಯಿ ಅಂತೀವಲ್ಲ, ಅವ್ರನ್ನ ನಾನು ಬಾಪ್ಜಿ ಅಂತಿದ್ದೆ. ಆವಾಗ ನನ್ ವಯಸ್ಸೇನಿತ್ತು, 25 ವರ್ಷ. ಬಾಪ್ಜಿ ಏನಂತಿದ್ರು ಅಂದ್ರೆ, ಅವರು ಪ್ರಧಾನಮಂತ್ರಿ ಆಗಿದ್ರು. ಸ್ಮೃತಿ ನೋಡು, ಸರ್ಕಾರ ನಿರ್ಣಯ ಮಾಡಿದೆ ಈ ತರ ಅಂತ. ಹಳ್ಳಿಲಿ ಆ ನಿರ್ಣಯದ ಬಗ್ಗೆ ಜನರ ರಿಯಾಕ್ಷನ್ ಏನಿದೆ ಇದನ್ ತಿಳ್ಕೊಂಡ್ ಬಾ. ನೀವೇ ಯೋಚನೆ ಮಾಡಿ, ನೀವ್ 25-26 ವರ್ಷ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ, ಮಗಳೇ ಹೋಗು, ಹಳ್ಳಿಲಿ ಇದ್ರ ರಿಯಾಕ್ಷನ್ ಏನಿದೆ ಜನರದ್ದು ಅಂತ. 25 ವರ್ಷದ ಮಗುಗೆ ಇದು ತುಂಬಾ ದೊಡ್ಡ ವಿಷಯ ಆಗಿರತ್ತೆ. ವಸುಂಧರಾ ರಾಜೇ ಮೊದಲನೇ ಸಲ 2003 ಮುಖ್ಯಮಂತ್ರಿಯ ಸ್ಪರ್ಧಿಯಾಗಿ ಅವ್ರನ್ನ ನಾವು ಪ್ರಸ್ತುತ ಮಾಡಿದಾಗ ರಾಜಸ್ಥಾನದಲ್ಲಿ, ನೀವ್ ಯೋಚನೆ ಮಾಡಿ, ರಾಜಸ್ಥಾನದಲ್ಲಿ ಮೊದಲನೇ ಸಲ ಒಬ್ಬ ಮಹಿಳೆಯಾಗಿ ಆ ಆರ್ಮಿಲಿ ಮೊದಲನೇ ಹೆಸರು ನಿಮ್ದಾಗಿರತ್ತೆ. ಸೊ ನಾನು ಬಿಜೆಪಿಯಲ್ಲಿ ಉಮಾಭಾರತಿ, ವಸುಂಧರಾ ರಾಜೇ, ಸುಷ್ಮಾ ಸ್ವರಾಜ್, ವರುಣ್ ಜೇಟ್ಲಿ, ಪ್ರಮೋದ್ ಮಹಾಜನ್, ಅನಂತ್ ಕುಮಾರ್, ನಾನ್ ಗೋವಾದಿಂದ ಪ್ರತಿನಿಧಿಸ್ತಿದ್ದೆ. ಮತ್ತೆ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಆದ್ರು. ಮನೋಹರ್ ಪರಿಕರ್, ನಾನ್ 15 ವರ್ಷ ನರೇಂದ್ರ ಮೋದಿ ಅವ್ರ ಜೊತೆ 2002 ಇಂದ ಕೆಲಸ ಮಾಡ್ತಿದ್ದೀನಿ. ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗ್ಲೂ ಕೂಡ ನರೇಂದ್ರ ಮೋದಿನ ಡಿಫೆಂಡ್ ಮಾಡಿದೀನಿ. ಆಮೇಲೆ ಅವ್ರ ಪ್ರಧಾನ ಮಂತ್ರಿ ಆದ್ರು. ಸೊ ತುಂಬಾ ಜನಕ್ಕೆ ಅನ್ಸತ್ತೆ, ಅಯ್ಯೋ ಇವಳು 2014 ಮಂತ್ರಿ ಆಗಿದ್ದಾಳೆ ಅಂತ. ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ತುಂಬಾ ಮಂತ್ರಿಗಳ ಜೊತೆ ಕೆಲಸ ಮಾಡಿದೀನಿ. ಆದ್ರೆ ನನಗ್ ಸಂತೋಷ ಕೊಡೋದು ಏನು ಅಂತ ಅಂದ್ರೆ, ಈ ಮಂತ್ರಿಗಳನ್ನ ನಾನು ಗೆಲುವಿನ ಶಿಖರದಲ್ಲಿ ನೋಡ್ದಾಗ ಖುಷಿ ಕೊಡುತ್ತೆ. ಒಳ್ಳೇದಾಯ್ತು, ಇವತ್ತು ಆಪ್ಕೆ ಅದಾಲತ್ನಲ್ಲಿ ನಿಮ್ಮ ಎಲ್ಲ ಮಾತುಗಳು ಇಲ್ಲಿ ಹೊರಬಂತು. ನಾವ್ ಹೇಳ್ತೀವಲ್ಲ, ಸಂಬಂಧದ ರೂಪ ಬದಲಾಗುತ್ತೆ ಅಂತ. ಯಾವ ರೂಪದಲ್ಲಿ ಮಹಿಳೆ ನಿಮಗ್ ಸಿಗ್ತಾಳೆ ಅಂತ ನಿಮಗ್ ಗೊತ್ತಿಲ್ಲ. ಲಕ್ಷ್ಮೀ ರೂಪದಲ್ಲಿ ಸಿಗ್ತಾಳೆ, ಅನ್ನಪೂರ್ಣೆಯ ರೂಪದಲ್ಲಿ ಸಿಗ್ತಾಳೆ, ಸರಸ್ವತಿಯ ರೂಪದಲ್ಲಿ ಸಿಗ್ತಾಳೆ. ಮಹಿಳೆಯ ರೂಪ ಹಲವಾರಿದೆ. ಆದ್ರೆ ಯಾವಾಗ ಯುದ್ಧದ ಕಹಳೆ ಊದುತ್ತಲ್ಲ, ಆಗ ಚಂಡಿನೂ ಅವಳೆ, ದುರ್ಗೇನೂ ಅವಳೆ. ಇಷ್ಟೇ ಹೇಳಕ್ ಇಷ್ಟಪಡೋದು. ರೂಪ ಯಾವ್ದ್ ಬೇಕಾದ್ರೂ ಆಗಿರ್ಬೋದು. ಬ್ರೇಕ್ ನಂತರ ಸ್ಮೃತಿ ಇರಾನಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಒಂದ್ ವೇಳೆ ನಾವೇ ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ, ಬೇರೆಯವ್ರ ಹೇಗೆ ಮಂತ್ರಿಗಳು ಒಬ್ರೇ ತುಂಬಾ ಜನ ಆಗ್ತಾರೆ. ಬೇರೆಯವ್ರನ್ನ ಮಂತ್ರಿ ಮಾಡಿದ್ರೆ ಆಗ ನಿಜವಾಗ್ಲೂ ನೀನ್ ಲೀಡರ್ ಅಂತ ಅನ್ಸ್ಕೊತೀಯ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ, ಇವರು ಆರಗೆಂಟ್ ಎಂಬುದು. ಈಗ ನೋಡಿ, ಈ ವಿಚಾರವನ್ನ ನೀವು ಕೂಡ ಒಪ್ಕೊಳ್ತೀರಾ. ಜನಗಳು ಹೇಳ್ತಾ ಇದ್ದಾರೆ ಆರೋಗೆಂಟ್ ಅಂತ. ಜನರೇ ಇಲ್ಲಿ ನಿಮ್ಗೆ ತೀರ್ಪನ್ನ ಕೊಡ್ತಿದ್ದಾರೆ. ನೋಡಿ, ಇಲ್ಲಿ ನಾನು 2 ವಿಷಯ ಹೇಳ್ತೀನಿ. ಜನರಿಗೆ ಮಹಿಳೆ ಸಹಾಯ ಕೇಳ್ತಿಲ್ಲ ಅಂದ್ರೆ ನಂಬಕ್ಕಾಗಲ್ಲ. ರಾಜಕೀಯದಲ್ಲಂತೂ ನಂಬಲ್ಲ. ಮಹಿಳೆ ಏನಾದ್ರೂ ನನ್ನ ಶಕ್ತಿಯಿಂದನೇ ನಾನ್ ಮಾಡ್ತೀನಿ ಅಂದ್ರೆ ಜನರಿಗೆ ನಂಬಕ್ಕೆ ಆಗಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ನಿಜ ಹೇಳೋದನ್ನ ಜನರ ಕೈಯಲ್ಲಿ ನಂಬಕ್ಕೆ ಆಗಲ್ಲ. ಜನರಿಗಿದನ್ನ ನಂಬಕ್ಕೆ ಆಗಲ್ಲ. ಮತ್ತೆ ಯಾರು ಪ್ರಬಲ ಸ್ಥಾನದ ಅಮಲಿನಲ್ಲಿರ್ತಾರಲ್ಲ, ನಮ್ ಕಾಲಿಗ್ ನಮಸ್ಕಾರ ಮಾಡಿಲ್ವಾ? ಜನರಿಗಿದೆಲ್ಲ ಅಭ್ಯಾಸನೇ ಇಲ್ಲ. ಯಾಕಂದ್ರೆ ಒಬ್ಬ ಮಹಿಳೆಗೆ ತುಂಬಾ ಮುಖ್ಯವಾದದ್ದು, ಅವಳನ್ನ ಯಾರೂ ಹೊಂದ್ಕೋತಾಳೆ ಅಂತ ಅನ್ಕೋಬಾರ್ದು. ನನ್ನ ಯಾರಾದ್ರೂ ಹೊಂದ್ಕೋತಾಳೆ ಅಂತ ಅನ್ಕೊಂಡ್ರೆ ನನಗವಾಗ ಪ್ರಾಬ್ಲಮ್ ಆಗತ್ತೆ. ಇವಳು ತಲೆ ಎತ್ತು ಮಾತಾಡ್ತಾಳೆ, ತಲೆ ತಗ್ಸಲ್ಲ. ಸೊ ಇದು ಈಗೋ ವಿಷಯ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ವಿಷಯ. ಇದು ಕೇವಲ ರಾಜಕೀಯದ ಮಾತಲ್ಲ. ಮುಂಬೈನಲ್ಲಿ ನೋಡಿ, ಮುಂಬೈನಲ್ಲಿ ಫಿಲ್ಮ್ ಪಾರ್ಟಿಗಳಾಗತ್ತೆ, ಟಿವಿ ಸ್ಟಾರ್ಗಳ ಪಾರ್ಟಿ ಆಗತ್ತೆ. ನೀವು ಹೋಗೋದಿಲ್ವಾ ಸ್ಮೃತಿ ಇರಾನಿ?
ಕೆಲವ್ ಜನ ಅದಕ್ಕೂ ನನ್ಗೆ ಈಗೋಯಿಸ್ಟಿಕ್ ಅಂತ. ಹೌದು ಮತ್ತೆ ಪಾರ್ಟಿಗಳಲ್ಲಿ ನಿಮ್ಗೆ ಕೆಲ್ಸ ಸಿಗಲ್ಲ. ಎಲ್ಲಿ ಜನ ಕುಡಿತದ ಅಮಲಿನಲ್ಲಿರ್ತಾರೋ ಅಲ್ಲಿ ನಾನ್ ಹೋಗಲ್ಲ. ಎಲ್ಲಿ ಜನ ಸ್ಥಾನದ ನಶೆಯಲ್ಲಿರ್ತಾರೋ ಅಲ್ಲೂ ನಾನು ಹೋಗಲ್ಲ. ಎಲ್ಲಿ ಜನ ಗುತ್ತಿಗೆಯ ಅಮಲಿನಲ್ಲಿರ್ತಾರೋ ಅಲ್ಲೂ ನಾನು ಹೋಗಲ್ಲ. ಎಲ್ಲಿ ದೇಶವನ್ನ ಯಾವುದೋ ಒಂದು ಮೀಡಿಯಮ್ಮಿಂದ ಕೀಳಾಗಿ ಪ್ರಸ್ತುತ ಮಾಡ್ದಾಗ ಅಲ್ಲಿ ನಾನು ಸುಮ್ಮನೆ ಅಂತೂ ಇರೋದಿಲ್ಲ. ಎಲ್ಲಿ ಯಾವುದೇ ಮಹಿಳೆ ಆಗಿರ್ಲಿ, ಯಾವುದೇ ಪಾರ್ಟಿ, ಯಾವುದೇ ಪಕ್ಷ, ಯಾವುದೇ ಧರ್ಮದೊಳಾಗಿರ್ಲಿ, ಆ ಮಹಿಳೆಯ ವಿರುದ್ಧವಾಗಿ ಕೆಟ್ಟದಾಗ್ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇದು ನನ್ ಸ್ವಭಾವ. ನೋಡಿ, ಈ ವಿಚಾರವಾಗೂ ನಿಮ್ಮನ್ನ ಆರೋಗ್ಯಂಟ್ ಅಂತ ಹೇಳ್ತಾರೆ. ನೀವು ಅವಾರ್ಡ್ ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಹೇಳ್ತೀರಿ ಇದು ನನಗ್ ಬೇಡ, ಸಣ್ಣವ್ರಿಗೆ ಕೊಟ್ಬಿಡಿ ಅಂತ. ಇರ್ಬೇಕಲ್ವಾ ಹಾಗೆ? ನಾನ್ 8 ವರ್ಷ ಸತತವಾಗಿ ಅವಾರ್ಡ್ನ ಪಡ್ಕೊಂಡೆ. ಮತ್ತೆ ನನ್ ಇಂಡಸ್ಟ್ರಿಲಿ ಬೇರೆ ಆಕ್ಟರ್ಸ್ ಕೂಡ ಬಂದ್ರು. ನನ್ ಶೋ ಎಷ್ಟ್ ಪಾಪ್ಯುಲರ್ ಆಗಿತ್ತು ಅಂದ್ರೆ ಬೇರೆಯವ್ರಿಗೆ ಬೇಡ ಅಂದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಒಂದು ಹೊಸ ಮಗು ಬಂತು ಅಂದ್ರೆ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅವ್ರನ್ನ ಯಾಕೆ ನೀವು ಬೇಡ ಅಂತೀರಾ ಜಸ್ಟ್ ಬಿಕಾಸ್ ನನ್ ಶೋ ಪಾಪ್ಯುಲರ್ ಇದೆ? ಸೊ ಅದಕ್ಕೆ ನಾನು ಘೋಷಣೆ ಮಾಡ್ದೆ, ಸಾಕು ನೀವು ನನಗೆ ಸಮ್ಮಾನ ಕೊಟ್ಟಿದ್ದೀರಾ, ಸೊ ಇವಾಗ ಯಾರು ಹೊಸ ಮಕ್ಳು ಬರ್ತಿದಾರಲ್ಲ ಅವ್ರ ಕೆಲ್ಸ ಚೆನ್ನಾಗ್ ಮಾಡಿದ್ದಾರೆ, ಅವ್ರಿಗೆ ಕೊಡಿ. ಆರೋಗೆನ್ಸ್ ಅಲ್ಲ ಅದು. ಒಂದ್ವೇಳೆ ನಾವೇ ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರು ಹೇಗೆ ಮಂತ್ರಿಗಳು ಒಬ್ರೇ ತುಂಬಾ ಜನ ಆಗ್ತಾರೆ. ಬೇರೆಯವ್ರನ್ನ ಮಂತ್ರಿ ಮಾಡಿದ್ರೆ ಆಗ ನಿಜವಾಗ್ಲೂ ನೀನ್ ಲೀಡರ್ ಅಂತ ಅನ್ಸ್ಕೊತೀಯ. ನೋಡಿ, ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ, ನಿಮ್ಮ ಆರೋಗ್ಯನ್ಸ್ ಏನಿದೆಯಲ್ಲ ಅದು ರಾಜಕೀಯದಲ್ಲಿರ್ಬೋದು ಅಥವಾ ಸಿನಿಮಾದಲ್ಲಿರ್ಬೋದು, ಅದು ಒಳ್ಳೇದೇ. ಹಾ, ನಿಮಗ್ ಸಿಕ್ಕಿರೋ ಸಂಸ್ಕಾರದ ಮೇಲೆ ನೀವು ಪ್ರೌಡ್ ಫೀಲ್ ಆಗೋದು ಆರೋಗ್ಯಂಟ್ ಅಂದ್ರೆ ಖಂಡಿತ ಆರೋಗ್ಯಂಟ್. ನಮ್ ದೇಶದ ಮೇಲೆ ಪ್ರೌಡ್ ಆಗೋದು ಆರೋಗ್ಯಂಟ್ ಅಂತ ಅಂದ್ರೆ ಖಂಡಿತ ಆರೋಗ್ಯಂಟ್ ನಾನು. ನಮ್ ಸಂಸ್ಥೆ ಮೇಲೆ ಪ್ರೌಡ್ ಫೀಲ್ ಆಗೋದು ಆರೋಗ್ಯಂಟ್ ಅಂತ ಅಂದ್ರೆ ಖಂಡಿತ ಆರೋಗ್ಯಂಟ್ ನಾನು. ನಮ್ಮ ಧರ್ಮದ ಮೇಲೆ ಹಿಂದೂ ಆಗಿರೋದ್ರಿಂದ ನಾನು ಪ್ರೌಡ್ ಫೀಲ್ ಆದ್ರೆ ಅದು ಆರೋಗ್ಯಂಟ್ ಅಂತ ಅನ್ಸ್ಕೊಂಡ್ರೆ ಖಂಡಿತ ಆರೋಗ್ಯಂಟ್ ನಾನು. ಮತ್ ನನ್ನ ಸೇನೆಯ ಶೌರ್ಯದ ಮೇಲೆ ಪ್ರೌಡ್ ಫೀಲ್ ಆಗೋದು ಆರೋಗೆಂಟ್ ಅಂತ ಅನ್ಸ್ಕೊಳುತ್ತೆ ಅಂದ್ರೆ ನಾನು ಹಿಂದೂ ಆಗಿರೋದ್ರಿಂದ ನನ್ ಸೇನೆ ಮೇಲೆ ನನಗೆ ತುಂಬಾ ಗೌರವ ಮತ್ತೆ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ರಾಷ್ಟ್ರಪತಿಯ ಮೇಲೆ ಒಂದು ಸಮ್ಮಾನ ಇಟ್ಕೊಳ್ಳೋದು, ಆ ಸಮ್ಮಾನಕ್ಕೋಸ್ಕರ ಶತ್ರುನ ಎದುರಾಕೊಳ್ಳೋದಕ್ಕೆ ಆರೋಗೆಂಟ್ ಅಂತ ಅಂದ್ರೆ ನಾನ್ ಆರೋಗೆಂಟೇನೆ. ಜನತೆಯಿಂದ ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಮ್ಯಾಮ್, ನಿಮ್ಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಂತ ಕೇಳಿದೀನಿ, ಅದು ಸತ್ಯನಾ? ನೀವ್ ಎಲ್ಲೇ ಹೋದ್ರೂ ಅಲ್ಲಿ ಏನ್ ಫೇಮಸ್ ಅನ್ನೋದನ್ನ ಮುಂಚೆನೆ ತಿಳ್ಕೊಂಡಿರ್ತೀರಾ ಅಂತ ಕೇಳಿದೀನಿ. ಖಂಡಿತ ಸತ್ಯ ಇದು. ಆದ್ರೆ ನನ್ಗೆ ಆ 5 ಸ್ಟಾರ್ ಹೋಟೆಲ್ ಜಾಗಗಳು ಗೊತ್ತಿರಲ್ಲ. ಈ ತಳ್ಳೋ ಗಾಡಿಲ್ ಏನ್ ಇಟ್ಕೊಂಡಿರ್ತಾರೆ ಮತ್ತೆ ಯಾವ್ ಗಲ್ಲಿಲ್ ಯಾವ ಅಂಗಡಿ ಇರುತ್ತೆ ಅನ್ನೋದು ಗೊತ್ತಿರತ್ ನನಗೆ. ಸೊ ನಿಮಗೆ ಗೊತ್ತಿರೋಂತ ಒಂದು 4-5 ಸಿಟಿಗಳ ಹೆಸರನ್ನ ನಾನೀಗ ಹೇಳ್ತೀನಿ. ಅಯ್ಯೋ ದೇವ್ರೆ, ಮಾಡ್ಬೇಡಿ ಹೀಗೆ. ಅಮೃತ್ಸರ್, ಕೇಸರಿಯಾ ಢಾಬಾ ಮಾಡ್ಬೇಡಿ. ಲಕ್ನೋ, ಶುಕ್ಲಾಜಿ ಅವರ ಚಾಟ್ ಬಜಾರಲ್ಲಿ. ಮತ್ತೆ ಇಂದೋರ್. ರಜತ್ ಅವರೇ, ಇಂದೋರಲ್ಲಿ ಒಂದು ಜಾಗ ಇಲ್ಲ. ಇಂದೋರಲ್ಲಿ ಚಪ್ಪನ್ಗೋಸ್ಕರ ಎಲ್ಲಿ ಹೋಗ್ಬೇಕು? ಸರಿ, ಸರಾಫಾಗೋಸ್ಕರ. ಅಯ್ಯೋ, ಬಿಕಾನೇರಿಂದ ಇವಾಗ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಮೇಘ್ವಾಲ್ಜಿ ಅವ್ರು ಅಲ್ಲಿರ್ಲಿಲ್ಲ. ಸೊ ಬಿಕಾನೇರ್ನ ಸಂಸದ್ರು ಯಾರಿದ್ರಲ್ಲ, ಅವರ ಧರ್ಮಪತ್ನಿ ಯಾರಿದ್ರಲ್ಲ, ಈ ಮಕ್ಕಳನ್ನ ಏನ್ ಕೇಳಲಿ ನಾನು? ಸ್ವಲ್ಪ ವಯಸ್ಸಾದವ್ರು ಇದಾರಲ್ಲ ಅವ್ರನ್ನ ಕೇಳ್ತೀನಿ ನಾನು. ಒಂದು ಪರ್ಪಲ್ ಉಂಡೆ ಇರುತ್ತಲ್ಲ, ಟ್ಯಾಬ್ಲೆಟ್ ತರ ಇರುತ್ತಲ್ಲ, ಹುಳಿ ಆಗಿರುತ್ತಲ್ಲ, ಅದ್ ತುಂಬಾ ಚೆನ್ನಾಗಿರೋದು ಅರ್ಜುನ್ ಮೇಘ್ವಾಲ್ ಅವರ ಧರ್ಮಪತ್ನಿ ಕಳೆದ 20 ವರ್ಷದಿಂದ ಬಿಕಾನೇರಿಂದ ನನ್ಗೋಸ್ಕರ ತರ್ತಾರೆ. ಮ್ಯಾಮ್, ನೀವು ಗೋಲ್ಗಪ್ಪ ತಿಂತೀರಾ? ಖಂಡಿತ. ದಿಲ್ಲಿಯಿಂದ ಯಾರಿದ್ದಾರೆ? ಡೆಲ್ಲಿಯಿಂದ ಯಾರಿದ್ದಾರೆ? ಗೋಲ್ಗಪ್ಪ ಅಂತ ಯಾರು ಕೇಳಿದ್ರು ಹೇಳಿ? ನೀವ್ ಡೆಲ್ಲಿಯಿಂದನಾ? ನಿಮಗ್ ಕಲೇವಾ ಗೊತ್ತಾ? ಗೋಲ್ ಮಾರ್ಕೆಟಲ್ಲಿ ಕಲೇವಾ ಮುಂದೆ ಬೆಂಗಾಲ್ ಸ್ವೀಟ್ ಹೌಸ್ ಇದೆ ಅಲ್ವಾ? ಅದ್ರ ಪಕ್ಕದಲ್ಲೇ ಗೋಲ್ಗಪ್ಪ ಯಾರ್ ಮಾರ್ತಾನಲ್ವಾ, ಅವ್ರ ಹತ್ರ ಹೋಗಿ ನೀವು. ಅವ್ರಪ್ಪ ಯಾವಾಗ ಟಿಕ್ಕಿ ಮಾರ್ತಾ ಇದ್ರಲ್ಲ, ಆವಾಗ ನಮ್ಮಪ್ಪ ಅಲ್ಲಿ ಕರ್ಕೊಂಡ್ ಹೋಗ್ತಿದ್ರು. ಅಲ್ಲಿ ಮುಂದೆ ಲೇಡಿ ಹಾರ್ಡಿಂಗ್ ಹಾಸ್ಪಿಟ್ಲ್ ಇದೆ, ಅಲ್ಲೇ ಹುಟ್ಟಿದ್ದು ನಾನು. ಮತ್ತೆ ಕ್ಯಾರೆಟ್ ಹಲ್ವಾ ತಿನ್ಬೇಕಂದ್ರೆ, ಅಯ್ಯೋ ಕ್ಯಾರೆಟ್ ಹಲ್ವಾ ತಿನ್ಬೇಕು ಅಂದ್ರೆ ಅದು ಕಲೇವಾಲ್ ಚೆನ್ನಾಗ್ ಸಿಗುತ್ತೆ. ಮತ್ತೆ ಗುರ್ಗಾವಿಂದ ಯಾರಿದಾರಿಲ್ಲಿ? ಗುರ್ಗಾವಲ್ಲಿ ಆಫೀಸ್ಗೆ ಹೋಗ್ತೀರಾ? ಅಲ್ಲಿ ನ್ಯೂ ಕಾಲೋನಿಯಲ್ಲಿ ಕಿಶುವಿನ ಅಂಗಡಿ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರೋ ಡೂಡಾ ಸಿಗುತ್ತೆ, ತುಂಬಾ ಚೆನ್ನಾಗಿರೋ ಸಮೋಸ ಸಿಗುತ್ತೆ, ಅದು ಛೋಲೆ ಜೊತೆಗೆ. ಮತ್ತೆ ಪಟ್ನಾ ಕೆಲವರು ಕೇಳ್ತಾ ಇದ್ದಾರೆ. ಹಾ, ಅಲ್ಲಿ ಆಂಜನೇಯನ್ ದೇವಸ್ಥಾನ ಇದೆ. ಹಾ, ಅಲ್ಲೇ ನಿತಿನ್ ನವೀನ್ ಅವರಿದ್ದಾರೆ, ಅಲ್ಲಿ ಅವರು ವಿಧಾಯಕರಾಗಿದ್ದಾರೆ.
ನಮ್ಮ ರಾಷ್ಟ್ರೀಯ ಮೀಡಿಯಾ ಪ್ರಭಾವದಾರಿ ಅಲ್ಲಿನ ಹೆಡ್ ಅವರು ಸಂಜಯ್ ಮಯೂಖ್ಜಿ ಅವ್ರು ಅಲ್ಲಿ MLC. ಸೊ ಈ ನಿತಿನ್ ಮತ್ತೆ ಸಂಜಯ್ ಅವರು ನನಗೆ ಪೂರ್ತಿ ಪಟ್ನಾ ದುರ್ಗಾ ಪೂಜಾ ಟೈಮಲ್ಲಿ ಹೆಂಗೆ ತಿರುಗಿಸಿದ್ದಾರೆ ಅಂತ ಅಂದ್ರೆ, ಪ್ರತಿ ಗ್ರೌಂಡಲ್ಲೂ ಸ್ಟಾಲ್ ಆಗ್ತಿತ್ತಲ್ಲ, ಅದ್ ಎಲ್ಲಾ ಗ್ರೌಂಡಲ್ಲೂ ನಾವು 3 ಜನನೂ ಓಡಾಡಿದ್ವಿ. ಒಬ್ರು MLA ಆಗಿದ್ದಾರೆ, ಒಬ್ರು MLC ಆಗಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಹೇಳೋದ್ ಕಷ್ಟ ಬಿಹಾರಲ್ಲಂತೂ ಆದ್ರೆ ಇತ್ತೀಚೆಗೆ ಪ್ರಾಬ್ಲಮ್ ಆಗ್ತಾ ಇದೆ. ಲಲನ್ ಅವರು ಮಟನ್ ತಿನ್ಸಿದ್ರು, ಪಾರ್ಟಿ ಮಾಡಿದ್ರು. ನೋಡಿ, ಶ್ರಾವಣ ಅನ್ನೋದು ನಂಬಿಕೆ ವಿಷಯ. ಮತ್ತೆ ಲಲನ್ ಅವರು ತುಂಬಾ ಅನುಭವ ಇರುವಂತ ಮಂತ್ರಿ. ನಾನೇ ನಂಬಿದ್ದೀನಿ ಅಂದ್ರೆ ಕೆಲವೊಂದ್ಸಲಿ ಈ ವಿಷಯಗಳು ರಾಜಕಾರಣಕ್ಕೆ ಯಂತ್ರ ಮತ್ತೆ ಶಸ್ತ್ರ ಆಗು ಉಪಯೋಗ ಆಗುತ್ತೆ. ಸೊ ನಾನೇ ನಂಬಿದ್ದೀನಿ ಅಂದ್ರೆ ಯಾರ ಸ್ವಭಾವ ಮತ್ತೆ ಯಾರ ನಂಬಿಕೆ ಏನಿದೆಯೋ ಅದಕ್ಕೆ ನಾವು ಗೌರವವನ್ನ ಕೊಡ್ಬೇಕು. ಸೊ ಯಾವ ವ್ಯಕ್ತಿಗಳು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಅನ್ನೋದನ್ನ ತಿನ್ನೋದಿಲ್ವೋ ಅವರು ಖಂಡಿತ ಮನ್ಸಿಗೆ ಒಂದ್ ವೇಳೆ ಇದು ಶ್ರಾವಣ ಮಾಸ ಅಲ್ದೇ ಇದ್ದಿದ್ರೆ ನಾನ್ ಕೇಳ್ತಿದ್ದೆ ಲಕ್ನೋ ಅಂತ, ನೀವ್ ಹೇಳ್ತಿದ್ರಿ ಟುಂಡೇಕಾ ಕಬಾಬ್. ಇಲ್ಲ, ನನ್ ಸರ್ನೇಮೇ ಇರಾನಿ ಅಲ್ವಾ. ಪಾರ್ಸಿಗಳಂತೂ ಸ್ವಭಾವದಿಂದಾನೇ ನಾನ್ ವೆಜಿಟೇರಿಯನ್ಸ್ ಆಗಿರ್ತಾರೆ. ಒಂದ್ ವೇಳೆ ನೀವ್ ನನ್ನ ಒಂದು ಸೊಸೆ ರೂಪದಲ್ಲಿ ನೋಡ್ತೀರಾ ಅಂದಾಗ, ಸೊ ನೀವ್ ಹೇಗ್ ಅನ್ಕೋತೀರಾ ನಾನು ನನ್ ಗಂಡನ್ ಮನೆನ ತಿರಸ್ಕರಿಸ್ತೀನಿ ಅಂತ ಹೇಳಿ? ಇವಾಗ್ ನೋಡಿ, ನನ್ ತಾಯಿ ಬಂಗಾಲ್ದವಳು. ಅವ್ರಂತೂ ಮಾಚರ್ ಝೋಲ್ ಬಾತ್ ತಿಂತಾರೆ. ಮತ್ ಬಂಗಾಳದಲ್ಲಿ ರಜತ್ ಅವ್ರೆ ಒಂದು ತುಂಬಾ ಚೆನ್ನಾಗಿರೋ ಕಲ್ಚರಲ್ ಅಫಿನಿಟಿ ಅಂತ ಹೇಳ್ಬೋದು, ಅವ್ರ ಬಿಹೇವಿಯರ್ ಅನ್ಬೋದು. ಮೊದಲನೇ ಸಲ ಕಾರ್ಯಕರ್ತರು ನನ್ನ ಅಲ್ಲಿ ನೋಡ್ದಾಗ ಅಲ್ಲಿ ಟೆಸ್ಟ್ ಏನಾಗಿರುತ್ತೆ ಅಂದ್ರೆ, ನೀವ್ ನಿಜವಾಗ್ಲೂ ಎಷ್ಟು ಬಂಗಾಲಿ ಅಂತ. ನಮ್ ಕಡೆ ಒಂದು ಫಿಶ್ ಇರುತ್ತೆ ಇಲಿಶ್ದು, ಅದನ್ನವ್ರು ಹೇಗ್ ತಿಂತಾರೆ ಬೇಚೆ ಖಾओ ನಾ ಬೇಚ್ತೆ ಪಾಡೋಣ ಅಂದ್ರೆ ನೀವು ತಿನ್ಬೋದೋ ಇಲ್ವೋ ಅಂತ. ಮತ್ತೆ ನೀವು ಟೊಮ್ಯಾಟೊ ಚಟ್ನಿ ಅದನ್ನ ನೀವ್ ಬಾತ್ ಮುಂಚೆ ತಿಂತಿರೋ ಬಾತ್ ಆದ್ಮೇಲೋ ಅನ್ನೋದನ್ನ ಯಾರ್ ನೋಡ್ತಿರ್ತಾರಲ್ಲ ಅದನ್ ನೋಡಿ ಹೇಳ್ತಾರೆ ನೀವ್ ಬಂಗಾಳಿನ ಯಾವ ಭಾಗದವ್ರು ಅಂತ. ಸೊ ಭಾಷೆ ಜೊತೆಗೇನೆ ಭೋಜನ ಕೂಡ ನಮ್ಮ ರಾಷ್ಟ್ರದಲ್ಲಿ ಸಾಂಸ್ಕೃತಿಕ ಪರಿಚಯವಾಗತ್ತೆ. ಊಟದ ವಿಚಾರವಾಗಿ ತುಂಬಾ ಒಳ್ಳೆ ನಾಲೆಡ್ಜ್ ಇದೆ ನಿಮ್ಮ ಹತ್ರ. ಮತ್ತೆ ಸುಮ್ಮನೆ ನಾ ತೂಕ ಜಾಸ್ತಿ ಮಾಡ್ಕೊಂಡಿರೋದು. ಮಲಯ್ಯೋ ಬನಾರಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಬನಾರಸ್ನಲ್ಲಿ ಯಾವ ಬನಾರಸ್ಸಲ್ಲಿ ಮಲಯ್ಯೋ ಯಾವತ್ತಾದ್ರೂ ತಿಂದಿದ್ದೀರಾ? ಮತ್ತೆ ಲಕ್ನೋ ಅವ್ರು ಎಲ್ಲಿ ಹೋದ್ರು? ರಾಮಾಶ್ರೀ ಅವ್ರದ್ದು ಪಾನ್ ತಿಂದಿದ್ದೀರಾ? ಹಾ, ರಾಮಾಶ್ರೀ ಅವ್ರ ಪಾನ್ನ ಅಟಲ್ಜಿ ಕರಿತಾ ಇದ್ರು ಅವ್ರನ್ನ. ಸಂಡೇ ಯಾವಾಗ್ಲೂ ಅವ್ರ ಮನೆಗ್ ಬರ್ತಿದ್ದ. ರಾಮಾಶ್ರೀದು ಮಲಾಯಿ ಹಾಕಿರೋ ಪಾನು ಅಟಲ್ಜಿ ನನಗೆ ತೋರ್ಸ್ಕೊಟ್ಟಿದ್ದು. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಅಮೇಠಿಗೆ ಹೋದಾಗ ನಿಮಗೆ ಗೋಬಿ ಮಂಚೂರಿಯನ್ನ ತಿನ್ನಿಸ್ತಾರೆ ಅಂತ. ಅಮೇಠಿಯಲ್ಲಿ ಒಬ್ಬ ಡಾಬಾದವನಿದ್ದ. ಅವ್ರು ಹೇಳಿದ್ರು ಡೆಲ್ಲಿಲಿರೋ ಪ್ರೆಸ್ ಅವರೆಲ್ಲ ಬಂದಿದ್ದಾರೆ ಅಂತ. ಅವರು ಹಳ್ಳಿಯ ಭೋಜನ ತಿನ್ನಲ್ಲ, ಅವ್ರಿಗೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ನಾನ್ ಕೇಳ್ದೆ ಏನಿದೆ ಅಣ್ಣ? ಅವ್ರು ಹೇಳಿದ್ರು ಗೋಬಿ ಮಂಚೂರಿ ಮಾಡ್ತಿದೀನಿ ಅಕ್ಕ ಅಂತ. ನಾನಂದೆ ಯಾಕೆ ಸುಳ್ಳು ಹೇಳ್ತಿದ್ಯಾ, ಗೋಬಿಯಿಂದ ಮಂಚೂರಿ ಮಾಡ್ತಾರ ಅಂತ. ಸೊ ಅವನಂದ ಅಕ್ಕ ನೀವ್ ತಿಂತೀರಾ ಅಂತ. ಅದಕ್ಕೆ ನಾನಂದೆ ನಾನ್ ತಿಂದ್ರೆ ಏನೀಗ? ಅದಕ್ಕೆ ಅವನಂದ ತುಂಬಾ ಜನ ತಿನ್ನಕ್ ಶುರು ಮಾಡಿದ್ರು. ಮತ್ತೆ ನಮ್ಮ ಅಂಗಡಿ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು, ಯಾಕಂದ್ರೆ ಸಾಮಾನ್ಯ ಭೋಜನದಿಂದ ಇದಕ್ಕೆ ನಾವು ಜಾಸ್ತಿ ಬೆಲೆ ಇಟ್ಟಿದ್ವಿ ಅಂತ. ಸೊ ನೀವಿವತ್ ಏನ್ ಹೇಳಿದ್ರಲ್ಲ ಅದರಿಂದ ಸಾಕಷ್ಟು ಅಂಗಡಿಗಳು ಉದ್ಧಾರ ಆಗತ್ತೆ. ಹಾ, ಒಂದು ಪ್ರಶ್ನೆ. ನನ್ನ ಪ್ರಶ್ನೆ ನಿಮ್ಗೇನು ಅಂತಂದ್ರೆ, ನಿಮ್ಗೆ ಯಾವ ಹಾಡಂದ್ರೆ ಇಷ್ಟ? ನೀವ್ ಯಾವಾಗ್ಲೂ ಕೇಳೋ ಅಂಥದ್ದು? ಎರಡೂ ಕಿಶೋರ್ ಕುಮಾರ್ ಅವ್ರ ಸಾಂಗೇನೆ. ನಾನಿದನ್ನ ಹೇಳಲೇಬೇಕು. ನೀವಂತೂ ಆಕ್ಟರ್ನ ಕಟ್ಕಟೆಯಲ್ಲಿ ತಂದಿದ್ದೀರಾ, ಆದ್ರೆ ಒಬ್ರು ಬರೀ ಅವ್ರ ಧ್ವನಿಯಿಂದ ಕೆಟ್ಟ ಆಕ್ಟರ್ ಒಳಗೂನು ಜೀವ ತುಂಬ್ತಾರಲ್ಲ, ಅದು ಅರಿಜಿತ್ ಸಿಂಗ್ ಅಲ್ವಾ? ನನಗೇನಿಷ್ಟ ಅಂದ್ರೆ, ನಾನ್ ನಿಮ್ ಆಡಿಯನ್ಸ್ ಆಗಿದ್ದು ಒಂದಿನ ಒಂದ್ ಸ್ವರಪೂರ್ಣವಾಗಿರೋ ಅಂತ ಆಪ್ಕೆ ಅದಾಲತ್ ಆಗ್ಲಿ ಅಂತ ನಾನು ಇಷ್ಟಪಡ್ತೀನಿ. ಅರಿಜಿತ್ ಬರ್ಲಿ ಅಂತ ಕೇಳ್ಕೊತೀನಿ, ಪ್ಲೀಸ್ ಇದನ್ನ ಪೂರೈಸಿ. ಮತ್ತೆ ನೀವ್ ಕೇಳಿರೋ ಪ್ರಶ್ನೆಗೆ ಕಿಶೋರ್ ಕುಮಾರ್ ಅವ್ರದೇ 2 ಸಾಂಗ್ ಇದೆ. ಮಿಸ್ಟರ್ ಇಂಡಿಯಾ ಯಾರು ನೋಡಿದಿರಾ? ಸೊ ಅದ್ರಲ್ಲೊಂದ್ ಸಾಂಗ್ ಇದೆ, ಜಿಂದಗಿ ಕಿ ಯಹಿ ರೀತ್ ಹೈ ಹಾರ್ ಕೆ ಬಾದ್ ಹಿ. ಮತ್ತೆ ಇನ್ನೊಂದು ರಿಷಿಜಿ ಅವ್ರ ಹಾಡಿತ್ತು. ಕಾರ್ಯಕ್ರಮದ ಶುರುವಲ್ಲೇ ಅವ್ರ ಬಗ್ಗೆ ಮಾತಾಡಿದೀವಿ. ರಿಷಿಜಿ ಅವ್ರ ಮೇಲೆ ಫಿಲ್ಮ್ ಆಗಿರೋ ಒಂದು ಕಿಶೋರ್ ಕುಮಾರ್ ಅವ್ರ ಸಾಂಗ್ ಇದೆ. ಜೀವನ್ ಕೆ ದಿನ್ ಛೋಟೆ ಸಹಿ ಹಮ್ ಭಿ ಬಡೆ ದಿಲ್ ವಾಲೆ कल की हमें फुर्सत कहा सोचे जो हम मत वाले. ಇದೇ ನೋಟಲ್ಲಿ ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ ವಿ.ಕೆ. ದತ್ತಾ ಅವರ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸಿದ್ವಿ ಸ್ಮೃತಿ ಇರಾನಿ ಅವರ ಮೇಲೆ. ಇವತ್ತು ಅವರ ಜೀವನದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ವಿ. ಅವರ ಬಾಲ್ಯದ ಬಗ್ಗೆ, ಅವರ ಆಕ್ಟಿಂಗ್ನ ಬಗ್ಗೆ, ಅವರ ರಾಜಕೀಯದ ಬಗ್ಗೆ, ಅವರ ಸಂಘರ್ಷಗಳ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ ವಿ.ಕೆ. ದತ್ತಾ ಅವರ ತೀರ್ಪನ್ನ ಕೇಳೋದಕ್ಕೆ. ಸ್ಮೃತಿ ಇರಾನಿ ಅವರೇ,
ಇವತ್ತು ನಿಮ್ಮ ಮೇಲೆ ಎಷ್ಟು ಆಪಾದನೆಗಳು ಬಂದಿತ್ತಲ್ಲ, ನೀವು ಪ್ರಾಮಾಣಿಕವಾಗಿಯೇ ಉತ್ತರ ನೀಡಿದಿರಾ ಮತ್ತೆ ಮನಸ್ಸಿಂದ ಉತ್ತರ ನೀಡಿದಿರಾ. ಮತ್ತೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ಮೃತಿ ಇರಾನಿಯವರ ಜೀವನ ಏನಿದೆ ಅದು ನಮ್ಮ ಸಮಾಜದ ಯುವ ಪೀಳಿಗೆಗೆ ಒಂದು ಪ್ರೇರಣೆಯಾಗಿ ನಿಂತಿದೆ. ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಹೊರಬಂದು ಒಬ್ಬ ಹೆಣ್ಣು ಟಿವಿ ಜಗತ್ತಿನಲ್ಲಿ ಹೆಸರು ಮಾಡ್ತಾಳೆ, ನಂತರ ರಾಜಕಾರಣದಲ್ಲಿ ತನ್ನ ಹೆಸರನ್ನು ಕೂರಿಸ್ತಾಳೆ, ತನ್ನ ಛಾಪು ಮೂಡಿಸ್ತಾಳೆ. ಓದು ಬರಹ ತುಂಬಾ ಜನ ಮಾಡ್ಬಿಡ್ತಾರೆ, ಆದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ ಅದು ತುಂಬಾ ಕಮ್ಮಿ ಜನರಿಗೆ ಇರುತ್ತೆ. ಮತ್ತು ಆ ಲೀಡರ್ಶಿಪ್ ಕ್ವಾಲಿಟಿ ಸ್ಮೃತಿ ಇರಾನಿಯವರ ಹತ್ರ ತುಂಬಿ ತುಳುಕ್ತಿದೆ. ನಾನು ಇಷ್ಟಕ್ಕೆ ಒಂದು ಇಲ್ಲೇ ಕೂತಲ್ಲಿಯೇ ನಾನು ಒಂದು ಕವಿತೆಯನ್ನು ಬರಿತಾ ಇದ್ದೆ. मैं नारी हूँ अबला नहीं, मैं जलजला हूँ और ज्वालामुखी, मैं लक्ष्मी हूँ, मैं सरस्वती, मैं दुर्गा हूँ और मैं तुलसी. और ಇದರ ಜೊತೆಗೆ ಇನ್ನೊಂದು ಕೊಟೇಶನ್ ಇದೆ, ಅದು ನಿಮ್ಮೆಲ್ಲರಿಗೂ ಸಹ. खुदी को कर बुलंद इतना, ಇದು ನೀವೆಲ್ಲರೂ ಕೇಳಿರ್ತೀರಾ. कि हर तकदीर से पहले खुदा बंदे से पूछे बता तेरी रजा क्या है. ಇಷ್ಟು ಹೇಳಿ ಇವತ್ತು ಅದಾಲತ್ನಲ್ಲಿ ಏನು ಕಾರ್ಯಾಚರಣೆ ನಡೀತೋ ಮತ್ತು ಏನು ಆಪಾದನೆಗಳು ಓರಿಸಿದ್ರೋ ಅವುಗಳನ್ನ ಈ ಅದಾಲತ್ ಗೌರವಪೂರ್ಣವಾಗಿ ವಜಾ ಮಾಡುತ್ತದೆ. ನೀವು ಸಮಾಜಕ್ಕೆ ಮುಂದೆ ಇನ್ನೂ ನಿಮ್ಮ ಸೇವೆ ಸಲ್ಲಿಸಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನೋಡಿ, ಒಳ್ಳೆ ವಿಚಾರ ಏನು ಅಂದ್ರೆ ನೀವೊಬ್ಬ ಸೇನೆಯ ಆಫೀಸರ್ನ ಕೂಡ ಕವಿ ಮಾಡಿಬಿಟ್ರಿ. ನಮ್ಮ ಶುಭಾಶಯಗಳು ಸ್ಮೃತಿ ಇರಾನಿಯವರ ಹೊಸ ಶೋಗಾಗಿ, ಕ್ಯೋಂಕಿ ಸಾಸ್ ಭಿ ಕಭಿ ಬಹುತಿ ಶೋಗೋಸ್ಕರ. ಮತ್ತೆ ನಾವು ನಮ್ಮ ಶೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀವಿ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.